ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷಷ್ಠೋಧ್ಯಾಯ ಆತ್ಮಸಂಯಮ ಯೋಗ. ಈ ಅಧ್ಯಾಯಕ್ಕೆ ಸಹ ಇನ್ನೊಂದು ಹೆಸರುಂಟು, ಅದು ಧ್ಯಾನ ಯೋಗ ಅಂತ. ಈ ಅಧ್ಯಾಯ ಇಡೀ ಭಗವದ್ಗೀತೆಯಲ್ಲಿ ಮನುಷ್ಯ ತಾನೇನು ಪ್ರಯತ್ನ ಮಾಡಬೇಕು ಅಥವಾ ಇಂದ್ರಿಯಗಳನ್ನು ಹತೋಟಿಗೆ ತರೋದು ಹೇಗೆ ಅನ್ನೋದಕ್ಕೆ ಬೇಕಾಗುವಂತಹ ನಿಯಮಗಳನ್ನು ಹೇಳ್ಕೊಡ್ತಾನೆ. ನಾವು ಪ್ರಪಂಚದಲ್ಲಿ ಗಮನಿಸ್ತೀವಿ, ದುಷ್ಟ ಆನೆಗಳನ್ನು ಪಳಗಿಸಿ ನಾವು ಹೇಳಿದಾಗ ಕೇಳೋ ಹಾಗೆ ಮಾಡ್ತೀವಿ, ಕುದುರೆಗಳನ್ನು ಕೇಳೋ ಹಾಗೆ ಮಾಡ್ತೀವಿ, ಮನುಷ್ಯನ ತಾವು ಹೇಳಿದಾಗ ಕೇಳೋ ಹಾಗೆ ಮಾಡ್ಕೊಳ್ತೀವಿ ಬೇರೆಯವ್ರನ್ನ. ಆದರೆ ಬಹಳ ಕಷ್ಟವಾದ ಯಾವುದು ಇದರೊಳಗೆ ಅಂದರೆ, ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದು, ನಮ್ಮ ಆದರ್ಶಕ್ಕೆ ಸರಿಯಾಗಿ ನಾವು ಬದುಕೋದಕ್ಕೆ ಬೇಕಾಗುವಂಥ ಮನಸ್ಥಿತಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದೇ ಬಹಳ ದೊಡ್ಡ ಸಮಸ್ಯೆ. ಅದಕ್ಕೆ ಉತ್ತರ ನಾವೆಲ್ಲಾದರೂ ಹುಡುಕ್ತಾ ಇದ್ದೀವಿ ಅಂತಾದರೆ ಭಗವದ್ಗೀತೆಯಲ್ಲಿ ಅದಕ್ಕೆ ಬೇಕಾಗುವಂಥ ತುಂಬ ಸುಂದರವಾದಂಥ ಉತ್ತರ ಇದೆ. ಇದು 6ನೇ ಅಧ್ಯಾಯದಲ್ಲಿ. ಇದಕ್ಕೆ ಆತ್ಮ ಸಂಯಮ ಯೋಗ ಅಥವಾ ಧ್ಯಾನ ಯೋಗ ಅಂತ 2 ಹೆಸರು ಹೇಳಿದೆ ನಾನು ಈಗಾಗಲೇ. ಆ 2 ಹೆಸರು ಕೂಡ ತುಂಬ ಸೂಕ್ತವಾದಂಥದ್ದು. ಮೊದಲನೇ ಮಾತೆಯಲ್ಲಿ ಕೃಷ್ಣ ಮಾತಾಡೋದು ಹೇಳೋಣ. ಶ್ರೀ ಭಗವಾನ್ ವಾಚ. ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚ ಕ್ರಿಯಃ. ಬಹಳ ಒಳ್ಳೆ ಮಾತು. ಯಾವ ಪುರುಷನು ಕರ್ಮಫಲವನ್ನು ಆಶ್ರಯ ಪಡದೆ ಕರ್ತವ್ಯವನ್ನು ಮಾಡುತ್ತಾನೆಯೋ ಅವನು ಸನ್ಯಾಸಿ. ನೋಡಿ ಎಂಥ ಒಳ್ಳೆ ಮಾತು ಅಂದರೆ, ಕರ್ಮಫಲದ ಅಪೇಕ್ಷೆಯನ್ನು ಪಡದೆ ಅಂದರೆ ಮಾಡುವ ಕರ್ಮ ಪ್ರಪಂಚಕ್ಕೆ ಒಪ್ಪಿಗೆ ಆಗಲಿ ಅನ್ನುವಂಥ ಒಂದು ಒಳ್ಳೆಯ ಮನಸ್ಸಿನಿಂದ ಮಾಡಿಬಿಟ್ಟು ಏನೋ ಅದರಿಂದ ವಾಪಸ್ ಬರಲಿ ಅಂತ ಆಸೆ ಹಿಡದೆ ಮಾಡ್ತಾನೋ ಅವನು ಸನ್ಯಾಸಿ ಅನ್ನುವಂಥ ಮಾತು ಹೇಳ್ತಾನೆ. ಹಾಗೂ ಯೋಗಿಯೂ ಹೌದು ಅಂತ ಹೇಳ್ತಾನೆ ಅವನನ್ನು. ಅಥವಾ ಕೇವಲ ಅಗ್ನಿಯನ್ನು ತ್ಯಜಿಸಿದವನು ಸನ್ಯಾಸಿ ಅಲ್ಲ ಅಂತ ಇದೊಂದು ಮಾತಿದೆ ನೋಡಿ. ಅಗ್ನಿಯನ್ನು ತ್ಯಜಿಸಿದವನು ಸನ್ಯಾಸಿ ಅಲ್ಲ ಅಂದರೆ ಏನರ್ಥ ಅಂದರೆ, ಸನ್ಯಾಸಿಗಳಿಗೆ ಯಾವ ಹೋಮ ಹವನಾದಿ ಕ್ರಿಯೆಗಳ ಅಗತ್ಯ ಇರೋದಿಲ್ಲ ಅನ್ನುವಂಥ ಕಲ್ಪನೆ ಇತ್ತು. ಆ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗೆ ಕೇವಲ ಕ್ರಿಯೆಗಳನ್ನು ತ್ಯಾಗ ಮಾಡಿದವನು ಯೋಗಿಯೂ ಅಲ್ಲ ಅಂತ, ಕೇವಲ ಕೆಲಸ ಮಾಡೋದಿಲ್ಲ ಅಂತ ಮಾಡಿದವನು ಯೋಗಿಯೂ ಅಲ್ಲ. ಯೋಗಿ ಅಂದರೆ ಯಾರು, ಸನ್ಯಾಸಿ ಅಂದರೆ ಯಾರು ಅಂದರೆ, ಕರ್ಮ ಫಲಗಳನ್ನು ತ್ಯಜಿಸಿ ಕರ್ಮವನ್ನು ಉತ್ತಮವಾದಂಥ ಸಾಮಾಜಿಕ ಕರ್ಮವನ್ನು ಮಾಡಿ ಅದನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿ ಅದರಿಂದ ಏನೂ ಪ್ರತಿಫಲಾಕಾಂಕ್ಷೆಯನ್ನು ಪಡದೇ ಇರುವಂಥ ಮನುಷ್ಯ ಯಾರಿರ್ತಾನೋ ಅವನು ಸನ್ಯಾಸಿಯೂ ಹೌದು ಯೋಗಿಯೂ ಹೌದು ಅನ್ನುವಂಥ ಎತ್ತರದ್ದು ಮಾತಾಡ್ತಾನೆ. ಮೊದಲನೇ ಶ್ಲೋಕನ ಅಂಡರ್ಲೈನ್ ಮಾಡ್ಕೋಬೇಕಾಗಿದ್ದು. ಮುಂದಕ್ಕೆ ಹೋಗೋಣ. ಶ್ಲೋಕ 2. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ಸ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಅರ್ಜುನ, ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದೇ ಯೋಗ ಎಂದು ನೀವು ತಿಳಿ ಅಂತ ಹೇಳಿದ. ಅಂದರೆ ಕರ್ಮಯೋಗನ ಯೋಗ ಅಂತ ಕೃಷ್ಣ ಹೇಳಿದಾಗ ನಾವು ಪ್ರಧಾನವಾಗಿ ಭಗವದ್ಗೀತೆಯಲ್ಲಿ ತಗೋಬೇಕಾಗಿದ್ದು ಕರ್ಮಯೋಗ ಅಂತ. ಹಾಗಾಗಿ ಯಾವುದನ್ನು ಸನ್ಯಾಸ ಅಂತ ಹೇಳ್ತಾರೋ ಅದನ್ನೇ ಯೋಗ ಅಂತ ತಿಳ್ಕೊ ಅಂತ ಹೇಳಿದ. ಏಕೆಂದರೆ ಸಂಕಲ್ಪವನ್ನು ತ್ಯಾಗ ಮಾಡದಿರುವ ಯಾರೇ ಪುರುಷನು ಯೋಗಿ ಆಗಲಾರನು. ಕರ್ಮ ಫಲದ ಅಪೇಕ್ಷೆ ಪಡದೆ ಕೆಲಸ ಮಾಡುವಂಥ ಯಾವನೇ ಮನುಷ್ಯನೂ ಕೂಡ ಯೋಗಿ ಅಲ್ಲ. ಯೋಗಿ ಯಾರು ಅಂದರೆ ತನ್ನ ಕರ್ಮವನ್ನು ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡಿಬಿಟ್ಟು ತಾನು ನಿರ್ಲಿಪ್ತನಾಗಿ ಅದನ್ನು ನಾನು ಮಾಡಿದೆ ಎನ್ನುವಂಥ ಅತ್ಕಿಂಚಿತ್ ಅಹಂಕಾರವನ್ನು ಕೊಡದೆ ಯಾರು ಸಮಾಜಕ್ಕೆ ಸಮರ್ಪಣೆ ಮಾಡ್ತಾನೋ ಅವನು ಯೋಗಿ ಎನ್ನುವಂಥ ಮಾತು ಹೇಳಿದ್ದಾನೆ. ತುಂಬ ಸುಂದರವಾದಂಥ ಮಾತು. ಮುಂದಕ್ಕೆ ಹೋಗೋಣ. ಶ್ಲೋಕ 3. ಆರುರುಕ್ಷೋರ್ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಉಚ್ಯತೆ. ಯೋಗದಲ್ಲಿ ಮೇಲೆ ಹೋಗಬೇಕು ಅಂತ ಆಸೆ ಇರುವಂತಹ ಮನುಷ್ಯನಾದ ಪುರುಷನಿಗೆ ನಿಷ್ಕಾಮ ಕರ್ಮ ಮಾಡುವುದು ಒಂದೇ ಮಾರ್ಗ ಆಗಿದೆ ಅನ್ನುವಂಥ ಮಾತು ಹೇಳಿದ. ಅದಲ್ಲದೆ ಹಾಗೆ ಯೋಗಾರೂಢನಾದ ಮೇಲೆ ಯೋಗಾರೂಢನಾದ ಪುರುಷನ ಯಾವ ಎಲ್ಲ ಸಂಕಲ್ಪಗಳು ಅಭಾವ ಇದೆಯೋ, ಅವನು ಏನನ್ನು ಇದಾಗಬೇಕು ಇದು ಬೇಕು ಅನ್ನುವಂಥ ಸಂಕಲ್ಪವೇ ಇಲ್ಲದೆ ಇರೋನು ಅವನು ಅದು ಶ್ರೇಯಸ್ಸಿಗೆ ಕಾರಣ ಆಗುತ್ತೆ ಅಂಥವನು ಶ್ರೇಯಸ್ಸನ್ನು ಪಡೀತಾನೆ ಅಂತ ಈ ಹಿಂದೆ 2 ಶ್ಲೋಕದಲ್ಲಿ ಹೇಳಿದಾನೋ ಅದನ್ನೇ ಮತ್ತೆ ಈ ಶ್ಲೋಕದಲ್ಲಿ ಹೇಳಿರೋದು. ಯಾಕೆ ಹೀಗೆ ಅನ್ನೋದಕ್ಕೆ ನಾನು ಉತ್ತರ ಕೊಟ್ಟೆ. ಕೃಷ್ಣ ಜಗದ್ಗುರು, ಅವನು ಬಹಳ ಏಕಸಂಧಿಗ್ರಾಹಿಗಳಿಗೆ ಮಾತ್ರ ಪಾಠ ಮಾಡ್ತಾ ಇರೋದಲ್ಲ, ಅವನು ಪಾಠ ಮಾಡ್ತಾ ಇರೋದು ಅತ್ಯಂತ ಸಾಮಾನ್ಯ ಮನುಷ್ಯನಿಗೂ ಸಹ ಅರ್ಥ ಆಗಬೇಕು ಅನ್ನೋ ಕಾರಣದಿಂದ ಭಗವದ್ಗೀತೆಯಲ್ಲಿ ಅನೇಕ ಅಂಶಗಳನ್ನು ಅನೇಕ ಸಾರಿ ಹೇಳಲಾಗತ್ತೆ ಅನ್ನೋದನ್ನು ಗಮನಿಸ್ಬೇಕು ನಾವು. ಮುಂದಕ್ಕೆ ಹೋಗೋಣ. ಶ್ಲೋಕ 4. ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮಶ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಇಂದ್ರಿಯಗಳ ಭೋಗಗಳಲ್ಲಿ
ಕರ್ಮಗಳಲ್ಲಿ ಆಸಕ್ತನಿದ್ದಾಗಲೇ ಸರ್ವ ಸಂಕಲ್ಪಗಳ ತ್ಯಾಗ ಮಾಡುವ ಪುರುಷನನ್ನು ಯೋಗಾರೂಢ ಎಂದು ಹೇಳಲಾಗುತ್ತದೆ. ಇಂದ್ರಿಯ ಭೋಗಗಳು, ನಾನು ಹಿಂದೊಂದು ಸಾರಿ ಹೇಳಿದೆ, ಯಯಾತಿ ಕಥೆಯನ್ನು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಂದ್ರಿಯ ಭೋಗಗಳನ್ನು ಅದು ಅರ್ಥ ಮಾಡ್ಕೊಂಡು ನಿಲ್ಲಿಸಬೇಕೇ ಹೊರತು ಮನಸ್ಸಿನಲ್ಲಿ ಆ ಭೋಗಗಳ ಆಕಾಂಕ್ಷೆಯನ್ನು ಇಟ್ಕೊಂಡ್ರೆ ಜನ್ಮ ಮುಗಿದ್ರೂ ಆಸೆಗಳು ಹೋಗೋದಿಲ್ಲ ಅನ್ನುವಂಥ ವಿಚಾರ. ಇಂದ್ರಿಯ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತನಾಗಿದ್ದಾಗಲೇ ಸರ್ವ ಸಂಕಲ್ಪಗಳ ತ್ಯಾಗ ಮಾಡುವ ಪುರುಷನನ್ನು ಯೋಗಾರೂಢ, ಆಸಕ್ತನಾಗಿದ್ದಾಗಲೇ ತ್ಯಾಗ ಮಾಡುವನನ್ನು ಯೋಗಾರೂಢನೆಂದು ಹೇಳಲಾಗುತ್ತದೆ ಅಂತ ಹೇಳ್ತಾನೆ ನೋಡಿ. ಇಂದ್ರಿಯಗಳ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತನಾಗಿದ್ದಾಗಲೇ ಸರ್ವ ಸಂಕಲ್ಪಗಳ ತ್ಯಾಗ ಮಾಡುವ ಪುರುಷನನ್ನು ಯೋಗಾರೂಢನೆಂದು ಹೇಳಲಾಗುತ್ತದೆ. ಇಲ್ಲಿ ಇಂದ್ರಿಯಗಳ ಭೋಗದಲ್ಲಿ ಇದ್ದಾಗಲೂ ಕೂಡ ಸಂಕಲ್ಪ ಮಾಡುವಂತಹ ಅವಕಾಶವನ್ನು ಕೃಷ್ಣ ಪ್ರತಿಯೊಬ್ಬರಿಗೂ ಕೊಡ್ತಾನೆ. ಮುಂದಿನ 2 ಶ್ಲೋಕಗಳು ಭಗವದ್ಗೀತೆಯ ಅದ್ಭುತಗಳು ಅಂತ ಹೇಳ್ತೀನಿ. ಉದ್ಧರೇದಾತ್ಮನಾತ್ಮಾನಂ ಆತ್ಮಾನವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ರಾತ್ಮೈವ ಹರಿಪುರಾತ್ಮನಃ. ಶ್ಲೋಕ 5 ಅಂಡರ್ಲೈನ್ ಮಾಡಿ. ತನ್ನಿಂದಲೇ ತನ್ನನ್ನು ಸಂಸಾರದಿಂದ ಉದ್ಧಾರ ಮಾಡಿಕೊಳ್ಳಬೇಕು. ನಮಗೆ ಯಾರೋ ಸಹಾಯಕ್ಕೆ ಬರ್ತಾರೆ ಅಂತ ಕಾದು ಕೂತ್ರೆ ಯಾರೂ ಬರೋದಿಲ್ಲ. ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಭಗವಂತ ಬಹಳ ಸುಂದರವಾಗಿ ಈ ಅಧ್ಯಾಯದಲ್ಲಿ ಹೇಳ್ತಿದ್ದಾನೆ. ತನ್ನನ್ನು ಅಧೋಗತಿಗೆ ಕೊಂಡೊಯ್ಯಬಾರದು. ನಾವೇನಾಗ್ತಿದ್ದೀವಿ ಅನ್ನುವಂಥ ವಿಚಾರ ನಮಗೆ ಗೊತ್ತಿರುತ್ತೆ. ನಮ್ಮ ಮನಸ್ಥಿತಿಯಲ್ಲಿ ಗೊತ್ತಿರುತ್ತೆ. ನಾವು ಎಷ್ಟು ಚೆನ್ನಾಗಿದ್ದೀವಿ ಅಂತಲೂ ಗೊತ್ತಿರುತ್ತೆ, ಎಷ್ಟು ಚೆನ್ನಾಗಿಲ್ಲ ಅಂತಲೂ ಗೊತ್ತಾಗಿರುತ್ತೆ. ಎಷ್ಟು ಚೆನ್ನಾಗಿಲ್ಲ ಅನ್ನುವಂಥ ಸ್ಥಿತಿಯಿಂದ ಚೆನ್ನಾಗಿ ಆಗಬೇಕು ಅಂತ ಇದ್ದರೆ ನಾವೇ ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತಿಲ್ಲಿ ಉದ್ಧರೇದ ಆತ್ಮಾನಂ ಆತ್ಮಾನ ಮಮಸಾದಯೇತ್. ಯಾರು ತನ್ನನ್ನು ಹಾಳು ಮಾಡ್ಕೋಬಾರ್ದು, ತಮ್ಮನ್ನು ಉದ್ಧಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕಿಂತ 2ನೇ ಪಾದ ಭಾಳ ಚೆನ್ನಾಗಿದೆ ನೋಡಿ. ಈ ಮನುಷ್ಯನು ತನಗೆ ತಾನೇ ಮಿತ್ರನು, ತನಗೆ ತಾನೇ ಶತ್ರುವು ಆಗಿದ್ದು. ಬಹಳ ಸುಂದರವಾದ ಮಾತು ಇದು. ನಮಗೆ ನಾವೇ ಮಿತ್ರರು, ನಾವೇ ಶತ್ರುಗಳು. ನಾವು ಉದ್ಧಾರ ಆಗಿದ್ದೀವಿ ಅಂತಂದರೆ ಯಾರ್ಯಾರೋ ಇವರಿಂದ ಅಂತ ಅಲ್ಲ, ಅಥವಾ ಹಾಳಾಗಿದ್ದೀವಿ ಅಂದರೆ ಇನ್ಯಾರೋ ನಾನು ಹಾಳಾಗಿದ್ದಕ್ಕೆ ಕಾರಣ ಅಂತ ಹೇಳೋಕೆ ಬರೋದಿಲ್ಲ ಈ ಸಮಾಜದಲ್ಲಿ. 2 ಆಗಿದ್ದಾಗಲೂ ನಮಗೆ ನಾವೇ ಶತ್ರುಗಳು, ನಾವೇ ಬಂಧುಗಳು. ಅಂದರೆ ನಮಗೆ ಉದಾಹರಣೆಗೆ ಮಕ್ಕಳನ್ನು ಯಾರ ಫ್ರೆಂಡ್ಸ್ ಯಾರಿದ್ದಾರೆ ಅನ್ನೋದ್ರ ಮೇಲೆ ಹಾಳಾಗ್ತಾರೆ ಅಂತ ಅಂದ್ಬಿಟ್ಟು ಒಳ್ಳೆ ಟೆಲ್ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ವಾಟ್ ಯು ಆರ್ ಅಂತ ಒಂದು ಇಂಗ್ಲೀಷಿನ ಮಾತಿದೆ. ಹಾಗಾಗಿ ಸಂಘ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತೀವಿ. ಆ ಸಂಘಕ್ಕೆ ಹೋಗದೇ ಇರುವಂಥ ಮನಪ್ರವೃತ್ತಿ ಬರಬೇಕು ಅನ್ನುವಂಥ ಇಲ್ಲಿ ಸೂಚನೆ. ಹಾಗಾಗಿ ಆತ್ಮೈವ ಖ್ಯಾತ್ಮನೋ ಬಂಧು. ಯಾರಪ್ಪ ನಮಗೆ ಒಳ್ಳೆ ಬಂಧು ಅಂದರೆ ನಮ್ಮ ಆತ್ಮವೇ ನಮಗೆ ಬಂಧು. ಆತ್ಮೈವ ರಿಪುರಾತ್ಮನಃ. ನಮ್ಮ ಶತ್ರು ಯಾರು ಅಂದರೆ ನಮ್ಮ ಒಳಗಡೆ ಇರುವಂಥ ಆತ್ಮನೇ ಶತ್ರು, ಅಥವಾ ನಮ್ಮ ಮನಸ್ಸೇ ಶತ್ರು ಆಗುತ್ತೆ ಅಂತ. ಇದು ಬಹಳ ಜನಕ್ಕೆ ಗೊತ್ತಾಗಿರುತ್ತೆ. ಇದರಲ್ಲಂತೂ ತತ್ರಾಪಿ ಈ ವಿಚಾರದಲ್ಲಿ ನಾನು ಮಾತಾಡಬೇಕು ಅಂದರೆ ಅಡಿಪ್ಟ್ಸಿಗೆ ತಮ್ಮನ ಬಗ್ಗೆ ಹೇಗೆ ಅಭಿಪ್ರಾಯ ಇರುತ್ತೆ ಅನ್ನೋದನ್ನು ನೀವು ಗಮನಿಸಿದ್ರೆ ಗೊತ್ತಾಗತ್ತೆ. ಅವರಿಗೆ ಬಿಡಬೇಕು ಅನ್ನುವಂಥ ಆಸೆ ಖಂಡಿತವಾಗೂ ಇದೆ. ಎಷ್ಟು ದಾಸರಾಗ್ಬಿಟ್ಟಿದ್ದಾರೆ ಅಂತಂದರೆ ಯಾವುದಾದ್ರೂ ರೀತಿಯಿಂದ ತಮ್ಮ ಆಸೆಗಳನ್ನು ಪೂರೈಸ್ಕೋಬೇಕು ಅನ್ನುವಂಥ ಒತ್ತಡ ಒಳಗಿಂದ ಬರುತ್ತೆ. ಹಾಗಾಗಿ ಅಂಥವರಿಗೆ ಅವರೇ ಅವರ ಶತ್ರು ಅನ್ನುವಂಥ ಮಾತನ್ನು ಹೇಳ್ತಾನೆ. ಉದ್ಧಾರ ಆಗೋವರಿಗೆ ಅವರೇ ಬಂಧುಗಳು ಅಂತ ಹೇಳ್ತಾನೆ. ತುಂಬ ಸುಂದರವಾದಂಥದ್ದು ಈ 5ನೇ ಶ್ಲೋಕ. ಗುರುತು ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗೋಣ. 6 ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತು. ಯಾವ ಜೀವಾತ್ಮನ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳ ಸಹಿತವಾಗಿ ಶರೀರವು ಗೆಲ್ಲಲ್ಪಟ್ಟಿದೆಯೋ, ಯಾವ ಜೀವಿಯಲ್ಲಿ ಇಂದ್ರಿಯಗಳು ಗೆಲ್ಲಲ್ಪಟ್ಟಿವೆಯೋ ಆ ಜೀವಾತ್ಮನಿಗಾದರೂ ಅವನು ತನಗೆ ತಾನೇ ಮಿತ್ರ. ಹಿಂದಿನದಕ್ಕೆ ಕಂಟಿನ್ಯೂಷನ್ ಇದು. ಹಾಗೆಯೇ ಯಾರ ಮೂಲಕ ಮನಸ್ಸು ಇಂದ್ರಿಯಗಳ ಸತತವಾಗಿ ಶರೀರವು ಗೆಲ್ಲಲ್ಪಟ್ಟಿಲ್ಲವೋ ಅವನಿಗೆ ಅವನೇ ಶತ್ರು ಅಂತ ಇದ್ದಾನೆ ಅಂತ ಹೇಳ್ತಾನೆ. ಇಲ್ಲಿ ಮತ್ತೊಂದು ಸಾರಿ ಅದೇ ಮಾತು ಹೇಳಿದೆ. 2 ಸಾರಿ ಯಾಕೆ ಹೇಳಬೇಕಾಯಿತು ಅಂತಂದರೆ ಇದರ ಪ್ರಾಮುಖ್ಯತೆಯನ್ನು ಈ 2 ಮಾತುಗಳು ತೋರಿಸ್ತವೆ. ಹಾಗಾಗಿ ನಾವು ಪ್ರಪಂಚದಲ್ಲಿ ಚೆನ್ನಾಗಿದ್ದೀವಿ ಅಂದರೆ ನಿಮ್ಮಿಂದ ನಿಮ್ಮ ಹಿಂದೆಲೇ ನೀವು ಚೆನ್ನಾಗಿದ್ದೀರಿ ಅಂತ ಕೃಷ್ಣ ಹೇಳ್ತಾ ಇರೋದು. ಚೆನ್ನಾಗಿಲ್ಲ ಅಂದರೆ ನಿಮ್ಮಿಂದಲೇ ಅಂತ. ಹಾಗಾಗಿ ನಿಮಗೆ ಒಳ್ಳೆ ಬಂಧು ಯಾರು ಅಂದರೆ ನಿಮ್ಮ ಮನಸ್ಸೇ, ಒಳ್ಳೆ ಶತ್ರು ಯಾರು ಅಂದರೆ ನಿಮ್ಮ ಮನಸ್ಸೇ. ಆ ಮನಸ್ಸನ್ನು ಯಾರು ಸರಿ ಮಾಡ್ಕೊಂಡಿರ್ತಾರೋ ಅವರು ಬಹಳ ಸುಂದರವಾದಂಥ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ತಮ್ಮ ಮನಸ್ಸನ್ನೇ ತಾವು ಗೆಲ್ಲಕ್ಕಾಗದೆ ದಾಸರಾಗಿ ಹೋಗ್ತಾರೋ ಅವರು ಅಧೋಗತಿಯವರಿಗೆ ಹೋಗ್ತಾರೆ ಅನ್ನುವಂಥ ಮಾತಿಗೆ ಮತ್ತೊಂದು ಸಾರಿ ಆಧಾರ ಕೊಟ್ಟಿದ್ದಾನೆ ಕೃಷ್ಣ. ಮುಂದಕ್ಕೆ ಹೋಗೋಣ. 7 ಜಿತಾತ್ಮಾನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ.
ಶೀತ ಉಷ್ಣ ಸುಖ ದುಃಖಾದಿಗಳಲ್ಲಿ ಹಾಗೂ ಮಾನ ಅಪಮಾನಗಳಲ್ಲಿ ಯಾರ ಅಂತಃಕರಣದ ವೃತ್ತಿಗಳು ಚೆನ್ನಾಗಿ ಶಾಂತವಾಗಿವೆಯೋ, ಇಂಥದ್ರಲ್ಲಿ ಯಾರ ಅಂತಃಕರಣ ವೃತ್ತಿ ಶಾಂತವಾಗಿದೆಯೋ ಆತ್ಮವನ್ನು ಸ್ವಾಧೀನ ಮಾಡಿಕೊಂಡ ಪುರುಷ ಸಚ್ಚಿದಾನಂದ ಪರಮಾತ್ಮ ಸಮ್ಯಕ್ ಪ್ರಕಾರದಿಂದ ಸ್ಥಿತವಾಗಿ ಅವನು ಪರಮಾತ್ಮನಲ್ಲೇ ಇದ್ದಾನೆ ಅಂತ, ಆತ್ಮನಲ್ಲಿ ಯಾರಿಗೆ ವಶವಾಗಿದೆಯೋ ಅವನು ಪರಮಾತ್ಮನಲ್ಲಿ ಇದ್ದಾನೆ ಅನ್ನುವಂಥ ಎತ್ತರದ ಮಾತು ಹೇಳ್ತಾನೆ. ಅವನು ಶೀತೋಷ್ಣ ದುಃಖ ದುಃಖೇಶು ತಥಾ ಮಾನ ಅಪಮಾನಯೋ, ಶೀತ ಉಷ್ಣ ಸುಖ ದುಃಖ ಎಲ್ಲದರಲ್ಲಿಯೂ ಕೂಡ ಒಂದೇ ರೀತಿಯಾದಂಥ ಸ್ವಭಾವವನ್ನು ಇಟ್ಕೊಂಡಿರ್ತಾನೆ. ಇವನು ಕೆಟ್ಟದ್ದು ಬಂದಾಗ ಬೊಬ್ಬೆ ಹೊಡ್ಕೊಳ್ಳೋದಿಲ್ಲ, ಅಯ್ಯೋ ಹೀಗಾಯ್ತಲ್ಲ ಅಂತ ಓಡಾಡೋದಿಲ್ಲ, ಪರಮಾತ್ಮ ಕೊಟ್ಟಿದ್ದ ಪ್ರಸಾದ ಅಂತ ತಣ್ಣಗೆ ಅನುಭವಿಸ್ತಾನೆ. ಒಳ್ಳೇದು ಕೊಟ್ಟಾಗಲೂ ಕೂಡ ಪರಮಾತ್ಮ ಕೊಟ್ಟಿದ್ದು ಒಳ್ಳೆಯದನ್ನು ಎಲ್ಲರ ಜೊತೆಗೆ ಶೇರ್ ಮಾಡಿಕೊಂಡು ಅದನ್ನು ಅನುಭವಿಸ್ತಾನೆ ಅನ್ನುವಂಥ ಮಾತನ್ನು ಇಲ್ಲಿ ನಾವು ಗಮನಿಸ್ಬೋದು. ಮುಂದಕ್ಕೆ ಹೋಗೋಣ. 8 ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನ. ಇಲ್ಲಿ ಜ್ಞಾನ ವಿಜ್ಞಾನ ಅಂತ 2 ಮಾತು ಬಂತು. ಮುಂದಿನ ಅಧ್ಯಾಯ ಆ್ಯಕ್ಚುಯಲ್ ಆಗಿ ಜ್ಞಾನ ವಿಜ್ಞಾನ ಯೋಗ ಅಂತಲೇ ಕರೆಯುವಂಥದ್ದು. ಜ್ಞಾನ ವಿಜ್ಞಾನ ಅಂದರೆ ನಮ್ಮ ಶಾಸ್ತ್ರದಲ್ಲಿ ಏನು ಅಂದರೆ, ಒಂದು ಥಿರಾಟಿಕಲ್ ನಾಲೆಜು, ಒಂದು ಆ್ಯಕ್ಚುಯಲ್ ನಾಲೆಜು. ಜ್ಞಾನ ಅಂದರೆ ಅದರ ಗೊತ್ತಿರೋದು, ವಿಜ್ಞಾನ ಅಂದರೆ ಅನುಭವ ಇರೋದು. ಸೊ ಇಲ್ಲಿಗ ಜ್ಞಾನ ವಿಜ್ಞಾನ ತೃಪ್ತಾತ್ಮ, ಜ್ಞಾನ ವಿಜ್ಞಾನದ ತೃಪ್ತಾತ್ಮ ಯಾರ ಸ್ಥಿತಿಯು ವಿಕಾರ, ಕೂಟಸ್ಥ ಅಂದರೆ ನಿಶ್ಚಲ ಸ್ಥಿತಿಯನ್ನು ಹೊಂದಿದವನು ಅಂತ, ಕೂಟಸ್ಥ ವಿಜಿತೇಂದ್ರಿಯ ಅಂದರೆ ಇಂದ್ರಿಯಗಳನ್ನು ಗೆದ್ದವನು ಅಂತ. ಅಂಥವನಿಗೆ ಸಮಲೋಷ್ಟಾಶ್ಮ ಕಾಂಚನ, ಅವನಿಗೆ ಕಲ್ಲು ಮಣ್ಣು ಚಿನ್ನ ಸಮಾನವಾಗಿದೆಯೋ. ಬಹಳ ಸುಂದರವಾದಂಥ ಮಾತು ಇದು. ನನ್ನ ಒಬ್ಬರು ಇಂಜಿನಿಯರ್ ಸ್ಟೂಡೆಂಟು, ಹೌದು ಸರ್ ನೀವು ಹೇಳ್ತಾ ಇರೋದು ಸರಿ, ಈಗ ಚಿನ್ನದಷ್ಟೇ ಬೆಲೆ ಆಗಿಬಿಟ್ಟಿದೆ ಮಣ್ಣು ಮತ್ತು ಮರಳಿಗೆಲ್ಲವೇ, ಆದ್ದರಿಂದ ಇದು ಮಾತು ಸರಿ ಅಂತಂದರು. ಇದು ಹಾಗಲ್ಲ, ಇದು ಕಲ್ಲು ಮಣ್ಣು ಚಿನ್ನ ಎಲ್ಲದನ್ನೂ ಸಮನಾಗಿ ನೋಡ್ತಾನೆ ಅಂದರೆ ನಿಕೃಷ್ಟವಾಗಿ ನೋಡ್ತಾನೆ ಅಂತ. ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಇಂಥದ್ದೊಂದು ಕಥೆಯನ್ನು ಗಮನಿಸಿದ್ದೀನಿ. ಅದರ ಸತ್ಯಾಂಶ ಎಷ್ಟು ಅಂತ ಗೊತ್ತಿಲ್ಲ, ಆದರೂ ಕೂಡ ಉಪಯುಕ್ತ ಕಥೆ ಆದ್ದರಿಂದ ಹೇಳ್ತಿದ್ದೀನಿ. ಪರಮಹಂಸರನ್ನ ಪರೀಕ್ಷೆ ಮಾಡಬೇಕು ಅಂತಂದ್ಬಿಟ್ಟು ಯಾರೋ ಒಬ್ಬರು ಅವರ ಹಾಸಿಗೆಯ ದಿಂಬಿನಡಿಗೆ ದುಡ್ಡು ಇಟ್ಬಿಟ್ರಂತೆ. ಏನು ಮಾಡ್ತಾರೆ ನೋಡೋಣ ಅಂತ. ಆ ದುಡ್ಡು ಅಲ್ಲಿ ಇದ್ದಿದ್ದರಿಂದಾಗಿ ರಾತ್ರಿ ಚಡಪಡಿಕೆ ಶುರುವಾಯ್ತಂತೆ ರಾಮಕೃಷ್ಣರಿಗೆ. ಎದ್ರಂತೆ, ಏನೋ ಒಂದು ಹಾಸಿಗೆಯಲ್ಲಿ ಸೇರ್ಕೊಂಡಿದೆ, ಚೇಳು ಸೇರ್ಕೊಂಡಿದೆ ಅಂತ ಅನ್ನುವಂಥ ಭಾವನೆಯಿಂದ ಹುಡುಕಿದ್ರಂತೆ. ಆಮೇಲೆ ಆ ಹಣ ಸಿಕ್ತು ಅಂದರೆ ಅದನ್ನು ಆಚೆಗೆ ಹಾಕ್ಕೊಂಡು ಬಂದು ಮಲ್ಕೊಂಡಾಗ ನೆಮ್ಮದಿಯಾಗಿ ನಿದ್ದೆ ಬಂತು ಅಂತ ಹೇಳುವಂಥ ಮಾತಿದು. ಹಾಗಾಗಿ ಸಮಲೋಷ್ಟಾಶ್ಮ ಕಾಂಚನ ಅಂದರೆ ಎಲ್ಲಿವರೆಗೆ ನಮಗೆ ಆಸೆಗಳಿರುತ್ತೋ ಅಲ್ಲಿವರೆಗೆ ಸುಖ ಇಲ್ಲ ಅಂತ. ಇದಕ್ಕೆ ಸಾಮಾನ್ಯ ಒಂದು ಬಹಳ ಸುಂದರವಾದಂಥ ಒಂದು ಕಥೆ ಇದೆ, ಹೇಳಿಬಿಡ್ತೀನಿ ಕೇಳಿ. ಒಬ್ಬ ರಾಜನ ಬಾರ್ಬರ್ ಇದ್ದ, ರಾಜನ ಹಜಾಮ ಇದ್ದ. ಅವನು ತೀರ್ ಹೋದ್ಮೇಲೆ ಇನ್ನೊಬ್ಬ ಹಜಾಮನನ್ನು ರಾಜ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ. ಭಾಳ ಬಡತನದಿಂದ ಇದ್ದು ಒಳ್ಳೆ ಹಜಾಮ ಅಂತಾದ್ರಿಂದ ರಾಜನ ಕೆಲಸಕ್ಕೆ ಸೆಲೆಕ್ಟ್ ಆಗ್ಬಿಟ್ಟ. ಸರಿ, ಒಂದು ದಿವಸ ಕೆಲಸ ಮುಗಿಸಿ ಹೋಗ್ಬೇಕಾದ್ರೆ ಮರದಿಂದ ಒಂದು ಅಶರೀರವಾಣಿ ಬಂತಂತೆ. ನಿಮ್ಮನೆಗೆ ಬರಲ್ಲ ಅಂತ ಕೇಳ್ತು. ಯಾರೋದು ಅಂತ ಕೇಳ್ಕೊಂಡ, ಮರದಿಂದ ವಾಣಿ ಬಂದಿದ್ದು ಗೊತ್ತಾಯಿತು. ಏನು ನೀನು ಅಂತ ಕೇಳಿದ, ನಾನು ಚಿನ್ನದ ಕೊಡ ಅಂತ ಹೇಳ್ಬಿಡ್ತಂತೆ. ಭಾಳ ಖುಷಿ ಆಯ್ತು ಇವನಿಗೆ. ಆದರೂ ತನ್ನ ಹೆಂಡತಿ ಕೇಳ್ಕೊಂಡು ಬರೋಣ ಅಂತ ಮನೆಗೆ ಹೋಗಿ ಕೇಳಿದಂತೆ. ಅಯ್ಯೋ ನನ್ನ ಕೇಳೋದೇನಿತ್ರಿ, ಚಿನ್ನದ ಕೊಡ ಬರುತ್ತೆ ಅಂತ ಅಂದ್ಬಿಟ್ರೆ ತಕ್ಷಣ ಹೇಳಿ ಬನ್ನಿ ಅಂತ ಮತ್ತೆ ಹೋದ. ಏನದು ಅಂತ ಕೇಳಿದ, ಚಿನ್ನದ ಕೊಡ ಎಲ್ಲಿದೆ ಕೇಳಿದ್ನಂತೆ. ಇಲ್ಲ ಅದೀಗ ನಿನ್ನ ಮನೆಗೆ ಇದೆ, ಹೋಗ್ಬೋದು ಅಂತ ಹೇಳಿದ್ನಂತೆ. ಇವನಿಗೆ ವೃತ್ತಿ ಬಾಂಧವರಲ್ಲಿ ಬಹಳ ಎತ್ತರದ ಗೌರವ ಇತ್ತು ಇವನಿಗೆ. ಅವರಿಗೆಲ್ಲ ಈ ರಾಜನ ಕ್ಷೌರಿಕ ಆದಾಗ ಪಾರ್ಟಿ ಕೂಡ ಕೊಡಿಸಿದ್ದ. ಇವನಿಗೆ ಬಹಳ ಖುಷಿ. ಮನೆಗೆ ಬಂದು ನೋಡ್ತಾನೆ, 7 ಚಿನ್ನದ ಕೊಡ, ಯಾರಿಗುಂಟು ಯಾರಿಗಿಲ್ಲ, ಬಹಳ ಸುಂದರವಾಗಿಬಿಡ್ತು. ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರ್ಕೊಂಡು ನಮ್ಮಷ್ಟು ರಾಜನನ್ನು ಬಿಟ್ಟರೆ ಈ ಊರಿನಲ್ಲಿ ನಾವೇ ಸೌಕಾರ ಅನ್ನುವಂಥ ಸಂತೋಷ ಆಗಿಬಿಡ್ತಂತೆ. ಹಾಗೆ ನೋಡ್ತಾ ಆ 7ನೇ ಕೊಡದಲ್ಲಿ ಒಂದು 2-3 ಇಂಚು ಜಾಗ ಖಾಲಿ ಇದ್ಬಿಡ್ತಂತೆ. ಅಯ್ಯಯ್ಯೋ ಏನು ಕೆಲಸ ಆಗೋಗ್ಬಿಡ್ತು ಅಂತ ಅನಿಸ್ಬಿಡ್ತು ಈ ಕ್ಷೌರಿಕನಿಗೆ. ಹೇಗಾದರೂ ಮಾಡಿ ಇದನ್ನು ತುಂಬಿಸ್ಬೇಕು ಅಂತ, ಇಲ್ಲದಿದ್ದರೆ ಪರಿಪೂರ್ಣತೆ ಬರೋದಿಲ್ಲ ಅಂತ ಅನಿಸ್ಬಿಡ್ತು. ತನ್ನ ಮನೆಯಲ್ಲಿ ಈಗಾಗಲೇ ಏನು ದುಡ್ಕೊಂಡಿದ್ದಿತ್ತು ಆ ಎಲ್ಲ ಚಿನ್ನಗಳನ್ನು ಗಟ್ಟಿ ಮಾಡಿಸ್ಬಿಟ್ಟು ಅದಕ್ಕೆ ಹಾಕಿದ್ನಂತೆ. ಹೆಂಡತಿ ಕುತ್ತಿಗೆಲಿದ್ದ ಸರ ಮತ್ತೊಂದು ಮರದೊಂದು ಅಂತ ಆಯಿತು. ಈ ದುಡ್ಡಿಗೆ ಯಾರ್ಯಾರ ಹತ್ರ ಸಾಲ ಸಿಗುತ್ತೋ ತಗೊಂಡು ಬಂದ, ಎಲ್ಲ ಚಿನ್ನ ಮಾಡಿಸ್ದ, ತಗೊಂಬಂದ ಹಾಕಿದ.
ಈ ಮನೆಯಲ್ಲಿ ತುಂಬ ಸಂತೋಷ ಇತ್ತು. ಈ ಕೊಡ ಬರೋದಕ್ಕಿಂತ ಮುಂಚೆ ಈ ಗಂಡ ಹೆಂಡತಿ ಹತ್ರ ಮಾತಾಡೋದಿಲ್ಲ, ಹೆಂಡತಿ ಗಂಡನ ಹತ್ರ ಮಾತಾಡೋದಿಲ್ಲ, ಗಂಡ ಹೆಂಡತಿ ಮಕ್ಕಳ ಹತ್ರ ಮಾತಾಡೋದಿಲ್ಲ, ಮಕ್ಕನ ಅಪ್ಪನ ಹತ್ರ ಮಾತಾಡೋದಿಲ್ಲ. ಹೀಗಾಗಿ ಎಲ್ಲರ ಮುಖದಲ್ಲೂ ತುಗಡ, ಎಲ್ಲರಲ್ಲೂ ಒಂದೇ ಸಮಸ್ಯೆ, ಕೊಡ ಇನ್ನೂ ತುಂಬಿಲ್ಲ, ಕೊಡ ಇನ್ನೂ ತುಂಬಿಲ್ಲ ಅಂತ. ಏನು ಮಾಡೋದು ಅಂತ ದಿಕ್ತಪ್ಪು ಹೋಗ್ಬಿಟ್ಟಿದ್ದಾರೆ. ಮಹಾರಾಜರಿಗೆ ಹೇಳಿದ್ನಂತೆ, ಸ್ವಾಮಿ ತಾವು ಕೊಡ್ತಾ ಇರುವಂಥ ಸಂಬಳ ಸಾಕಾಗ್ತಾ ಇಲ್ಲ, ಅದರಿಂದ ಸ್ವಲ್ಪ ಸಂಬಳ ಜಾಸ್ತಿ ಮಾಡ್ಬೇಕು ನನಗೆ ಅಂತ ಕೇಳಿದ್ನಂತೆ. ಉದ್ದೇಶ ಏನು ಅಂತಂದರೆ ಈ ಕೊಡಕ್ಕೆ ಹಾಕೋದಕ್ಕೆ ಸ್ವಲ್ಪ ಚಿನ್ನ ಬರುತ್ತೆ ಅಂತ. ಮಹಾರಾಜರು ಧಾರಾಳವಾಗಿ ಒಪ್ಕೊಂಡ್ಬಿಟ್ರಂತೆ. ಎಷ್ಟು ಕೊಟ್ಟರು ಇದಕ್ಕೆ ಬೇಕಾಗುವಷ್ಟು ಚಿನ್ನ ಆಗ್ತಾ ಇಲ್ಲ. ಮಾಡಿಸ್ಕೊಂಡು ಬಂದು ಹಾಕ್ತಂಗೂ ಅದು ಇನ್ನೂ ಅಷ್ಟೇ ಉಳಿತಾ ಇದೆ. ಬಹಳ ಕಂಗಾಲ ಆಗ್ಬಿಟ್ಟ. ಮಾತಿಲ್ಲ, ಕಥೆ ಇಲ್ಲ, ಏನಿಲ್ಲ. ಇಂಥ ಮನುಷ್ಯರಿಗೆ ಬಹಳ ಕಷ್ಟದ್ದಿದು. ಒಳಗಡೆ ಇಟ್ಕೊಂಡು ನೋವು ಅನುಭವಿಸುವಂಥ ಕಷ್ಟ ನಿಮ್ಗೇನಾದರೂ ಅಂತ ನೋವಿನಲ್ಲಿ ಹೋಗಿ ಬಂದಿದ್ದರೆ ಗೊತ್ತಿರುತ್ತೆ. ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ, ತಾವೇ ಅನುಭವಿಸೋಕ್ಕಾಗೋದಿಲ್ಲ. ಸರಿ, ಹಾಗೆ ಒಂದು ದಿವಸ ರಾಜನಿಗೆ ಕ್ಷೌರ ಮಾಡ್ತಾ ಕೂತಿದ್ದಾಗ ಇವನ ಮುಖ ನೋಡಿ ರಾಜರಿಗೆ ಅನುಮಾನ ಬಂತಂತೆ. ಯಾಕಯ್ಯ ಹೀಗಾಗ್ಬಿಟ್ಟಿದೆಯಾ ನೀನು? ತುಂಬ ಚೆನ್ನಾಗಿ ಮಾತುಕತೆ ಎಲ್ಲ ಆಡ್ಕೊಂಡಿದ್ದೆ, ಎಲ್ಲಾದರೂ ನಿನ್ನ ಮನೆಗೆ ಚಿನ್ನದ ಕೊಡ ಬಂದುಬಿಟ್ಟಿದೆಯೇನೋ ಅಂತ ಕೇಳಿದ್ನಂತೆ. ಇವನಿಗೆ ಅದ್ಭುತ ಆಶ್ಚರ್ಯದೆಲ್ಲ ಆಶ್ಚರ್ಯ ಆಯಿತು. ಎದ್ದು ತಕ್ಷಣ ಉದ್ದಂಡ ನಮಸ್ಕಾರ ಮಾಡಿಬಿಟ್ಟು, ಎಲ್ಲೋ ಅಪರಾಧ ಮಾಡಿದ್ದೀನಿ ನಾನು ಹಾಗೆ. ಹೌದು, ತಮಗೆ ಹೇಗೆ ಗೊತ್ತಾಯಿತು ಪ್ರಭುಗಳೇ ಅಂತ ಕೇಳಿದ್ನಂತೆ. ನನ್ನ ಮನೆಗೂ ಬಂದಿತ್ತು ಆ ಕೊಡಗಳು, ಬಂದಾಗ ನಿನ್ನ ಸ್ಥಿತಿಯಲ್ಲೇ ನಾನಿದ್ದೆ. ಈಗ ಅದನ್ನು ಹೋದ್ಮೇಲೆ ಅದನ್ನು ವಾಪಸ್ ತಗೊಂಡೋಗಿಟ್ಟು ಬಂದಮೇಲೆ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿದ್ನಂತೆ. ಆಮೇಲೆ ಅವನು ಕೊಡ ತಗೊಂಡೋಗಿ ಬಂದು ಇಟ್ಟು ಬಂದಮೇಲೆ ನೆಮ್ಮದಿಯಾದೆ ಅಂತ ಕಥೆಯಲ್ಲಿ ಹೇಳುತ್ತೆ. ಇಲ್ಲಿ ಏನು ಹೇಳೋಕೆ ಹೊರಟಿದ್ದೀನಿ ನಾನು ಅಂದರೆ, ಇಷ್ಟಿದ್ರೆ ಸುಖವಾಗುತ್ತೆ ಅನ್ನುವಂಥ ಅಪೇಕ್ಷೆನೇನಾದರೂ ಪಡ್ತಾ ಇದ್ದರೆ ಆ ಪಾಯಿಂಟಿಗೆ ಸುಖ ಸಿಗೋದಿಲ್ಲ ಅನ್ನುವಂಥ ನಿಶ್ಚಯ ಬೇಕು. ಆ ಸಮದೋಷ್ಟಾಶ್ಮ ಕಾಂಚನ ಅನ್ನುವಂಥದ್ದು ತುಂಬ ಸುಂದರವಾದಂಥ ಮಾತು. ಅದು ಮಣ್ಣು, ಕಲ್ಲು ಮತ್ತು ಚಿನ್ನವನ್ನು ಒಂದೇ ರೀತಿ ನೋಡುವಂಥ ಸ್ವಭಾವ. ನಾವು ವ್ಯಾವಹಾರಿಕ ಜೀವನದಲ್ಲಿ ಖಂಡಿತವಾಗಿಯೂ ಇವುಗಳನ್ನ ಉಪಯೋಗ ಪಡಿತೀವಿ, ಪಡಿಲೇಬೇಕಾಗತ್ತೆ, ಏನು ಮಾಡೋಕೆ ಬರೋದಿಲ್ಲ. ಅಧ್ಯಾತ್ಮ ಎತ್ತರದಲ್ಲಿರೋದು ಇವರ ಆಸೆಗೆ ಒಳಗಾಗದೇ ಇರಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂಥ ಎಚ್ಚರಿಕೆ. ಮುಂದಕ್ಕೆ ಹೋಗೋಣ. 9. ಸುಹೃನ್ಮಿತ್ರ್ಯಾರ್ಯುದಾಸೀನ ಮಧ್ಯಸ್ಥದ್ವೇಷ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಸಹೃದಿ, ಸ್ನೇಹಿತ, ಶತ್ರು ಉದಾಸೀನ, ಮಧ್ಯಸ್ಥರು, ದ್ವೇಷಿ, ಬಂಧು ಬಾಂಧವರಲ್ಲಿ, ಧರ್ಮಾತ್ಮರಲ್ಲಿ ಮತ್ತು ಪಾಪಿಗಳಲ್ಲಿ ಕೂಡ ಸಮಭಾವವನ್ನಿಡುವವರು ಅತ್ಯಂತ ಶ್ರೇಷ್ಠ. ನಾವು ಹಿಂದಿನ ಅಧ್ಯಾಯದಲ್ಲಿ ಒಂದು ಶ್ಲೋಕ ನಿಮಗೆ ಹೇಳಿದ್ದೆ, ಅಂಡರ್ಲೈನ್ ಮಾಡ್ಕೊಳ್ಳೋಕೆ ಹೇಳಿದ್ದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶ್ವನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ ಅಂತ ಏನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದೆ, ಅದನ್ನೇ ಈ ಅಧ್ಯಾಯದಲ್ಲಿ ಹೇಳ್ತಿದ್ದಾನೆ. ಸಹೃದಯರು, ಮಿತ್ರರು, ವೈರಿಗಳು, ಉದಾಸೀನರು, ಮಧ್ಯಸ್ಥರು, ದ್ವೇಷಪಾತ್ರರು, ಬಂಧುಗಳು, ಸಜ್ಜನರು, ಪಾಪಿ, ಇವರೆಲ್ಲರಲ್ಲಿಯೂ ಕೂಡ ಸಮಭಾವವುಳ್ಳವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಎಲ್ಲರನ್ನು ಯಾರು ಸಮನಾಗಿ ನೋಡ್ತಾನೋ ಅವರು ಬಹಳ ಶ್ರೇಷ್ಠ ಮನುಷ್ಯರು ಅನ್ನುವಂಥ ಮಾತನ್ನು ಕೃಷ್ಣ ಬಹಳ ಸುಂದರವಾಗಿ ಹೇಳ್ತಾನೆ. ಅಂಡರ್ಲೈನ್ ಮಾಡಿಕೊಡಿ. ಮುಂದಕ್ಕೆ ಹೋಗೋಣ. 10. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸ್ಯ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಮನಸ್ಸು ಮತ್ತು ಇಂದ್ರಿಯಗಳ ಸಹಿತವಾಗಿ ಶರೀರವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡವನು. ಮನಸ್ಸು, ಇಂದ್ರಿಯ, ಶರೀರ ಎಲ್ಲವೂ ತನ್ನ ವಶದಲ್ಲಿ ಇಟ್ಟವನು ಅಂದರೆ ಒಳಗಡೆ ಆತ್ಮ ಹೇಳಿದಾಗ ಕೇಳಬೇಕು. ತಾನು ಹೇಳಿದ್ದ, ಮನಸ್ಸು ಹೇಳಿದ್ದನ್ನು ಇಂದ್ರಿಯಗಳು ಮಾಡಬೇಕು ಹೊರತು ಇಂದ್ರಿಯಗಳು ಕೇಳಿದ್ದನ್ನೆಲ್ಲ ಮನಸ್ಸು ಮಾಡುವಂಥವನಲ್ಲ. ಆಶಾರಹಿತನು, ಸಂಗ್ರಹರಹಿತನು, ಯೋಗಿಯು ಒಬ್ಬಂಟಿಗನಾಗಿ ಏಕಸ್ಥಾನದಲ್ಲಿ ಸ್ಥಿತನಾಗಿ ಆತ್ಮನನ್ನು ನಿರಂತರ ಪರಮಾತ್ಮನಲ್ಲಿ ತೊಡಗಿಸಬೇಕು. ಅಂದರೆ ಇಲ್ಲಿ ಈಗ ಏನು ಮಾಡಬೇಕು ಸಾಧನೆ ಅನ್ನುವಂಥದ್ದನ್ನು ಭಗವಂತ ಹೇಳ್ತಾ ಇರೋದು 10ನೇ ಅಧ್ಯಾಯದಲ್ಲಿ. ಯೋಗಿಯಾಗುವ ಅಪೇಕ್ಷೆಯವನು ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶಪಡಿಸಿಕೊಳ್ಬೇಕು, ಆಶಾರಹಿತನಾಗಿರಬೇಕು, ಸಂಗ್ರಹರಹಿತನಾಗಿರಬೇಕು. ಸಂಗ್ರಹರಹಿತನಾಗಿರಬೇಕು ಅಂದರೆ ಯಾರು ಏನನ್ನು ಇಟ್ಕೋಬೇಡಿ ಅನ್ನೋದ್ರ ಅರ್ಥ ಇಲ್ಲ. ಇದನ್ನು ಆ ಸಂಗ್ರಹದಲ್ಲಿ ದುರಾಶೆಯ ಸಂಗ್ರಹ ಆಗಿರಬಾರ್ದು. ಅಂಥವನು ಏಕಾಂತ ಸ್ಥಳವನ್ನು ನೋಡಿಕೊಳ್ಬೇಕು ಅಂತ. ಇದು ನಾವು ಪ್ರತಿದಿನ ಅನೇಕ ಕೆಲಸಗಳನ್ನು ಮಾಡ್ತೀವಿ. ಉದಾಹರಣೆಗೆ ಊಟ ದಿನ ಆಗಬೇಕು, ತಿಂಡಿ ದಿನ ಆಗಬೇಕು, ಸ್ನಾನ ದಿನ ಆಗಬೇಕು. ಆದರೆ ಎಲ್ಲೋ ಒಂದು ಕಡೆ ಧ್ಯಾನ ದಿನ ಮಾಡಬೇಕು ಅಂತಂದರೆ ನಮಗೆ ಇದ್ಯಾಕೆ ಹೋಗಬೇಕು ಅಂತ ಅನಿಸೋದಿಲ್ಲ. ಹೇಗೆ ನಮ್ಮ ಮೊಬೈಲಿಗೆ ಪ್ರತಿ ಸಾರಿ ಚಾರ್ಜಿಂಗ್ ಬೇಕೇ ಬೇಕಾಗುತ್ತೋ ಹಾಗೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದಿನ ಧ್ಯಾನ ಅನ್ನುವಂಥ ಚಾರ್ಜ್ ಮಾಡ್ಕೊಂಡ್ರೆ ಮಾತ್ರ ಆ ನೆಮ್ಮದಿ ಕೊಡುತ್ತೆ ಅನ್ನುವಂಥ ಭಾಳ ಸುಂದರವಾದಂಥ ಒಂದು ಅಂಶ ಇದು. ಹಾಗಾಗಿ ಧ್ಯಾನಕ್ಕೆ ಬೇಕಾಗುವಂಥ ಒಂದು ಸ್ಥಿತಿಯನ್ನು ಕೂಡ ಪ್ರತಿಯೊಬ್ಬರು ಪಡ್ಕೊಂಡಿರಬೇಕು ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇರೋದು. ಮುಂದಿನ ಶ್ಲೋಕ ಧ್ಯಾನಕ್ಕೆ
ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾನೆ ಕೃಷ್ಣ. ಗಮನಿಸಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ದಿನ ಸಾಧನೆ ಮಾಡಿ. ಬಹಳ ಎತ್ತರದ್ದು. ನಿಮಗೀಗ ಇಲ್ಲಿ ಕೂತರು ನಿಸ್ವಾರ್ಥದಿಂದ ಹೇಳ್ತಾ ಇರುವಂಥ ಮಾತು ಇದು, ಕೃಷ್ಣ ಹೇಳ್ತಾ ಇರೋದು ಅಂತ ಭಾವಿಸಿ ಕಣ್ಮುಚ್ಚಿ ಇದನ್ನು ಗಮನಿಸಿ. ಹೇಗೆ ಮಾಡಬೇಕು ಧ್ಯಾನ ಅನ್ನುವಂತಹ ತುಂಬ ಸುಂದರವಾದಂಥ ಇನ್ಸ್ಟ್ರಕ್ಷನನ್ನು ಕೃಷ್ಣ ನಮಗೆ ಕೊಡ್ತಾನೆ. ಅಂದರೆ ಇಲ್ಲಿ ಕೂತ್ಕೊಂಡು ಹೇಳೋವನಿಗೆ, ಅಲ್ಲಿ ಕೂತ್ಕೊಂಡು ಕೇಳೋರಿಗೆ ಇಬ್ಬರಿಗೂ ಕೂಡ ಕೃಷ್ಣ ಕೊಡ್ತಾ ಇದ್ದಾನೆ ಅನ್ನೋ ಭಾವನೆಯಿಂದ ಹೇಳ್ತಿದ್ದೀನಿ. ಶ್ಲೋಕ 11. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾನಸಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ನೋಡಿ, ಎಷ್ಟು ಸುಂದರವಾದಂಥ ಟ್ರೈನಿಂಗ್ ಭಗವದ್ಗೀತೆಯಲ್ಲಿ ಕೊಡ್ತಾ ಇರೋದು ಅಂತಂದರೆ, ಹೇಗೆ ಮಾಡಬೇಕು, ಕೂರೋದು ಹೇಗೆ ಅನ್ನೋದರಿಂದ ಶುದ್ಧವಾದ ಭೂಮಿಯ ಮೇಲೆ ಧ್ಯಾನಕ್ಕೆ. ಶುದ್ಧವಾದ ಭೂಮಿ ಮೇಲೆ ಅಂದರೆ ಒಂದು ರೂಮ್ ಮಾಡ್ಕೊಂಡಿದ್ದೀರಿ, ಒಂದು ದೇವ್ರ ಮನೆ ಮಾಡ್ಕೊಂಡಿದ್ದೀರಿ, ಎಲ್ಲೋ ಒಂದು ಕಡೆ ಕೂತ್ಕೊಂಡಿರ್ತೀರಿ. ಶುದ್ಧವಾದ ಭೂಮಿಯ ಮೇಲೆ ಕ್ರಮವಾಗಿ ದರ್ಬೆ, ಮೃಗಚರ್ಮ ಮತ್ತು ವಸ್ತ್ರವನ್ನು ಹಾಸಿ. ಇದು ಅವತ್ತಿನ ಸಮೃದ್ಧಿ ಕಾಲದಲ್ಲಿ ಹೇಳಿದ್ದು. ಈಗ ದರ್ಬೆಯೂ ಎಲ್ಲ ಕಡೆ ಸಿಗೋದಿಲ್ಲ, ಮೃಗಚರ್ಮ ಅನ್ನುವಂಥದ್ದಂತೂ ಸಿಗೋದಿಲ್ಲ. ಭಾವನೆಯಲ್ಲಿ ಇದನ್ನು ಇಟ್ಕೊಳ್ಳೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಒಂದು ಬಟ್ಟೆಯನ್ನು ಹಾಸಿ ಅದ್ರ ಮೇಲೆ ಕೂತ್ಕೊಳ್ಳಿ ಅಂತ ಇಲ್ಲಿ ಹೇಳಿರೋದು. ಬಟ್ಟೆ ಕೆಳಗಡೆ ಮೃಗಚರ್ಮ, ಅದ್ರ ಕೆಳಗಡೆ ದರ್ಬೆ ಅಂತನ್ನುವಂಥದ್ದು. ಇವನ್ನ ಹಾಸಿ ಕೂತ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಸಿ ಬಹಳ ಎತ್ತರವಲ್ಲದ ಮತ್ತು ಬಹಳ ತಗ್ಗಲ್ಲದ ಆಸನವನ್ನು ಸ್ಥಿರವಾಗಿ ಸ್ಥಾಪಿಸಿಕೊಂಡು, ಬಹಳ ಎತ್ತರವಾಗಿಯೂ ಇರಬಾರ್ದು, ಬಹಳ ತಗ್ಗಾಗಿಯೂ ಇರಬಾರ್ದು, ಅಂತಹ ಆಸನವನ್ನು ಸ್ಥಾಪಿಸಿಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಇದು ಧ್ಯಾನದ ಪರ್ಫೆಕ್ಟ್ ಟ್ರೈನಿಂಗ್ ಗಿವನ್ ಬೈ ದಿ ಹೈಯೆಸ್ಟ್ ಡೈಟಿ ಆಫ್ ದಿಸ್ ಕಂಟ್ರಿ. ರಿಮೆಂಬರ್. ಶ್ಲೋಕ 12. ತತ್ರ ಏಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯಾಸನೆ ಯುಂಜಾದ್ ಯೋಗಮಾತ್ಮವಿಶುದ್ಧಯೇ. ಮುಂದೇನು ಮಾಡ್ಬೇಕಂತ ಹೇಳಿದ ಅಂದರೆ, ಆ ಆಸನದಲ್ಲಿ ಕುಳಿತು, ಯಾವುದು ಅಂದರೆ ದರ್ಬೆ, ಮೇಲ್ಗಡೆ ಚರ್ಮ, ಅದ್ರ ಮೇಲ್ಗಡೆ ಬಟ್ಟೆ ಹಾಕಿದಂಥ ಆಸನ, ಆ ವ್ಯವಸ್ಥೆಗಳಿಲ್ಲದಿದ್ದಾಗ ತುಂಬ ಸುಂದರವಾಗಿ ಏನು ಧ್ಯಾನಕ್ಕೆ ಬೇಕಾಗುವಂಥ ಚಾಪೆ ಇದೆಯೋ ಅದ್ರ ಮೇಲೆ ಕುಳಿತು ಇಂದ್ರಿಯಗಳ ಕ್ರಿಯೆಗಳನ್ನು ವಶಪಡಿಸಿಕೊಂಡು, ಹೊರಗಡೆ ಮತ್ತು ಒಳಗಡೆ ಇಂದ್ರಿಯ ಕ್ರಿಯೆಗಳನ್ನು ವಶಪಡಿಸಿಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ. ನೋಡಿ, ಎಷ್ಟು ಸುಂದರವಾಗಿದೆ ಅಂದರೆ, ಮನಸ್ಸನ್ನು ಏಕಾಗ್ರಗೊಳಿಸಿ ಅಂತಃಕರಣದ ಶುದ್ಧಿಗಾಗಿ ಯೋಗಾಭ್ಯಾಸವನ್ನು ಮಾಡಬೇಕು. ಅಂತಃಕರಣದ ಶುದ್ಧಿಗಾಗಿ ಯೋಗಾಭ್ಯಾಸವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಎಂಥ ಸುಂದರವಾದಂಥ ಶ್ಲೋಕ ಅಂದರೆ, ತುಂಬ ಸ್ಥಿರವಾದ ಜಾಗದಲ್ಲಿ, ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡು ಮನಸ್ಸು, ಚಿತ್ತ ಇವುಗಳನ್ನು ವಶಪಡಿಸಿಕೊಂಡು. ಇಲ್ಲಿ ಧ್ಯಾನ ಅಂತಂದರೆ ಏನೂ ಮನಸ್ಸು ಕ್ರಿಯೆ ಮಾಡದೇ ಇರುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದರೆ ಧ್ಯಾನ ಆಗುತ್ತೆ. ಆದರೆ ಈ ಥರ ಮಾಡೋದಕ್ಕೆ ಸಾಧ್ಯ ಆಗದಿದ್ದಾಗ ನಾವು ಎದುರುಗಡೆಯೋ ಅಥವಾ ಒಳಗಡೆಯೋ ಬೆಳಕನ್ನೋ ಏನೋ ಒಂದು ಇಟ್ಕೊಂಡು ಆ ಬೆಳಕನ್ನು ಧ್ಯಾನ ಮಾಡ್ತೀವಿ. ಇದು ಸುಲಭವಾದ ದಾರಿ ಅಂತ ಇಟ್ಕೊಂಡು ಇದನ್ನು ನಾವು ಹೀಗೆ ಗ್ರಹಿಸ್ಬೋದು. ಕೃಷ್ಣನು ಕೂಡ ಈ ರೀತಿ ಎಲ್ಲ ಮನಸ್ಸನ್ನು ವಶ ಮಾಡ್ಕೊಂಡು ಮುಂದೇನು ಮಾಡಿ ಅಂತ ಹೇಳ್ತಾನೆ, ಯೋಗಾಭ್ಯಾಸ ಮಾಡಿ ಅಂತ ಹೇಳ್ತಾನೆ. ಮುಂದೇನು ಹೇಳ್ತಾನೆ ನೋಡೋಣ. 13. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಬಹಳ ಸುಂದರವಾದ ಶ್ಲೋಕ. ಶರೀರ, ತಲೆ, ಕತ್ತನ್ನು ನೇರವಾಗಿರಿಸಿ. ಶರೀರ, ತಲೆ, ಕತ್ತನ್ನು ನೇರವಾಗಿರಿಸಿ ಅಚಲವಾಗಿ ಸ್ಥಿರವಾಗಿಟ್ಟುಕೊಂಡು. ನೋಡಿ, ಇದು ಧ್ಯಾನಕ್ಕೆ ಕೂರೋದನ್ನು ಕೂಡ ಭಗವಂತ ಹೇಳ್ಕೊಡ್ತಿದ್ದಾನೆ ಅಂತಂದರೆ, ಇದು ಹೇಳ್ಕೊಟ್ಟಿದ್ದು ಲೆಕ್ಕ ಹಾಕಿ ಯುದ್ಧರಂಗದಲ್ಲಿ ಅರ್ಜುನಿಗೆ ಮಾಡ್ತಾ ಇರುವಂಥ ಉಪದೇಶದಲ್ಲಿ ಈ ವಿಚಾರದವರೆಗೆ ಬಂದಿದ್ದೀವಿ. ಈಗ ನಾವು ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ಅಚಲವಾಗಿ ಸ್ಥಿರವಾಗಿಟ್ಟುಕೊಂಡು ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನು ನಿಲ್ಲಿಸಿ. ಇದನ್ನು ನಾವು ಮೂರನೆಯ ಕಣ್ಣು ಅಂತ ಕರಿತೀವಿ. ಅಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಅಂತ ಅದರ ಅರ್ಥ. ದಿಕ್ಕುಗಳನ್ನು ನೋಡದೆ, ಏನನ್ನೂ ನೋಡದೆ ಕಣ್ಣಿನ ದೃಷ್ಟಿಯನ್ನು ಆಜ್ಞಾಚಕ್ರದಲ್ಲಿ ಕೇಂದ್ರೀಕರಿಸಿ ಅಂತ, ಅಥವಾ ಏನು ನಮ್ಮದು ಇಲ್ಲಿ ಮೂರನೇ ಕಣ್ಣು ಅಂತೀವೋ ಆ ಜಾಗದಲ್ಲಿ ಕೇಂದ್ರೀಕರಿಸೋದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ. ಕೇಳೋಣ ಇನ್ನೊಂದು ಸಾರಿ. ಆ ಶ್ಲೋಕ ತುಂಬ ಚೆನ್ನಾಗಿದ್ದರಿಂದ ಹೇಳ್ತೀನಿ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಮುಂದಿಂದು ಇನ್ನೂ ಚೆನ್ನಾಗಿದೆ. ಪ್ರಶಾಂತಾತ್ಮ ವಿಗತಿಭಿಃ ಬ್ರಹ್ಮಚಾರಿ ವೃತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ
ಯುಕ್ತ ಆಸೀತ ಮತ್ಪರಃ. ಮುಂದೇನು ಮಾಡಬೇಕು ಅಂತ ಹೇಳಿದ ಅಂದರೆ ಬ್ರಹ್ಮಚರ್ಯ ವ್ರತದಲ್ಲಿ ಇರುವ. ಆಗ ನಾವು ಮದುವೆ ಮಾಡ್ಕೊಂಡಿದ್ದು ತಪ್ಪಾಯ್ತಾ ಅಂದರೆ ಅಲ್ಲ, ಇಲ್ಲಿ ಬ್ರಹ್ಮಚರ್ಯ ಅಂತ ಹೇಳುವಾಗ ಬಹಳ ಸುಂದರವಾದ ಮಾತು, ಬ್ರಹ್ಮನನ್ನು ಕುರಿತು ಆಚರಿಸುವಂಥವನು ಬ್ರಹ್ಮಚರ್ಯ ವ್ರತದಲ್ಲಿರುವನು ಅಂತ. ಅಂದರೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಮಾಡುವವನು ಬ್ರಹ್ಮಚರ್ಯದಲ್ಲಿರುವನು ಅಂತ. ಹಾಗಾಗಿ ಬ್ರಹ್ಮಚರ್ಯ ವ್ರತದಲ್ಲಿ ಇರುವ ಭಯರಹಿತ, ಯಾವುದೇ ಭಯ ಇಲ್ಲದೆ ಇರುವಂತಹ ಪೂರ್ಣವಾಗಿ ಶಾಂತವಾದ ಅಂತಃಕರಣವುಳ್ಳ. ಹೀಗೆಷ್ಟು ಸುಂದರವಾಗಿ ಕೂತ್ಕೊಂಡಿದ್ದಾನೆ ಅಂದರೆ ಅಲ್ಲಿ ನಾನು ಅಂತೇನಿಲ್ಲ, ಒಳಗಡೆ ಬರೀ ಬೆಳಕಿನ ರೂಪದಲ್ಲಿ ಪರಮಾತ್ಮ ಮಾತ್ರ ಕಾಣುವಂಥ ರೂಪದಲ್ಲಿ ಕೂರ್ತಿದ್ದಾನೆ ಅಂತ ಇಟ್ಕೊಳ್ಳೋಣ. ಅಂತಃಕರಣವನ್ನು ಎಚ್ಚರವಾಗುಳ್ಳ ಯೋಗಿಯ ಮನಸ್ಸನ್ನು ತಡೆದು ಚಿತ್ತವನ್ನು ನನ್ನಲ್ಲಿ ತೊಡಗಿಸಿ. ಈಗ ನಿಮಗೆ ಈ ಸ್ಥಿತಿಯಲ್ಲಿ ಭಗವಂತನ ಒಳಗನೂ ಕಾಣ್ಬೋದು, ಹೊರಗೇನೂ ಕಾಣ್ಬೋದು. ಉದಾಹರಣೆಗೆ ಶ್ರೀಕೃಷ್ಣನ ಪದತಳದಲ್ಲಿ ನಾನು ಕೂತಿದ್ದೇನೆ ಅಂತ ಭಾವಿಸಿದರೆ ಅಲ್ಲಿ ಕೂತಿದ್ದೀನಿ, ಒಳಗಡೆನೇ ಕೃಷ್ಣ ಪರಮಾತ್ಮ ಇದ್ದಾನೆ ಅನ್ನುವಂಥ ದೃಷ್ಟಿಯಿಂದ ಒಳಗಡೆ ನೋಡುವಷ್ಟು ಶಕ್ತಿ ನಮಗೆ ಪರಮಾತ್ಮ ಕೊಟ್ಟರೆ ಅಲ್ಲಿಯೂ ಕೂಡ ನೋಡ್ಬೋದು. ಹಾಗಾಗಿ ನನ್ನನ್ನು ಆಶ್ರಯಿಸಿ ಆಶ್ರಯದಲ್ಲಿ ಸ್ಥಿರನಾಗಬೇಕು ಅಂತ ಹೇಳ್ತಾನೆ. ಪರಮಾತ್ಮನನ್ನು ನೆನೆದು ನಿಶ್ಚಿಂತೆಯಿಂದ ಕೂತ್ಕೊಳ್ಬೇಕು. ಬಹಳ ಸುಂದರವಾದಂಥದ್ದು ಧ್ಯಾನದಲ್ಲಿ. ಎಲ್ಲಿ ನಮ್ಮ ಸಂಸ್ಕೃತಿ ಹೊರಗಡೆ ಏನು ದೇಶಗಳಲ್ಲಿದೆ ಧ್ಯಾನ ಹೇಳ್ಕೊಡ್ತೀವಿ ಅಂತ ಏನು ನಮ್ಮ ದೇಶದ ಅನೇಕ ಯೋಗಿಗಳು ಹೋಗ್ತಾರೆ, ಅವರೆಲ್ಲರೂ ಕೂಡ ಇದನ್ನೇ ಹೇಳ್ಕೊಡ್ತಾ ಇರೋದು. ನಿಮಗೆ ನೇರವಾಗಿ ಕೃಷ್ಣನಿಂದಲೇ ಕಲಿಯುವಂಥ ಸಂದರ್ಭ ಭಗವದ್ಗೀತೆ ನೀವೇ ಓದ್ತಾ ಇದ್ದಾಗ ಬರುತ್ತೆ. ಬಹಳ ಎತ್ತರಕ್ಕೆ ತಲುಪಬಲ್ರಿ ನೀವು ಅನ್ನೋದನ್ನು ಹೇಳ್ತಾ ಇನ್ನೊಂದು ಸಾರಿ ಈ ಶ್ಲೋಕನ ಹೇಳ್ತೀನಿ. ಪ್ರಶಾಂತಾತ್ಮ ವಿಗತ ಬೀರ್ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ನನ್ನಲ್ಲಿ ಚಿತ್ತವನ್ನು ತೊಡಗಿಸಿ ಅಂದರೆ ಪರಮಾತ್ಮನ ಎದುರು ಕೂತಿದ್ದೀನಿ ಅಂತ ಇಟ್ಕೊಳ್ಳಿ, ಅಥವಾ ಅಹಂಕಾರ ಶೂನ್ಯತೆಯಲ್ಲಿ ಒಳಗಿರೋವನೇ ಪರಮಾತ್ಮ ಅಂತ ಇಟ್ಕೊಂಡು ಕೂತ್ಕೊಳ್ಳಿ. ಹಾಗೆ ನನ್ನ ಆಶ್ರಯದಲ್ಲಿ ಸ್ಥಿರವಾಗಿರಬೇಕು ಅಂತ ಭಗವಂತ ಹೇಳ್ತಾನೆ. ಹಾಗೆ ನೆಮ್ಮದಿಯಿಂದ ಉಳಿದ್ಬಿಡ್ಬೇಕು. ಇದನ್ನು ನಾನು ನಿಮಗಿಲ್ಲಿ ಹೇಳ್ಕೊಡ್ತಾ ಇಲ್ಲ, ಬಹುಶಃ ಕ್ಲಾಸಿನ ನಂತರ ಖಂಡಿತವಾಗೂ ಒಂದು 10 ನಿಮಿಷ ಪ್ರಯತ್ನ ಮಾಡಿ ನೋಡಿ, ಖಂಡಿತ ಸಫಲ ಆಗ್ತೀರಿ ನೀವು ಅನ್ನುವಂಥ ಮಾತನ್ನು ಹೇಳ್ತೀನಿ. ಮುಂದಕ್ಕೆ ಹೋಗೋಣ. ಶ್ಲೋಕ 15. ಯುಂಜನ್ನೇವಂ ಸದಾತ್ಮಾನಂ ಯೋಗೇ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಈ ರೀತಿ ಮಾಡ್ತಾ ಇರುವಂಥ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡಿರುವ ಯೋಗಿಯು, ಯಾವ ಯೋಗಿ ಈ ರೀತಿ ಧ್ಯಾನ ಮಾಡೋದಕ್ಕೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೋ ಆ ಯೋಗಿಯು ಹೀಗೆ ಆತ್ಮನನ್ನು ಪರಮೇಶ್ವರ ಸ್ವರೂಪನಾದ ನನ್ನಲ್ಲಿ ನಿರಂತರವಾಗಿ ತೊಡಗಿಸಿ. ಯೋಗ ಅಂದ್ರೇ ಆತ್ಮನನ್ನು ಪರಮಾತ್ಮನಲ್ಲಿ ಜೋಡಿಸೋದು, ಪರಮಾತ್ಮನಲ್ಲಿ ಸೇರಿಸೋದು ಅಂತ ತೊಡಗಿಸಿ ನನ್ನಲ್ಲಿರುವ ಪರಮಾನಂದ ಪರಾಕಾಷ್ಠತೆಯಾದ ಶಾಂತಿಯನ್ನು ಪಡೆದುಕೊಳ್ಳುವನು. ಇದನ್ನೇ ಹೇಳ್ತಾ ಇರೋದು. ನಾವು ಹಿಂದಿನ 2 ಧ್ಯಾನ ಶ್ಲೋಕದಲ್ಲಿ ಹೇಳಿದ ನೆನಪಿದೆ ನಿಮಗೆ. ಧ್ಯಾನೇನಾತ್ಮನಿ ಪಶ್ಯಂತಿ ಅಂತ ಒಂದು ಧ್ಯಾನದಲ್ಲಿ ಆತ್ಮ ಸಿಗುತ್ತೆ ಅಂತ ಹೇಳಿದ್ದೀವಿ. ಇನ್ನೊಂದು ತದ್ಗತೇನ ಮನಸಾ ಪಶ್ಯಂತಿ ಎಂ ಯೋಗಿ, ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಎಂ ಯೋಗಿನೋ ಅಂತ ಹೇಳಿದ್ದೆ. ಆ ಧ್ಯಾನ ಶ್ಲೋಕದಲ್ಲಿ ಒಂದು ಧ್ಯಾನಾವಸ್ಥೆಯಲ್ಲಿ ಈ ಜಾಗವನ್ನು ಮುಟ್ತೀವಿ, ಈ ಧ್ಯಾನದ ಸ್ಥಿತಿಯನ್ನು ಮುಟ್ತೀವಿ ಅಂತ. ಮತ್ತು ಇದರೊಳಗೆ ಇನ್ನೊಂದರೊಳಗೆ ಶಾಂತಾಕಾರಂ ಶ್ಲೋಕದಲ್ಲಿ ತದ್ಗತೇನ ಒಂದೇ ಎಲ್ಲಿದೆ ಅದು, ಶಾಂತಾಕಾರಂ ಪದ್ಮ ವಿಶ್ವಾಧಾರಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಾಮಂ ಯೋಗಿ ಹೃದಯಾನಗಮ್ಯಂ. ಯೋಗಿಗಳಿಗೆ ಹೃದಯದಲ್ಲಿ ಜ್ಞಾನದಲ್ಲಿ ಪರಮಾತ್ಮ ಸಿಗ್ತಾನೆ ಅಂತ. ಹಾಗೆ ಇಲ್ಲಿಯೂ ಕೂಡ ಆ ಧ್ಯಾನದ ಸ್ಥಿತಿಯಲ್ಲಿ ನೀವು ಇರುವಂಥದ್ದು ಸ್ಥಿತಿಯೇ ಪರಮಾತ್ಮನ ಸ್ಥಿತಿ ಅನ್ನುವಂಥ ಎತ್ತರವಾದಂಥ ಕಲ್ಪನೆ ಇಟ್ಕೊಳ್ಬೋದು. ಬಹಳ ಸುಂದರವಾದಂಥ ಶ್ಲೋಕ 15. ಇನ್ನೊಂದು ಸಾರಿ ತಾತ್ಪರ್ಯವನ್ನು ಓದ್ತೀನಿ. ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡ ಯೋಗಿಯು ಹೀಗೆ ಆತ್ಮನನ್ನು ಪರಮೇಶ್ವರ ಸ್ವರೂಪನಾದ ನನ್ನಲ್ಲಿ ನಿರಂತರವಾಗಿ ತೊಡಗಿಸಿ ನನ್ನಲ್ಲಿರುವ ಪರಮಾನಂದ ಪರಾಕಾಷ್ಠತೆಯ ಶಾಂತಿಯನ್ನು ಪಡೆದುಕೊಳ್ಳುವನು. ಇದು ಪರಮಾವಧಿ ಶಾಂತಿ ಧ್ಯಾನದಲ್ಲಿ ಸಿಗುತ್ತೆ ಅಂತ. ಹಾಗಾಗಿ ಧ್ಯಾನ ಮಾಡೋವರಲ್ಲಿ ಒಂದು ವರ್ಚಸ್ಸಿರುತ್ತೆ ಅಂತ. ನೀವು ಭಗವದ್ಗೀತೆಯ 6ನೇ ಅಧ್ಯಾಯನ ಓದಿ ಸಾಧನೆ ಮಾಡಿದರೆ ನಿಮಗೆ ಪರಮಾತ್ಮನೇ ಉಪದೇಶ ಮಾಡಿದ ಅನ್ನುವಂಥ ಭಾವನೆಯಿಂದ ನೀವು ಮಾಡಿದರೆ ಇನ್ನೂ ಎತ್ತರಕ್ಕೆ ಹೋಗ್ಬಿಡ್ತೀರಿ ಅನ್ನುವಂಥದ್ದು ನನ್ನ ಕಲ್ಪನೆ. 16ನೇ ಶ್ಲೋಕಕ್ಕೆ ಹೋಗೋಣ. 16. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವ ಚಾರ್ಜುನ.
ಏನು ಮಾಡಬೇಕು ಅಂತ ಕೃಷ್ಣ ಹೇಳ್ದೆ, ಹ್ಯಾಕೆ ಕೂರಬೇಕು ಅಂತ ಹೇಳ್ದೆ, ಕಣ್ಣೇನು ಮಾಡಬೇಕು ಅಂತ ಹೇಳ್ದೆ, ಮನುಷ್ಯ ಏನು ಮಾಡಬೇಕು ಅಂತ ಹೇಳ್ದೆ, ಯಾವಾಗ ಪರಮಾವಧಿ ಧ್ಯಾನದ ಸ್ಥಿತಿಗೆ ಹೋಗ್ತೀವಿ ಎನ್ನುವಂಥ ಮಾತನ್ನು ಕೂಡ ಕೃಷ್ಣ ಹೇಳ್ದ. ಆದರೆ ಕೆಲವು ನಿಯಮ ಹೇಳ್ತಿದ್ದಾನೆ ನೋಡಿ. ಈಗ ಬಹಳ ಸುಂದರವಾದದ್ದು, ನಾತ್ಯಶ್ನತಸ್ತು ಯೋಗೋಸ್ತಿ. ಯೋಗ ಬೇಕು ಅಂದರೆ ಸಿಕ್ಕಾಪಟ್ಟೆ ತಿನ್ನೋರಿಗಿಲ್ಲ ಅಂತ. ಇದು ಒಂದು ಡಯಟ್ರಿ ಪ್ರಿಸ್ಕ್ರಿಪ್ಷನ್ ಇದೆ ಭಗವಂತಂದು. ಒಂದು ಜೋಕ್ ಸಾಮಾನ್ಯ ಈ ಹಂತದಲ್ಲಿ ಹೇಳ್ತಿದ್ದೀನಿ. ಕ್ಲುಪ್ತವಾಗಿ ತಿನ್ನೋನು ಅಂತ. ಕಾನೆ ಕಾನೆ ದಾನೆ ದಾನೆ ಪೇ ಲಿಖಾ ಹುವಾ ಭೈ ಕಾನೆ ವಾಲೆ ಕಾ ನಾಮ್ ಅಂತ ಒಂದು ಮಾತಿದೆ. ಕಬೀರ್ ಅಂತ ಸಂತರ ಹೇಳೋದು, ಪ್ರತಿ ಕಾಳಿನಲ್ಲಿ ಯಾರು ತಿನ್ನಬೇಕು ಅಂತ ಬರೆದಿರ್ತಾನೆ ಅಂತ. ಹಾಗೆಯೇ ನೀವು ಎಷ್ಟು ಧಾನ್ಯ ತಿಂದು ಬಂದು ಅಂತ ಬರೆದಿರ್ತಾನೆ. ಒಂದು 5 ಕ್ವಿಂಟಾಲ್ ಅಕ್ಕಿ ತಿಂದು ಬನ್ನಿ ನಿಮ್ಮ ಜೀವಮಾನದಲ್ಲಿ ಅಂತ ಬರೆದಿರ್ತಾನೆ. ನಾವು ಬೇಗ ಬೇಗ ತಿಂದರೆ ಬೇಗ ಹೋಗಬೇಕಾಗತ್ತೆ. ಅದನ್ನೇ ಇಟ್ಟರೆ ಇಲ್ಲ ಇನ್ನೂ ಒಂದು ಮುಗಿದಿಲ್ಲ ಅಂತ ಭಾಳ ದೀರ್ಘಕಾಲದವರೆಗೆ ಉಳಿತೀವಿ ಅಂತ. ಒಬ್ಬರಿಗೆ ಡಯಾಬಿಟೀಸ್ ಆಗಿಬಿಡ್ತಂತೆ. ಡಾಕ್ಟ್ರ್ ಹತ್ರ ಹೋಗಿ ಆದಾಗ ಇಲ್ಲ ನೀವು ತಿಂಡಿ ಗಿಂಡಿ ಕಡಿಮೆ ಮಾಡಬೇಕು ಅಂತ. ಇಡ್ಲಿ ಯಾರು ಎಷ್ಟು ತಿನ್ನಲಿ ಕೇಳಿದ್ರಂತೆ. ನೀವು ಇಷ್ಟು ತನಕ ಎಷ್ಟು ತಿಂತಿದ್ರಿ ಅಂತ. ನಾನು ಇಷ್ಟು ತನಕ 8 ಇಡ್ಲಿ ತಿಂತಿದ್ದೆ ಅಂದ್ರಂತೆ. ಇಲ್ಲ 2 ತಿಂದರೆ ಸಾಕು ಅಂತ ಹೇಳಿಬಿಟ್ರಂತೆ. ಆಮೇಲೆ ಬಂದರು. ಆಮೇಲಿಂದ 2 ಇಡ್ಲಿ ತಿನ್ನೋಕೆ ಶುರು ಮಾಡಿಬಿಟ್ರು. ಪಾಪ ಅವ್ರ ಸ್ನೇಹಿತರ ಹತ್ರ ಹೇಳಿದ್ರಂತೆ, ಇಲ್ಲ ಕಣ್ರಿ ನನಗೆ ಇಡ್ಲಿ ಅಂದರೆ ತುಂಬ ಇಷ್ಟ, 8 ಇಡ್ಲಿ ತಿಂತಿದ್ದೆ, ಈಗ ಡಾಕ್ಟ್ರು ತಿನ್ನಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಅಂತ. ಹಾಗಾದ್ರೆ ಈಗ ಏನು ಮಾಡಿದಿರಿ ನೀವು ಅಂತ ಕೇಳಿದ್ರಂತೆ. ಇನ್ನು ಮಾಡೋದೇನಿದೆ, ಇಷ್ಟು ದೊಡ್ಡದು 2 ಇಡ್ಲಿ ಮಾಡ್ಕೊಂಡ್ಬಿಡ್ತೀನಿ ಅಂತಂದ್ರಂತೆ. ಹಾಗಲ್ಲ ಇದು ನಾತ್ಯಶ್ನತಸ್ತು ಯೋಗೋಸ್ತಿ ಅಂದರೆ ಅತಿಯಾಗಿ ತಿನ್ನೋವನಿಗೆ ಯೋಗ ಇಲ್ಲ ನೋಡಿ. ಇದು ನಮ್ಮ ಆರೋಗ್ಯ ಸಮಸ್ಯೆಗಳು ಹಾಗೆ. 40 ಆಯಿತು, ಸಕ್ಕರೆ ಜಾಸ್ತಿ ತಿಂದಿದ್ದಿತ್ತು, ಡಯಾಬಿಟಿಸ್ ಶುರುವಾಯಿತು. ಉಪ್ಪು ಜಾಸ್ತಿ ತಿಂದಿದ್ದಿತ್ತು, BP ಬಂತು. ಸೊ ಡಾಕ್ಟ್ರ್ ಹತ್ರ ಹೋದ್ರಿ, ಸಕ್ಕರೆ ಬಿಡು ಅಂದರು. BP ಆಯಿತು, ಇದನ್ನು ಉಪ್ಪು ಬಿಡಿ ಅಂದರು. ಆಮೇಲೆ ಆ್ಯಸಿಡಿಟಿ ಬಂತು, ಖಾರ ಬಿಡಿ ಅಂತಂದರು. ಎಣ್ಣೆ ಪದಾರ್ಥ ತಿಂದಿದ್ದು ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು, ಎಣ್ಣೆ ಬಿಡಿ ಅಂತಂದರು. ಏನು ತಿನ್ನೋಕೆ ಉಳಿಬೇಕು ಅಂತ ಗೊತ್ತಿಲ್ಲದಂಥ ಸ್ಥಿತಿಗೆ ಬರೋದಕ್ಕಿಂತ ಬಹಳ ದೀರ್ಘ ಕಾಲದವರೆಗೆ ಸ್ವಲ್ಪ ಸ್ವಲ್ಪ ತಿಂದು ಆರೋಗ್ಯವಾದ ಪೂರ್ಣವಾದಂಥ ಜೀವನ ಮಾಡಿಕೊಳ್ಳೋದು ಭಾಳ ಶ್ರೇಷ್ಠ. ಈ ನಿಮ್ಮ ಎದುರುಗಡೆ ಕೂತಿರೋರಿಗೆ ಶಿವರಾಮ್ ಕಾರಂತರಿಗೆ ಪ್ರಶ್ನೆ ಕೇಳುವಂಥ ಒಂದು ಅವಕಾಶ ಸಿಕ್ಕಿತ್ತು ಭಾಳ ಬಾಲ್ಯದಲ್ಲಿ ಓದ್ತಾ ಇದ್ದಾಗ. ಆವಾಗ ನೀವು ಇಷ್ಟು ಚೆನ್ನಾಗಿ ಹೆಂಗಿದ್ದೀರಿ ಅಂತ ಕೇಳಿದಾಗ ಭಾಳ ಸುಂದರವಾಗಿ ಉತ್ತರ ಹೇಳಿದರು, ಕಡಿಮೆ ತಿಂತೀನಿ ಚೆನ್ನಾಗಿದ್ದೀನಿ ಅಂತ. ಕಡಿಮೆ ತಿನ್ನಿ ಚೆನ್ನಾಗಿರ್ತೀರಿ ಅಂತ. ಹಾಗಾಗಿ ಯಾರು ಕಡಿಮೆ ತಿಂತಾರೋ ಅವರಿಗೆ ಆರೋಗ್ಯ, ಪೌಷ್ಟಿಕವಾದ ಆಹಾರವನ್ನು ಕಡಿಮೆ ಯಾರು ತಿಂತಾರೋ ಅವರಿಗೆ ಆರೋಗ್ಯ ಚೆನ್ನಾಗಿದೆ ಅಂತ ನೋಡಿ. ನಾಸ್ತ್ಯತ್ನತಸ್ತು ಯೋಗೋಸ್ತಿ. ತುಂಬ ತಿನ್ನವನಿಗೆ ಯೋಗ ಇಲ್ಲ. ನಚೈಕ ಅಂತ ಮನಶ್ನತಃ, ತಿಂದೇ ಇದ್ದವನಿಗೆ ಅವನಿಗೂ ಇಲ್ಲ ನೋಡಿ. ಇದು ಎಂಥ ಮಧ್ಯ ಮಾರ್ಗ ಕೃಷ್ಣ ಹೇಳ್ತಾ ಇರೋದು ಅಂದರೆ, ಅತಿ ತಿನ್ನವರಿಗೂ ಯೋಗ ಇಲ್ಲ, ತಿನ್ನದೇ ಇರೋವರಿಗೂ ಯೋಗವಿಲ್ಲ. ನಚಾತಿ ಸ್ವಪ್ನಶೀಲಸ್ಯ, ಸದಾ ಕನಸು ಕಾಣ್ತಾ ಇರೋನು, ಸದಾ ನಿದ್ದೆ ಮಾಡ್ತಾ ಇರೋನಿಗೆ ಯೋಗ ಇಲ್ಲ. ಜಾಗೃತೋ ನೈವಾಚಾರ್ಜುನ, ಸದಾ ನಾನು ಎದ್ದೇ ಇರ್ತೀನಿ, ಭಗವಂತನ ಕಾಣಬೇಕು ಅಂತ ಹೇಳಿ ನಾನು ನಿದ್ದೆನೂ ಮಾಡಲ್ಲ, ಊಟನೂ ಮಾಡಲ್ಲ, ತಿಂಡಿನೂ ಮಾಡಲ್ಲ ಅಂಥೇಳಿ ಹಾಗೇನಾದ್ರು ಕೂತ್ಕೊಂಡ್ರೆ ಅವನಿಗೂ ಇಲ್ಲ ಅಂತ. ಎಂಥ ಸುಂದರವಾದ ಮಾರ್ಗವನ್ನು ಕೃಷ್ಣ ಕೊಡ್ತಾನೆ ಇಲ್ಲಿ ಅಂತಂದರೆ ಅದ್ಭುತವಾದಂಥದ್ದು. ಅಂಡರ್ಲೈನ್ ಮಾಡ್ಕೊಳ್ಳಿ, ಹೇಳಿ ಬೇರೆಯವರಿಗೆ. ನಿಮಗೆ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಒಂದು ಬಹಳ ಅದ್ಭುತವಾದಂಥ ಒಂದು ಸ್ಥಿತಿಯನ್ನು ಗಮನಿಸ್ಬೇಕು ನೀವು. ನಿಮಗಿದು ಸುಖವನ್ನು ಕೊಟ್ಟರೆ ನೀವು ಇದನ್ನು ಬೇರೆಯವರಿಗೆ ಕೊಡಬೇಕಾಗತ್ತೆ. ಕಷ್ಟ ಕೊಟ್ಟಿದ್ದನ್ನು ಕೊಡಬೇಡಿ, ಸುಖ ಬಂದಿದ್ದನ್ನು 4 ಜನಕ್ಕೆ ಹಂಚ್ಕೊಂಡ್ರೆ ಅವರಿಗೂ ಆನಂದ ಸಿಗುತ್ತೆ. ಹಾಗಾಗಿ ಇಂಥದ್ದನ್ನು ಕೇಳಿದ್ದಿದ್ರೆ ನೀವು ಸ್ನೇಹಿತರಿಗೆ ಭಗವದ್ಗೀತೆಯಲ್ಲಿ ಹೀಗಿದೆ ಅಂತ ಹೇಳಿದರೆ, ನಿಮಗೆ ಉಪನಿಷತ್ತು ಒಂದು ಮಾತು ಹೇಳುತ್ತೆ, ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮತಿತವ್ಯಂ ಅಂತ. ಕಲಿಬೇಕು, ಕಲ್ತಿದ್ದನ್ನು ಹೇಳಬೇಕು ಅಂತ. ಹಾಗಾಗಿ ನೀವು ಕಲ್ತಿದ್ದು ಸಾರ್ಥಕ ಆಗೋದು ನೀವು ಅದನ್ನು ಮನನ ನಿಧಿಧ್ಯಾಸನಗಳು ಮಾಡಿ ಅಳವಡಿಸ್ಕೊಂಡಾಗ. ಮತ್ತು ಸಾರ್ಥಕ ಯಾವಾಗ ಆಗುತ್ತೆ ಅಂತಂದರೆ ನೀವು ಅದನ್ನು ಕೊಟ್ಟಾಗ ಇನ್ನೂ ಹೆಚ್ಚು ಬೆಳೆಯುತ್ತೆ ಅಂತ. ಬಹಳ ಸುಂದರವಾದಂಥ ಶ್ಲೋಕ. ಇನ್ನೂ ಒಂದು ಸಾರಿ ಓದ್ತೀನಿ, ಕೇಳೋಣ. ನಾತ್ಯಸ್ನತಸ್ತು ಯೋಗೋಸ್ತಿ ನಚೈಕಾಂತ ಮನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವ ಚಾರ್ಜುನ. ಹಾಗಾದ್ರೆ ಯಾರಿಗೆ ಸುಖ ಇದೆ ಅಂತ ಹೇಳಬೇಕಲ್ವ ಕೃಷ್ಣ ಹೇಳ್ತಾನೆ ನೋಡಿ. 17 ಅಂಡರ್ಲೈನ್ ಇದನ್ನು ಮಾಡ್ಕೋಬೇಕು. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಬಹಳ ಸುಂದರವಾದ್ದು. ಅಂದರೆ ಇದಕ್ಕಿಂತ ಉತ್ತಮವಾದಂಥ ಡೆಫಿನೇಷನನ್ನು ಯಾರು ಕೊಡೋಕೆ ಬರೋದಿಲ್ಲ. ಯೋಗ ಯಾರಿಗೆ ಸುಖ ಕೊಡುತ್ತೆ ಅಂತಂದರೆ ಯುಕ್ತ ಆಹಾರ ವಿಹಾರಸ್ಯ,
ಆಹಾರ ವಿಹಾರ. ನೋಡಿ ಇಲ್ಲಿ ವಿಹಾರ ಅನ್ನುವಲ್ಲಿ ಸಂಪೂರ್ಣ ಎಕ್ಸಸೈಸ್ ಮಾಡಬೇಕಾದಂಥ ಅಗತ್ಯವನ್ನು ಕೂಡ ಕೃಷ್ಣ ನಮಗೆ ತಂದುಬಿಡ್ತಾನೆ. ಯುಕ್ತ ಆಹಾರ ಯುಕ್ತ ವಿಹಾರ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕೆಲಸವೂ ಅಷ್ಟೇ. ಹಿತಮಿತವಾದ ಶುದ್ಧವಾದ ಪೂರ್ಣವಾದ ಕೆಲಸಗಳು. ಯುಕ್ತ ಸ್ವಪ್ನಾವಬೋಧಸ್ಯ ಎಷ್ಟೋ ಇಷ್ಟೇ ನಿದ್ದೆ ಇಷ್ಟೇ ಎಚ್ಚರ ಅನ್ನುವಂಥದ್ದು ಅಂಥವರಿಗೆ ಯೋಗ ಸುಖಕರವಾಗುತ್ತೆ ಹೊರತು ನಾನು ಇದನ್ನು ಮಾಡಿಬಿಡ್ತೀನಿ ಅನ್ನುವಂಥ ಹಠ ಹೊತ್ತು ಯಾರಾದ್ರು ಹೋದರೆ ಈ ಹಠ ಪರಿಪೂರ್ಣ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಬಹಳ ಎತ್ತರವಾದಂಥ ಮಾತು. ಇನ್ನೊಂದು ಸಾರಿ ಓದ್ತೀನಿ, ಹೇಳೋಣ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. 18. ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಸಂಪೂರ್ಣವಾಗಿ ವಶ ಮಾಡಲ್ಪಟ್ಟ ಚಿತ್ತವು. ಈ ರೀತಿ ಯೋಗ ಸಾಧನೆಯನ್ನು ಮಾಡಿ ಯಾರ ಚಿತ್ತವು ವಶವಾಗಿದೆಯೋ, ಯಾವ ಕಾಲದಲ್ಲಿ ಪರಮಾತ್ಮನಲ್ಲೇ ಸಂಪೂರ್ಣವಾಗಿ ಸ್ಥಿತವಾಗಿದೆಯೋ, ಯಾವಾಗ ನೀವು ಧ್ಯಾನದಲ್ಲಿ ಕೂತ್ಕೊಂಡಾಗ ಪರಮಾತ್ಮನಿಗೆ ನಾನು ಅನ್ನುವಂಥ ಅಹಂಕಾರವನ್ನು ಪೂರ್ಣ ಬಿಟ್ಟು, ನಾನು ದೇವನೂರು ದೇವಸ್ಥಾನದಲ್ಲಿ ಒಂದು ಕಲ್ಲಿನ ಬರಹ ಇದೆ, ಮೆಟ್ಲಲ್ಲಿ ಭಾಳ ಸುಂದರವಾಗಿ ಬರೆದಿದ್ದಾರೆ. ನಾನು ನನ್ನನ್ನು ನಂದಿಂದ ಅಂತ ಮೆಟ್ಲಲ್ಲಿ ಬರೆದ್ಬಿಟ್ಟಿದ್ದಾರೆ. ಆ ಮೂರನ್ನ ಇಲ್ಲಿ ಬಿಟ್ಬಿಡಪ್ಪ ಮೆಟ್ಲಲ್ಲಿ, ಆಮೇಲೆ ಒಳಗೆ ಬಾ, ನಿನಗೆ ನನ್ನ ದರ್ಶನ ಆಗುತ್ತೆ ಅನ್ನೋದರ ಅರ್ಥ. ಇಲ್ಲಿಯೂ ಅಷ್ಟೇ, ಯಾರು ಪರಮಾತ್ಮನಲ್ಲಿಯೇ ಪೂರ್ಣವಾಗಿ ಸ್ಥಿತವಾಗಿರುತ್ತದೆಯೋ ಮನಸ್ಸು, ಆ ಕಾಲದಲ್ಲಿ ಸಮಸ್ತ ಭೋಗಗಳಲ್ಲಿ ಸ್ಪೃಹಾರಹಿತನಾದ ಪುರುಷನು ಯೋಗಯುಕ್ತನಾಗಿದ್ದಾನೆ ಹೀಗೆಂದು ಹೇಳಲಾಗುತ್ತದೆ. ಅಂಥ ಮನುಷ್ಯನೇ ಯೋಗಯುಕ್ತ ಮನುಷ್ಯ ಅಂತ. ಈ ಮನುಷ್ಯ ಯೋಗಯುಕ್ತ ಅಂದರೆ ಇವನೆಲ್ಲೋ ಕಾಡು ಸೇರಿದ ಅಂತಲ್ಲ, ಊರು ಬಿಟ್ಟ ಅಂತಲ್ಲ, ನಿಮ್ಮ ಜೊತೆ ಇದ್ದ ಅಂತಲ್ಲ, ನಿಮ್ಮ ಜೊತೆಲೇ ಇರ್ತಾನೆ, ನಿಮ್ಮ ಪಕ್ಕದಲ್ಲೇ ಇರ್ಬೋದು. ಆದರೆ ಈ ಸುಂದರವಾದ ಜೀವನವನ್ನು ಕೂಡ ಮಾಡ್ತಾ ಇರುವಂಥವ್ರು ಸಿಗ್ತಾರೆ ನಮಗೆ. ಹಾಗಾಗಿ ಬಹಳ ಸುಂದರವಾದಂಥ ಮಾತು ಹೇಳ್ತಿದ್ದಾನೆ ಕೃಷ್ಣ. ಅದು ಇನ್ನೊಂದು ಸಾರಿ ಓದ್ಬಿಡ್ತೀನಿ. ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 19. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಬಹಳ ಸುಂದರವಾದಂಥ ಉದಾಹರಣೆ. ಈ ಧ್ಯಾನ ಸಾಧನೆ ಆದವರಿಗೆ, ಸಿದ್ಧಿಯಾದವರು ಹೇಗಿರ್ತಾರೆ ಅಂದರೆ, ಯಾವ ಪ್ರಕಾರ ವಾಯು ಬೀಸದ ಸ್ಥಾನದಲ್ಲಿ ಇರಿಸಿದ ದೀಪವು ಚಲಿಸುವುದಿಲ್ಲವೋ ಅದೇ ರೀತಿಯಾಗಿ ಯೋಗಿಯು ಕೂಡ ಚಿತ್ತವು ಹಾಗೇ ಇರುತ್ತೆ. ಅಂದರೆ ಹೀಗೆ ಕೂತ್ಕೊಂಡಾಗ ಬಹಳ ನಿರ್ಮಲವಾದಂಥ ಸ್ಥಿತಿನಲ್ಲಿ ವಿಚಾರ ಎಲ್ಲಿಗೂ ಹೋಗದಿದ್ದ ಹಾಗೆ ಕೇವಲ ಪರಮಾತ್ಮನಿಗೆ ಶರೀರವನ್ನು ಬಿಟ್ಕೊಟ್ಬಿಟ್ಟು ತುಂಬ ಸುಂದರವಾಗಿ ಕೂತ್ಕೊಳ್ಳಿಕ್ಕೆ ಬರೋದನ್ನು ಹೇಳ್ತಾ ಇರೋದು. ಗಾಳಿ ಬೀಸದ ಜಾಗದಲ್ಲಿ ದೀಪಶಿಖೆಯು ಅಲುಗಾಡುವುದಿಲ್ಲ. ಅದೇ ರೀತಿ ಉಪಮೆಯನ್ನು ಪರಮಾತ್ಮನ ಧ್ಯಾನದಲ್ಲಿ ತನ್ಮಯನಾದ ಯೋಗಿಯು ಗೆದ್ದಿರುವ ಚಿತ್ತಕ್ಕೆ ಕೊಡಲಾಗಿದೆ. ಅದೇ ರೀತಿ ಯೋಗಿಯು ಚಿತ್ತ ಕೂಡ ಒಂದು ಚೂರು ಅಲುಗಾಡದೇ ಇರುವಂತಹ ಸಮಸ್ಥಿತಿಯಲ್ಲಿ ಬಹಳ ಕಾಲದವರೆಗೆ ಇರಬಲ್ಲದು. ಒಂದು ಅರ್ಧ ಗಂಟೆ ಧ್ಯಾನ ಮಾಡ್ತೀವಿ ಅಂತಂದರೆ ಅಟ್ಲೀಸ್ಟ್ ಒಂದು 5 ನಿಮಿಷ ಇದು ಸಾಧನೆ ಆದರೆ ಬಹಳ ದೊಡ್ಡ ಸಾಧನೆ ಆಗಿದೆ ಅನ್ನುವಂಥ ಸಂತೋಷವನ್ನು ಯಾರು ಬೇಕಾದರೂ ಪಡ್ಬೋದು. ಬಹಳ ಸುಂದರವಾದಂಥ ಮಾತು. ದೀಪದ ಉದಾಹರಣೆ ಅಂತೂ ಬಹಳ ಸುಂದರವಾಗಿದೆ. ಗಾಳಿ ಇಲ್ಲದೇ ಇರುವ ಜಾಗದಲ್ಲಿ ಇಟ್ಟಂಥ ದೀಪ ಹೇಗೆ ಕುಡಿ ಅಲಗದೆ ಒಂದೇ ರೀತಿಯಾಗಿ ಹೋಗ್ತಾ ಇರುತ್ತೋ ಹಾಗೆ ಧ್ಯಾನಕ್ಕೆ ಕೂತಂತಹ ಮನುಷ್ಯನಿಗೂ ಕೂಡ ಪರಮಾತ್ಮನಿಗೆ ತನ್ನನ್ನು ಸಮರ್ಪಣೆ ಮಾಡಿ ಅಹಂಕಾರ ಶೂನ್ಯನಾಗಿ ಕೂತಾಗ ಅಲ್ಲಿ ಒಳಗಡೆ ಆ ಮಹಾಚೈತನ್ಯ ಏನಿದೆ ಅದು ಬೆಳಗುತ್ತೆ ಅನ್ನುವಂಥ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 20. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ಯಾತ್ಮನಿ ತುಷ್ಯತಿ. ಯೋಗಾಭ್ಯಾಸದಿಂದ ವಶ ಮಾಡಿಕೊಂಡಿರುವ ಚಿತ್ತದಲ್ಲಿ, ಯೋಗದಿಂದ ಈ ರೀತಿ ಸತತವಾಗಿ ಮಾಡಿ ವಶ ಮಾಡಿಕೊಂಡಿರುವಂತಹ ಚಿತ್ತದಲ್ಲಿ ಯಾವ ಅವಸ್ಥೆಯಲ್ಲಿ ಉಪರತಿ ಉಂಟಾಗುತ್ತದೆಯೋ ಆ ಅವಸ್ಥೆಯಲ್ಲಿ ಪರಮಾತ್ಮ ಧ್ಯಾನದಿಂದ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾ ಈ ಸ್ಥಿತಿಯಲ್ಲಿ ಪರಮಾತ್ಮನೇ ನೋಡ್ತಾ ಇರುವಂಥ ಸ್ಥಿತಿಯಲ್ಲಿರೋದಕ್ಕೆ ಸಾಧ್ಯ ಅಂತ ಸಚ್ಚಿದಾನಂದ ಘನನಾದ ಪರಮಾತ್ಮನಲ್ಲಿಯೇ ಸಂತುಷ್ಟನಾಗಿರುತ್ತಾನೆ. ಹೀಗೆ ಧ್ಯಾನದಲ್ಲಿ ಕೂತವನು
ಭಗವಂತನಲ್ಲೇ ಇದ್ದ ಅನುಭವವನ್ನು ಪಡೆದು ಆನಂತರ ತನ್ನ ವ್ಯಾವಹಾರಿಕ ಜೀವನಕ್ಕೆ ಹೊರಗೆ ಬಂದು ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಧ್ಯಾನದ ಅತ್ಯಂತ ಉತ್ಕೃಷ್ಟವಾದಂಥ ಸ್ಥಿತಿಯನ್ನು ಮತ್ತೊಂದು ಸಾರಿ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 21 ಸುಖಮಾತ್ಯಂತಿಕಂ ಯತ್ತು ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಈ ಧ್ಯಾನದಿಂದ ಸಿಗುವಂತಹ ಸುಖದ ಮೌಲ್ಯ ಎಷ್ಟು ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಂದ್ರಿಯಗಳಿಂದ ಅತಿಶಯವಾದ ಕೇವಲ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ಗ್ರಹಿಸಲು ಯೋಗ್ಯವಾದ ಯಾವ ಅನಂತವಾದ ಆನಂದವಿದೆಯೋ ಇಲ್ಲಿ ಸಿಗುವಂಥದ್ದು ಧ್ಯಾನದಲ್ಲಿ ಆನಂದ, ಪರಮಾನಂದ, ಅದೇ ಬ್ರಹ್ಮಾನಂದ ಆನಂದವಿದೆಯೋ ಅದನ್ನು ಯಾವ ಸ್ಥಿತಿಯಲ್ಲಿ ಅನುಭವಿಸುತ್ತಾನೆಯೋ, ಧ್ಯಾನದ ಸ್ಥಿತಿಯಲ್ಲಿ ಆ ಆನಂದವನ್ನು ಅನುಭವಿಸ್ತಾನೋ, ಯಾವ ಅವಸ್ಥೆಯಲ್ಲಿ ಸ್ಥಿತನಾಗಿದ್ದ ಈ ಯೋಗಿಯು ಪರಮಾತ್ಮನ ಸ್ವರೂಪದಿಂದ ವಿಚಲಿತನಾಗುವುದೇ ಇಲ್ಲ ಎಂದು ಹೇಳುತ್ತಾನೆ. ಅವನ ಸ್ಥಿತಿಯಲ್ಲಿ ಹಾಗೆಯೇ ಇದ್ಬಿಡ್ತಾನೆ. ಅನೇಕ ಕಾಲದವರೆಗಿರಬಲ್ಲ ಅಥವಾ ಧ್ಯಾನಕ್ಕೆ ಕುಳಿತಷ್ಟು ಕಾಲದಲ್ಲಿ ಭಗವಂತನನ್ನು ಇಷ್ಟು ಅದ್ಭುತವಾಗಿ ನೋಡೋದು ಸಾಧ್ಯತೆ ಭಕ್ತನಿಗೆ ಬರುತ್ತೆ ಅಂತಂದು ಧ್ಯಾನ ಯೋಗದಲ್ಲಿ ಕೃಷ್ಣ ನಮಗೆ ಧ್ಯಾನದ ವಿಚಾರವನ್ನು ಹೇಳ್ಕೊಡ್ತಾನೆ. ಮುಂದಕ್ಕೆ ಹೋಗೋಣ. 22 ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಈ ಧ್ಯಾನ ಸಿದ್ಧಿಯಾದಂಥ ಮನುಷ್ಯನ ವ್ಯವಹಾರ ಜೀವನದಲ್ಲಿ ಯಾವ ಲಾಭವನ್ನು ಪ್ರಾಪ್ತನಾಗಿ ಅದಕ್ಕಿಂತ ಅಧಿಕವಾದದ್ದು ಬೇರೆಯಾದ ಲಾಭವನ್ನು ಮನ್ನಿಸುವುದಿಲ್ವೋ, ಅಂದರೆ ಈ ಧ್ಯಾನದಿಂದ ಸಿಗುವಂಥ ಪರಮಾವಧಿ ಸುಖ ಯಾರಿಗೆ ಸಿಕ್ಕಿದೆಯೋ ಅವನಿಗೆ ಇನ್ನೊಂದು ಒಂದು ಸುಖ ಇದೆ ಅನ್ನುವಂಥ ಕಲ್ಪನೆಯೇ ಹೋಗಿರುತ್ತೆ. ಪರಮಾತ್ಮನ ಪ್ರಾಪ್ತಿರೂಪಿಯ ಅವಸ್ಥೆಯಲ್ಲಿ ಸ್ಥಿತನಾದ ಭಾರಿ ದೊಡ್ಡ ದುಃಖದಿಂದಲೂ ಕೂಡ ವಿಚಲಿತ ಆಗುವುದಿಲ್ಲ. ಇಂತಹವನ ಜೀವನದಲ್ಲಿ ಬಂದಂಥ ಅತ್ಯಂತ ದೊಡ್ಡ ದುಃಖವೂ ಕೂಡ ಇವನನ್ನು ವಿಚಲಿತ ಮಾಡೋದಿಲ್ಲ. ಯಾಕೆ ಅಂದರೆ ಇವನು ಪರಮಾತ್ಮನಲ್ಲಿ ಇರುವಂತಹ ಅನುಭವವನ್ನು ಧ್ಯಾನದಲ್ಲಿ ಪ್ರತಿದಿನ ಪಡಿಬಲ್ಲ ಅನ್ನುವಂಥ ಎತ್ತರದ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 23 ತಂ ವಿದ್ಯಾ ದುಃಖ ಸಂಯೋಗಂ ವಿಯೋಗಂ ಯೋಗ ಸಂಗೀತಂ ಸ ನಿಶ್ಚಯೇನ ಯುಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ. ಯಾವುದು ದುಃಖರೂಪಿ ಸಂಸಾರದ ಸಂಯೋಗದಿಂದ ರಹಿತವಾಗಿದೆಯೋ ಹಾಗೂ ಯಾವುದರ ಹೆಸರು ಯೋಗ ಎಂಬುದಾಗಿದೆಯೋ, ಇಷ್ಟ ತನಕ ಏನು ಹೇಳ್ಕೊಟ್ಟಿದ್ನೋ ಇದರ ಹೆಸರು ಯೋಗ. ಇದಕ್ಕೆ ಸಂಸಾರದ ದುಃಖಗಳನ್ನೆಲ್ಲ ಗೆಲ್ಲುವಂಥ ಶಕ್ತಿ ಇದೆ. ಅದನ್ನು ತಿಳಿಯಬೇಕು, ಅದನ್ನು ತಿಳ್ಕೊಳ್ಬೇಕು. ಅದೊಂದೇ ತಿಳ್ಕೊಳ್ಬೇಕಾದಿರೋದು ಆ ಯೋಗವನ್ನು ಬೇಸರಿಸದೆ. ಇಲ್ಲಿ ನೋಡಿ, ಬಹಳ ಸುಂದರವಾದಂಥ ಮಾತಿದೆ. ನಾನು ಒಂದು ದಿವಸ ಕಣ್ಮುಚ್ಕೊಂಡೆ, ನನಗೇನೂ ಕಾಣಲಿಲ್ಲ ಅಂತ ಕೂತ್ಕೊಂಡ್ರೆ ಬರೋಲ್ಲ. ಇದು ಆಜೀವನ ಪ್ರಯತ್ನ ಮಾಡಬೇಕಾಗಿದ್ದು, ಇನ್ನೂ 10 ಜೀವನವಾದರೂ ಕೂಡ ಪ್ರಯತ್ನ ಮಾಡ್ತೀನಿ ಎನ್ನುವಂಥ ತಾಳ್ಮೆ ಯಾರಿಗಿದೆಯೋ ಅವರಿಗೆ ಸಾಧನೆ ಆಗುವಂಥದ್ದು. ಹಾಗೂ ಧೈರ್ಯ ಮತ್ತು ಉತ್ಸಾಹದಿಂದ ಕೂಡಿದ ಚಿತ್ತದಿಂದ ನಿಶ್ಚಯವಾಗಿ ಮಾಡುವುದು ಕರ್ತವ್ಯವಾಗಿದೆ. ಇದನ್ನು ನಿತ್ಯವೂ ಮಾಡಬೇಕಾದ್ದು ಪ್ರತಿಯೊಬ್ಬನ ಕರ್ತವ್ಯ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸಾಧನೆ ಆಗತ್ತೆ, ಖಂಡಿತ ಆಗತ್ತೆ. ತಾಳ್ಮೆ ಬೇಕು. ಯಾರಿಗೆ ತಾಳ್ಮೆ ಇದೆ ಅವರಿಗೆ ಯಶಸ್ಸಿದೆ ಅನ್ನುವಂಥ ಮಾತನ್ನು ಕೂಡ ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ತುಂಬ ಸುಂದರವಾದದ್ದು. ಮುಂದಕ್ಕೆ ಹೋಗೋಣ. 24 ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾನ್ ಸರ್ವಾನ್ ಶೇಷತಃ ಮನಸ್ಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಸಂಕಲ್ಪದಿಂದ ಉಂಟಾಗುವ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ಬಿಟ್ಟು, ಅಂದರೆ ನಾವು ಇಂಥದ್ದು ಬೇಕು ಆಸೆಗಳನ್ನು ಬಿಟ್ಟು, ಮತ್ತು ಮನಸ್ಸಿನಿಂದ ಇಂದ್ರಿಯ ಸಮುದಾಯವನ್ನು ಎಲ್ಲ ಕಡೆಗಳಿಂದ ಸಂಪೂರ್ಣವಾಗಿ ತಡೆದುಕೊಂಡು, ಮನಸ್ಸನ್ನು ಇಂದ್ರಿಯಗಳ ಸಮುದಾಯದಿಂದ ಅಂದರೆ ಕಣ್ಣು, ಕಿವಿ, ಮೂಗು, ಬಾಯಿ ಏನು ನಮ್ಮ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಸೆಳ್ತಾ ಇದೆಯೋ ಅವನ್ನ ಒಳಗೆ ಸೆಳ್ಕೋಬೇಕು ಅಂತ ಮತ್ತೊಂದು ಸಾರಿ ಹೇಳ್ತಾ ಇದ್ದಾನೆ ಕೃಷ್ಣ. ಇನ್ನೂ ಕೂಡ ಧ್ಯಾನದ ವಿಚಾರ ಹೇಳ್ಕೊಟ್ಟಿದ್ದು ಸಾಕು ಅಂತ ಅನಿಸಿಲ್ಲ. ಹಾಗಾಗಿ ಮುಂದೆ ಹೋಗ್ತಿದ್ದಾನೆ. ಹೋಗೋಣ. ಏನು ಹೇಳಿದ ಅಂದರೆ, ಸಂಕಲ್ಪದಿಂದ ಉಂಟಾಗುವ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ, ಅಂದರೆ ಏನು ಆಸೆಗಳನ್ನು ಇಟ್ಕೊಳ್ದೆ ಕೂತ್ಕೊಂಡು ಮನಸ್ಸಿನಿಂದ ಇಂದ್ರಿಯ ಸಮುದಾಯವನ್ನು ಎಲ್ಲ ಕಡೆಗಳಿಂದ ಸಂಪೂರ್ಣವಾಗಿ ತಡೆದುಕೊಂಡು ಮುಂದೆ ಏನು ಮಾಡಬೇಕು ಅಂತ ಹೇಳ್ತಾನೆ. ಶನೈರುಪರ್ಮೆ ಬುದ್ಧ್ವಾ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಆಗಲಿಲ್ವ ನನಗೆ ಅಂತ ಹಿಂದೆ ಕೇಳಿದವರಿಗೆ ಹೇಳಿದ್ದಿದ್ದು, ಕ್ರಮಕ್ರಮವಾಗಿ ಅಭ್ಯಾಸ ಮಾಡುತ್ತಾ ಇವತ್ತು ಸ್ವಲ್ಪ ಆಯಿತು, ನಾಳೆ ಸ್ವಲ್ಪ ಆಯಿತು, ನಾಳೆ ಸ್ವಲ್ಪ ಆಯಿತು, ಹೇಗೆ ಸಾಧನೆಯಲ್ಲಿ ಯಾವುದೇ ವಿಚಾರದಲ್ಲಿ ನಮಗೆ
ಪ್ರಭುತ್ವ ಬರುತ್ತೋ ಹಾಗೆ ಕ್ರಮಕ್ರಮವಾಗಿ ಅಭ್ಯಾಸದಲ್ಲಿ ಉಪರತವಾಗಬೇಕು, ತೊಡಕಬೇಕು ಅಂತ ಹೇಳ್ತಾನೆ. ಧೈರ್ಯದಿಂದ ಕೂಡಿದ ಬುದ್ಧಿಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸಿ. ಇದಕ್ಕೆ ಒಂದು ವಿಶ್ವಾಸ ಬೇಕು, ನಮ್ಮಲ್ಲಿಯೂ ನಂಬಿಕೆ ಬೇಕು, ಪರಮಾತ್ಮನಲ್ಲೂ ನಂಬಿಕೆ ಬೇಕು. ಒಳಗಿರುವಂತಹ ಚೈತನ್ಯ ಪರಮಾತ್ಮ ಅಂತ ಅಹಂಕಾರ ಶೂನ್ಯತೆಯ ಸ್ಥಿತಿಯಲ್ಲಿ ಇಡೋಕ್ಕೆ ಸಾಧ್ಯ ಆದರೆ ಪರಮಾತ್ಮನ ಬೆಳಕು ಕಾಣುತ್ತೆ. ಬೇರೆ ಯಾವುದೇ ವಿಚಾರವನ್ನು ಮನಸ್ಸಿಗೆ ತರದೇ ಇರುವಂತಹ ಪ್ರಯತ್ನವನ್ನು ಮಾಡಿ ಅನ್ನುವಂಥ ಮಾತನ್ನು ಕೂಡ ಈ 25ನೇ ಶ್ಲೋಕದಲ್ಲಿ ಹೇಳ್ತಿದ್ದಾನೆ ಕೃಷ್ಣ. ಮುಂದಕ್ಕೆ ಹೋಗೋಣ. 26. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತೋ ತತೋ ನಿಯಮ್ಯೇತದ್ ಆತ್ಮನ್ನೇವ ವಶಂ ನಯೇತ್. 26ನೇ ತುಂಬ ಸುಂದರವಾದಂಥ ಶ್ಲೋಕ. ಅಸ್ಥಿರ ಮತ್ತು ಚಂಚಲವಾದ ಮನಸ್ಸು ಯಾವ ಯಾವ ಶಬ್ದಾದಿ ವಿಷಯಗಳ ನಿಮಿತ್ತದಿಂದ ಹೊರ ಜಗತ್ತಿನಲ್ಲಿ ವಿಚಾರಿಸುವುದು. ಇದು ಗೊತ್ತಾಗುತ್ತೆ ನಮಗೆ. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನೋ ಒಂದು ವಿಚಾರ ತಲೆಗೆ ಬರುತ್ತೆ. ಓದಿ ಆ ಪಿಶಾಚಿ ಇಂದ್ರ ಬಂದೆ ಕವಾಕ್ಷಿಂದ ಅಂತ ಒಂದು ಗಾದೆ ಇದೆ. ನೀವು ಯಾವುದನ್ನೋ ಮನಸ್ಸಿಂದ ತಳ್ಳಬೇಕು ಅಂದರೆ ಮತ್ತೆ ಪುನಃ ಅದು ಎಷ್ಟೊತ್ತಿಗೆ ವಾಪಸ್ ಬಂತು ಅಂತ ಗೊತ್ತಿಲ್ದಿದ್ದಂಗೆ ಬರುತ್ತೆ. ಅದನ್ನು ಮತ್ತೆ ತಳ್ಳಬೇಕು. ಮನಸ್ಸು ಇರೋದೇ ಹೀಗೆ, ಮನಸ್ಸಿನ ಲಕ್ಷಣ, ಅದರ ರಚನೆ ಪರಮಾತ್ಮ ಮಾಡಿರೋದೇ ಹೀಗೆ. ಅಸ್ಥಿರ ಮತ್ತು ಚಂಚಲವಾದ ಮನಸ್ಸು ಯಾವ ಯಾವ ವಿಷಯಾದಿಗಳ ನಿಮಿತ್ತ ಜಗತ್ತಿನಲ್ಲಿ ವಿಚಾರಿಸುತ್ತದೋ ಆಯಾ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಂಡು ಅದರಿಂದ ವಾಪಸ್ ತಂದು ಕೂಡಿಸಿ. ಇದು ತುಂಟ ಕುದುರೆಯನ್ನು ಪಳಗಿಸಿದ ಹಾಗೆ, ತುಂಟ ಆನೆಯನ್ನು ಪಳಗಿಸಿದ ಹಾಗೆ ಇದು ಪದೇ ಪದೇ ಪರಮಾತ್ಮನಲ್ಲಿ ಸ್ಥಿರಗೊಳಿಸುತ್ತಿರಬೇಕು. ಮತ್ ಪುನಃ ಪರಮಾತ್ಮನಲ್ಲಿ ತಂದು ಇಡಬೇಕು. ಒಂದೇ ಸಾರಿಗೆ ಇದು ನಮಗೆ ಕೂತ್ಕೊಂಡೆ ಹೇಳಿಕೊಟ್ರು ಯೋಗ ಬಂದ್ಬಿಡುತ್ತೆ ನನಗೆ ಧ್ಯಾನ ಸಾಧನೆ ಆಯಿತು ಅಂತ ಬರೋದಿಲ್ಲ. ಪ್ರಯತ್ನ ಬೇಕು, ನಿತ್ಯ ಪ್ರಯತ್ನ ಬೇಕು, ಅನೇಕ ಕಾಲದ ಪ್ರಯತ್ನ ಬೇಕು. ಬೆಳಕು ಖಂಡಿತವಾಗಿಯೂ ಎಲ್ಲರಿಗೂ ಬರುತ್ತೆ. ಯಾರ್ಯಾರು ಕಾಯ್ತಾ ಇದ್ದಾರೋ ಅವರೆಲ್ಲರಿಗೂ ಬೆಳಕು ಬರುತ್ತೆ. ಬಹಳ ಸುಂದರವಾದಂಥ ಶ್ಲೋಕ, ಅಂಡರ್ಲೈನ್ ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗಿ. ಪ್ರಶಾಂತ ಮನಸಂಹೀನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮ ಕಲ್ಮಷಂ. ಮುಂದುವರೆದ ಕೃಷ್ಣ ಏನು ಹೇಳಿದೆ ಅಂದರೆ, ಏಕೆಂದರೆ ಯಾರ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಶಾಂತವಾಗಿದೆಯೋ, ಯಾರ ಮನಸ್ಸು ಶಾಂತವಾಗಿದೆಯೋ, ಯಾರಿಗೆ ಉದ್ವೇಗಾದಿ ಭಾವನೆಗಳು ಇಲ್ಲದೆ ಇದೆಯೋ, ಯಾರು ಪಾಪರಹಿತ, ಇದು ಬಹಳ ಮುಖ್ಯ. ಇದು ನಮಗೆ ಮಾಡಿದ ಅನೇಕ ತಪ್ಪುಗಳಿದ್ದರೆ ಅವು ಸದಾ ಕಾಡ್ತಾ ಇರ್ತವೆ. ಆದರೆ ಮಾಡಿದ ತಪ್ಪಿನ ಸಂಖ್ಯೆ ಕಡಿಮೆ ಇದ್ದರೆ ಅವು ಕಾಡೋದಿಲ್ಲ, ನಿರ್ಮಲ ವ್ಯಕ್ತಿತ್ವ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರು ಪಾಪರಹಿತರಾಗಿದ್ದಾರೆಯೋ, ಯಾರ ರಜೋಗುಣವು ಶಾಂತವಾಗಿದೆಯೋ, ಯಾರಲ್ಲಿ ರಜೋಗುಣ ಕಡಿಮೆ ಇದೆಯೋ, ಹಾಗೂ ಬ್ರಹ್ಮ ಸಚ್ಚಿದಾನಂದಘನ ಪರಮಾತ್ಮನೊಡನೆ ಏಕೀಭಾವ ಉಂಟಾಗಿರುವ ಆ ಯೋಗಿಗೆ ಉತ್ತಮವಾದ ಆನಂದವು ಪ್ರಾಪ್ತವಾಗುತ್ತದೆ. ನೋಡಿ, ಇಲ್ಲಿ ಹೇಳ್ತಾ ಇರೋದು ಭಗವದ್ಗೀತೆಯಲ್ಲಿ ಭಗವಂತ ಕಾಣ್ತಾನೆ ಅಂತ ಹೇಳ್ತಾ ಇರೋದು 6ನೇ ಅಧ್ಯಾಯದಲ್ಲಿ ಈ ಧ್ಯಾನದಲ್ಲಿ ನಾವು ಪಡೆಯುವಂಥ ಒಂದು ಸುಖವನ್ನು. ಅಗತ್ಯ ಅನಿಸಿದರೆ ಪ್ರತಿದಿನ ಧ್ಯಾನ ಯೋಗವನ್ನು ಒಂದು ಸಾರಿ ಓದಿ, ಒಂದು 6-8 ತಿಂಗಳು ಇದನ್ನು ಓದಿ ಇದೇ ಮನದಟ್ಟಾಗ್ಬಿಟ್ರೆ ಪ್ರತಿ ಸಾರಿ ನೀವು ಕಣ್ಣು ಮುಚ್ಚಿ ಕೂತಾಗ್ಲೂ ಇವನು ಹೇಳ್ತಾ ಇರುವಂತಹ ನಿಯಮಗಳು ನಿಮ್ಮ ಕಣ್ಣೆದುರು ಬರಬಹುದು ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ಬಹಳ ಎತ್ತರದ ಅನುಭವವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅಂತಹ ಆನಂದ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಪಾಪ ರೈತನಾದವನಿಗೆ ಸಚ್ಚಿದಾನಂದ ಘನ ಪರಮಾತ್ಮನ ಐಕ್ಯಭಾವ ಹೊಂತಾನೆ ಅಂತ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 28. ಯುಂಜನ್ನೇವಂ ಸದಾ ಆತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಆ ಪಾಪರಹಿತವಾದ ಯೋಗಿಯು ಇಷ್ಟ ತನಕ ಏನು ಹೇಳಿದೆ, ಹೇಗೆ ಮಾಡಿ ಧ್ಯಾನ ಅಂತ ಹಾಗೆ ಮಾಡೋದು ಸಾಧ್ಯ ಆದಂಥ ಪಾಪರಹಿತ ಯೋಗಿ ನಿರಂತರವಾಗಿ ಆತ್ಮನನ್ನು ಪರಮಾತ್ಮನೊಂದಿಗೆ ಜೋಡಿಸಿ, ಅಹಂಕಾರವನ್ನು ಬಿಟ್ಟು ಕೂತ್ಕೊಂಡಾಗ ಇಲ್ಲೇ ಪರಮಾತ್ಮನ ಅಸ್ತಿತ್ವ ಇರೋದು ಅಂತ ನೋಡಿದರೆ ಅದೇ ಜೋಡಿಸೋದು. ಸಹಜವಾಗಿ ಪರಬ್ರಹ್ಮ ಪರಮಾತ್ಮನ ಪ್ರಾಪ್ತಿಯ ಅಪಾರ ಆನಂದವನ್ನು ಪಡೆಯುತ್ತಾನೆ. ಸೊ ಈ ಯೋಗದಲ್ಲಿ ಸಿಗುವಂಥ ಈ ಸುಖವನ್ನು, ಇದಕ್ಕಿಂತ ಒಳ್ಳೆಯ ಸುಖ ಇನ್ನೊಂದಿಲ್ಲ ಅಂತ. ಎಂ ಲಬ್ಧ್ವಾ ನ ಪರಂ ಲಾಭಂ ಮನ್ಯಂತೆ ನಾಧಿಕಂ ಸ್ತತ ಅಂತ 2ನೇ ಅಧ್ಯಾಯದಲ್ಲಿ ಹೇಳಿದ್ದು. ಈ ಸಂತೋಷ ಸಿಕ್ಕ ನಂತರ ಮತ್ತು ಯಾವುದೇ ಸಂತೋಷವನ್ನು ಇದಕ್ಕಿಂತ ದೊಡ್ಡದಲ್ಲ ಅಂತ. ಉದಾಹರಣೆಗೆ ಸಿಗರೇಟೋ ಮದ್ಯವೋ ಇಂಥದ್ದು ಯಾವುದೋ ಚಟದಿಂದ ಏನು ಸುಖ ಸಿಗುತ್ತೆ ಅಂತ ಅದರ ದಾಸರಾಗ್ತಾರೋ, ಇಂತಹ ಧ್ಯಾನದ ಸುಖ ಸಿಕ್ಕವರಿಗೆ ಅವು ನಿಕೃಷ್ಟ, ಕನಿಷ್ಠ, ಅಯೋಗ್ಯ ಅನ್ನುವಂಥದ್ದು ಎತ್ತರಕ್ಕೆ ಇವರು ಬಂದುಬಿಟ್ಟಿರ್ತಾರೆ. ಅವು ಸುಖವನ್ನು ಕೊಡುವಂಥವೇ ಅಲ್ಲ ಅನ್ನುವಂಥದ್ದು ಗೊತ್ತಾಗಿರುತ್ತೆ. ಅವು ಏನಿದ್ರೂ ಕೂಡ ಇನ್ನೂ ಕಷ್ಟವನ್ನು ಹೆಚ್ಚು ಮಾಡ್ತವೆ ಅನ್ನೋದರ ಅರ್ಥ ಆಗುತ್ತೆ. ಹಾಗಾಗಿ ಬಹಳ ಸುಂದರವಾದಂಥ ಮಾತನ್ನು ಕೃಷ್ಣ ಹೇಳಿದ್ದಾನೆ. ಅಪಾರ ಆನಂದವನ್ನು ಪಡಿತಾನೆ ಅಂತ ಹೇಳಿದ್ದಾನೆ. ಮುಂದಕ್ಕೆ ಹೋಗೋಣ. 29. ಸರ್ವಭೂತಸ್ಥಮಾತ್ಮಾನಂ
ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶಿನಃ. ಈ ಯೋಗ ಸಾಧಕನಾದವನು ಹೇಗಾಗ್ತಾನೆ ಅನ್ನುವಂಥ ಮಾತೇ ನೋಡಿ. ಸರ್ವವ್ಯಾಪಿಯಾದ ಅನಂತ ಚೈತನ್ಯದಲ್ಲಿ ಐಕ್ಯಸ್ಥಿತಿ ರೂಪವಾದ ಯೋಗದಿಂದ ಕೂಡಿದ ಆತ್ಮವುಳ್ಳ, ಅಂದರೆ ಎಲ್ಲ ಪರಮಾತ್ಮನಲ್ಲಿಯೇ ಲೀನವಾದ ಆತ್ಮವುಳ್ಳ, ಎಲ್ಲವನ್ನೂ ಸಮಭಾವದಿಂದ ನೋಡುವ ಯೋಗಿಯು ಆತ್ಮನನ್ನು ಸಮಸ್ತ ಪ್ರಾಣಿಗಳಲ್ಲಿ ಸ್ಥಿತ. ಇಲ್ಲೇನಿದೆಯೋ ಅದಲ್ಲಿದೆ, ಅಲ್ಲಿದೆ. ಅದೇ ಚೈತನ್ಯ, ಯಾವ ಚೈತನ್ಯದಿಂದ ಈ ಶರೀರ ಮಾತಾಡುತ್ತೋ ಅದೇ ಚೈತನ್ಯದಿಂದ ಕೇಳುವಂಥ ಎಲ್ಲರೂ ಕೂಡ ಮಾತಾಡ್ತಾ ಇರೋದು ಅಂತ ಇಟ್ಕೊಂಡು, ಅಥವಾ ಎಲ್ಲ ಪ್ರಾಣಿಗಳು ಅದೇ ಚೈತನ್ಯ ಅಂತ ಇಟ್ಕೊಳ್ತಾನವನು. ಸ್ಥಿತ ಮತ್ತು ಸಮಸ್ತ ಪ್ರಾಣಿಗಳು ಆತ್ಮನಲ್ಲಿ ಕಲ್ಪಿತವಾಗಿ ನೋಡುತ್ತಾನೆ. ಇದು ಬಹಳ ಸುಂದರವಾದಂಥ ಒಂದು ಅದ್ವೈತ ಅನುಭವ. ಈ ಅನುಭವ ಸಾಧ್ಯ ಆದರೆ ಬಹಳ ಎತ್ತರದ ಅನುಭವ ಆಯಿತು ಅಂತ ಲೆಕ್ಕ ನಮಗೆ. ಹಾಗಾಗಿ ನೋಡಿ, ಇಲ್ಲಿ ಎಲ್ಲರಲ್ಲೂ ಪರಮಾತ್ಮನ ಕಾಣುವ ಅನುಭವವನ್ನು ಧ್ಯಾನದಲ್ಲಾದರೂ ಕೊನೆಯ ಪಕ್ಷ ದಿನಕ್ಕೊಮ್ಮೆ ನೋಡೋದು ಸಾಧ್ಯ ಆದರೆ ಅದರ ಅನುಭವದ ಇನ್ಫ್ಲುಯೆನ್ಸು ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ಇದ್ದಾಗ ಇರುತ್ತೆ ಅನ್ನುವಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಬಹಳ ಸುಂದರವಾದ ತಾತ್ಪರ್ಯ. ಇನ್ನೊಂದು ಸರಿ ಹೋಗೋಣ. ಸರ್ವವ್ಯಾಪಿಯಾದ ಅನಂತ ಚೈತನ್ಯದಲ್ಲಿ ಐಕ್ಯಸ್ಥಿತಿ ರೂಪವಾದ ಯೋಗದಿಂದ ಕೂಡಿದ ಆತ್ಮವುಳ್ಳ, ಎಲ್ಲವನ್ನೂ ಸಮಭಾವದಿಂದ ನೋಡುವ ಯೋಗಿಯು ಆತ್ಮನನ್ನು ಸಮಸ್ತ ಪ್ರಾಣಿಗಳಲ್ಲಿ ಸ್ಥಿತ ಮತ್ತು ಸಮಸ್ತ ಪ್ರಾಣಿಗಳು ಆತ್ಮನಲ್ಲಿ ಕಲ್ಪಿತವಾಗಿ ನೋಡುತ್ತಾನೆ. ಎಲ್ಲರಲ್ಲಿಯೂ ಕೂಡ ಆತ್ಮನನ್ನು ನೋಡ್ತಾನೆ ಅನ್ನುವಂಥ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಇದೇ ಧ್ಯಾನದ ಪರಮಾವಧಿಯ ಸಾಧನೆ, ಆತ್ಮ ಸಂಯಮ. ಮುಂದೆ ಹೇಳ್ತಾನೆ ನೋಡಿ 30. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಬಹಳ ಸುಂದರವಾದ. ಯಾವ ಪುರುಷನ ಸರ್ವಜೀವಿಗಳಲ್ಲಿ ಎಲ್ಲರ ಆತ್ಮರೂಪಿ ವಾಸುದೇವನಾದ ನನ್ನನ್ನು ವ್ಯಾಪಕನಾಗಿ ನೋಡುತ್ತಾನೋ, ಯಾರಲ್ಲಿ ಎಲ್ಲರೂ ಪರಮಾತ್ಮನೇ ಇದ್ದಾನೆ ಎನ್ನುವಂಥ ಎತ್ತರದಲ್ಲಿ ನೋಡುತ್ತಾನೋ, ಮತ್ತು ಸರ್ವ ಪ್ರಾಣಿಗಳಾದ ವಾಸುದೇವನಾದ ನನ್ನಲ್ಲಿ ನೋಡುತ್ತಾನೋ, ಎಲ್ಲವೂ ಪರಮಾತ್ಮನಲ್ಲೇ ಇದೆ ಅಂತ ನೋಡ್ತಾನೋ, ಅವನಿಗೆ ನಾನು ಅದೃಶ್ಯನಾಗುವುದಿಲ್ಲ, ನನಗೆ ಅವನೂ ಅದೃಶ್ಯನಾಗುವುದಿಲ್ಲ. ನಾನು ನಿಮಗೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ಬಹಳ ಗಂಭೀರವಾಗಿ ಬೀಳ್ತಾ ಇರುವಾಗ ಭಗವಂತ ಕೈ ಹಿಡಿದ ಅನುಭವ ನಿಮಗೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ ಭಗವಂತನ ಧ್ಯಾನ ಮಾಡೋದ್ರಿಂದ ಅಂತನ್ನುವಂಥದ್ದು ಬಹಳ ಸುಂದರವಾದಂಥ ಅನುಭವ ಇದು. ಹಾಗಾಗಿ ನಿಮಗೆ ಇದನ್ನು ಸಾಧಿಸಿ ಪ್ರಯತ್ನ ಮಾಡಿ ನೋಡಿ. ಒಂದೇ ಸಾರಿ ನಿರಾಕರಿಸೋದಕ್ಕೆ ಬರೋದಿಲ್ಲ. ನೀವು ಆಗಲ್ಲ ಅಂತ ಹೇಳಿದರೆ ನೀವು ಪ್ರಯೋಗ ಮಾಡಿಲ್ಲ ಅಂತ ಸ್ವಲ್ಪ ಕಾಲದವರೆಗೆ ಮಾಡಿ ನೋಡಿದರೆ ಈ ಸುಖ ಪ್ರತಿಯೊಬ್ಬರಿಗೂ ಸಿಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಆದ್ದರಿಂದ ಖಂಡಿತವಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇರೋದು. ಬಹಳ ಸುಂದರವಾದಂಥ ಶ್ಲೋಕ ಅದು. ಸರ್ವಭೂತ ಸ್ಥಿತಂ ವ್ಯೋಮ. ಮುಂದಿನ ಶ್ಲೋಕ 31ಕ್ಕೆ ಹೋಗೋಣ. ಸರ್ವಭೂತ ಸ್ಥಿತಂ ವ್ಯೋಮಾಂ ಭಜತ್ವೇಕತ್ವಮಾಸ್ಥಿತಃ ಸರ್ವತಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಯಾವ ಪುರುಷನು ಏಕೀಭಾವದಲ್ಲಿ ಸ್ಥಿತನಾಗಿ ಸಮಸ್ತ ಭೂತಗಳಲ್ಲಿ ಆತ್ಮರೂಪದಿಂದ ಸ್ಥಿತನಾದ ಸಚ್ಚಿದಾನಂದಗನ ಪರಮಾತ್ಮ ವಾಸುದೇವನಾದ ನನ್ನನ್ನು ಭಜಿಸುತ್ತಾನೆಯೋ ಆ ಯೋಗಿಯು ಎಲ್ಲ ಪ್ರಕಾರದಿಂದ ವರ್ತಿಸುತ್ತಿದ್ದರೂ, ವ್ಯಾವಹಾರಿಕ ಜೀವನದಲ್ಲಿ ಅವನು ಯಾವುದೇ ಕೆಲಸ ಮಾಡ್ತಾ ಇದ್ದರೂ ಕೂಡ ನನ್ನಲ್ಲಿಯೇ ಇರುತ್ತಾನೆ ಎನ್ನುವಂಥ ಮಾತು ಹೇಳ್ತಾನೆ. ಭಗವಂತ ಸದಾಕಾಲ ನಿಮ್ಮನ್ನು ನೋಡ್ತಿರ್ತಾನೆ, ನಿಮ್ಮ ರಕ್ಷಣೆ ಮಾಡ್ತಾ ಇರ್ತಾನೆ, ನಿಮ್ಮ ಕವಲಿಗಿರ್ತಾನೆ ಎನ್ನುವಂಥ ಅನುಭವವನ್ನು ಖಂಡಿತವಾಗಿ ಯಾರು ಬೇಕಾದ್ರೂ ಮಾಡ್ಕೋಬೋದು. ಹಾಗಾಗಿ 31ನೇ ಶ್ಲೋಕವೂ ಕೂಡ ತುಂಬ ಸುಂದರವಾದಂಥ ಶ್ಲೋಕ. 32. ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ಧ್ಯಾನ ಯೋಗದಲ್ಲಿ ಮುಂದುವರೆದು ಕೃಷ್ಣ ಹೇಳ್ತಾ ಇದ್ದಾನೆ, ತನ್ನಂತೆಯೇ ಸರ್ವಪ್ರಾಣಿಗಳನ್ನು ಸಮದೃಷ್ಟಿಯಲ್ಲಿ ನೋಡುವ. ಎಷ್ಟು ಸುಂದರವಾಗಿದೆ ನೋಡಿ. ಇದು ಧರ್ಮ ಅಂದರೆ ಏನಪ್ಪ ಅಂದರೆ, ನಿನಗೆ ಯಾವುದನ್ನು ಬೇರೆಯವರು ಮಾಡಬೇಕು ಅಂತ ನೀನು ಅಪೇಕ್ಷೆ ಪಡೋದಿಲ್ವೋ ಅದನ್ನು ಬೇರೆಯವರಿಗೆ ಮಾಡದಿದ್ರಾಯ್ತು ಅಂತನ್ನುವಂಥದ್ದು ಒಂದಿದೆ. ಈಗ ನನಗೆ ಯಾರಿಗೂ ನೋವು ಮಾಡೋದು ಇಷ್ಟ ಇಲ್ಲ ಆದರೆ, ಯಾರು ನನಗೆ ನೋವು ಮಾಡೋದು ಇಷ್ಟ ಇಲ್ಲ ಆದರೆ ನಾನು ಕೂಡ ಯಾರಿಗೂ ನೋವು ಮಾಡದೆ ಇರೋದೇ ಧರ್ಮ ಅಂತನ್ನುವಂಥದ್ದು. ನೋಡಿ, ತನ್ನಂತೆಯೇ ಸರ್ವ ಪ್ರಾಣಿಗಳನ್ನು ಸಮದೃಷ್ಟಿಯಿಂದ ನೋಡುವ ಮತ್ತು ಸುಖ ಮತ್ತು ದುಃಖಗಳನ್ನು ಎಲ್ಲರಲ್ಲಿಯೂ ಸಮದೃಷ್ಟಿಯಿಂದ ನೋಡುವ, ಆ ಪ್ರಾಣಿಗಳಿಗೂ ಸುಖಗಳಿದೆ ದುಃಖಗಳಿದೆ ಅಂತ ನೋಡುವ ಯೋಗಿಯು ಪರಮಶ್ರೇಷ್ಠನೆಂದು ತಿಳಿಯಲಾಗಿದೆ. ನೋಡಿ, ಇದು ಧ್ಯಾನದ ಪರಾಕಾಷ್ಠೆಯಲ್ಲಿರುವಂತಹ ಯೋಗಿಯ ಸ್ಥಿತಿ ಅಂತ ಭಗವಂತ ನಮಗೆ ಹೇಳ್ತಾ ಇದ್ದಾನೆ. ಬಹಳ ಸುಂದರವಾದಂಥ ಮಾತು.
ನಮ್ಮ ಜಾಗದಲ್ಲೇ ಕೂತ್ಕೊಂಡು ಅರ್ಜುನನು ಕೇಳ್ತಿದ್ದ, ನೀವು ಕೇಳಿದ ಹಾಗೆ ಅವನು ಕೇಳಿದ್ದ. ಅವನ ಪ್ರಶ್ನೆ ಎಂಥ ಸುಂದರವಾಗಿ ಕೇಳಿಬಿಟ್ಟ ಅಂತ ನೋಡೋಣ. ಈಗ ಮುಂದಕ್ಕೆ ಹೋಗೋಣ. 33 ಅರ್ಜುನ ವಾಚ. ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಬಹಳ ಸುಂದರವಾಗಿ ಹೇಳಿದ. ಕೃಷ್ಣ, ನೀನು ಸಮಭಾವದಿಂದ ಹೇಳಿದ ಈ ಯೋಗವು ನನ್ನ ಮನಸ್ಸು ಚಂಚಲವಾಗಿರುವುದರಿಂದ ಅದು ಸ್ಥಿರವಾದೀತು ಎಂದು ನನಗೆ ಅನಿಸುವುದಿಲ್ಲ. ನನಗೆ ನೀ ಹೇಳ್ತಾ ಇರೋದು ಆಗತ್ತೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂದರೆ ನಮಗೆ ನೆನಪಿದೆ ಅವನು ಯಾವ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ ಅಂತ ಅನ್ನೋದು ನೆನಪಿದೆ ನಮಗೆ. ಎದುರುಗಡೆ ಇರುವಂಥ ಭೀಷ್ಮ ದ್ರೋಣಾದಿಗಳನ್ನು ಹೊಡಿಬೇಕಾದಂಥ ಸ್ಥಿತಿಯಲ್ಲಿದ್ದಾನೆ. ಇನ್ನೂ ಕೂಡ ಅವನು ಅದರಿಂದ ಪೂರ್ಣ ಹೊರಗಡೆ ಬಂದಿಲ್ಲ, ಬರೋ ದಾರಿನಲ್ಲಿದ್ದಾನೆ. ಹಾಗಾಗಿ ನೀ ಹೇಳ್ತಾ ಇರುವಂಥ ಯೋಗ ನನಗೆ ಆಗತ್ತೆ ಅಂತ ಅನ್ನಿಸ್ತಾ ಇಲ್ಲ ಕೃಷ್ಣ. ಯಾಕೆ ಅಂದರೆ ನೀನು ಈ ಸಂಭಾವದಿಂದ ಹೇಳಿದ ಯೋಗವು ಮನಸ್ಸು ಚಂಚಲ, ನನಗೆ ನನ್ನ ಮನಸ್ಸು ಚಂಚಲ ಆದ್ರಿಂದ ಅನಿಸ್ತಾ ಇರೋದು. ನೀನು ಹೇಳೋದು ತಪ್ಪು ಅಂತ ಕೃಷ್ಣನಿಗೆ ಹೇಳ್ತಿಲ್ಲ ಅವನು. ನನ್ನ ಮನಸ್ಸು ಎಷ್ಟು ಚಂಚಲ ಇದೆ ಅಂದರೆ ನನಗೆ ಅನ್ನಿಸ್ತಿಲ್ಲ, ಅದು ಸ್ಥಿರವಾದೀತು ಎಂದು ನನಗೆ ಅನಿಸುವುದಿಲ್ಲ ಅಂತ ಹೇಳ್ತಾನೆ. ಮುಂದಕ್ಕೆ ಹೋಗೋಣ. 34 ಚಂಚಲಮ್ಮಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಅಂಡರ್ಲೈನ್ ಮಾಡಿ. ಬಹಳ ಅದ್ಭುತವಾದದ್ದು ಅಂದರೆ ರೋಮಾಂಚಕವಾದಂಥ ಪ್ರಶ್ನೆಯನ್ನು ಕೃಷ್ಣನಿಗೆ ಅರ್ಜುನ ಕೇಳಿಬಿಟ್ಟ. ಮನಶ್ಚಂಚಲ ಅಂತ ಎಲ್ಲರಿಗೂ ಗೊತ್ತಿರೋದಿದು. ಎಷ್ಟು ಚಂಚಲ ಅಂದರೆ ಈ ಸೃಷ್ಟಿಯಾಗುವ ವಿಚಾರದಲ್ಲಿ ಕ್ರಿಶ್ಚಿಯಾನಿಟಿನಲ್ಲಿ ಒಂದು ಕಥೆ ಇದೆ. ಭಗವಂತ ಆಡಮ್ ಮತ್ತು ಈವ್ ಅಂತ ಇಬ್ಬರನ್ನು ಸೃಷ್ಟಿ ಮಾಡಿಬಿಟ್ಟು ಬಿಟ್ಬಿಟ್ಟ ಭೂಮಿನಲ್ಲಿ. ನೋಡಿ, ಎಲ್ಲಿ ಬೇಕಾದಂಗೆ ಹಣ್ಣುಗಳಿದ್ದಾವೆ, ಎಲ್ಲಿ ಬೇಕಾದ್ರೂ ತಿನ್ಕೊಂಡು ಸುಖವಾಗಿ ಇದ್ಬಿಡಿ ಅಂತ. ಯಾವ ಮರದಲ್ಲಿ ನೋಡಿದರೂ ಒಂದಕ್ಕಿಂತ ಒಂದು ಸುಂದರವಾದಂಥ ಹಣ್ಣುಗಳು ತಿನ್ನೋಕೆ ಬೇಕಾದಷ್ಟು ಅವಕಾಶ ಇದೆ. ಇವ್ರಿಗೇನೂ ಕೊರತೆನೇ ಇಲ್ಲ, ಸ್ವರ್ಗನೇ ಮಾಡಿಬಿಟ್ಬಿಟ್ಟಿದ್ದಾನೆ. ತುಂಬ ಸುಂದರವಾಗಿರುವಂಥ ಜಾಗ. ಆದರೆ ಅಷ್ಟಕ್ಕೆ ಪರಮಾತ್ಮ ನಿಲ್ಲಿಸ್ತಿಲ್ಲ. ಏನು ಮಾಡಿಬಿಟ್ಟ ಅಂತಂದರೆ, ಇದೊಂದು ಮರದ ಹಣ್ಣು ಮಾತ್ರ ತಿನ್ನಬೇಡಿ ಅಂತ ಒಂದು ಮರ ಅಂತ ತೋರಿಸ್ಬಿಟ್ಟ. ಒಂದು 2-3 ದಿವಸ ಇವರಿಗೇನು ಗಾಬರಿ ಆಗಲಿಲ್ಲ, ಬೇರೆ ಬೇರೆ ಮರದ ಹಣ್ಣು ತಿಂತಾಯಿದ್ರು. ಬಟ್ ಮಧ್ಯ ಪ್ರಶ್ನೆ, ಆ ಮರದ್ದೇ ಯಾಕೆ ತಿನ್ನಬಾರ್ದು ಅಂತ ಒಂದು ಗಾದೆ ಇದೆ, ಫಾರ್ಬಿಡನ್ ಫ್ರೂಟ್ಸ್ ಆರ್ ಸ್ವೀಟರ್ ಅಂತ. ಹಾಗಾಗಿ ಅದೆಷ್ಟಾಯಿತು ಅವರಿಗೆ ಅಂತಂದರೆ, ಬೇರೆ ಯಾವ ಮರದ ಹಣ್ಣನ್ನು ತಿಂದಾಗಲೂ ರುಚಿಸೋದಿಲ್ಲ ಅಂತ ಅನ್ನಿಸ್ತು. ಈ ಮರದ್ದೇ ಯಾಕೆ ತಿನ್ನಬಾರ್ದು ಅಂತ ಅವರಿಬ್ಬರು ಮಾತುಕತೆ ಆಡ್ಕೊಂಡು ಓಡಾಡ್ತಾ ಇದ್ದಿದ್ದು ನಿಂತೋಯ್ತು. ಒಬ್ಬರೊಬ್ಬರು ನೋಡಿ ನಗ್ತಾ ಇದ್ದಿದ್ದು ನಿಂತೋಯ್ತು. ಸೌಂದರ್ಯದ ಮುಖದಲ್ಲಿದ್ದಂಥ ಬೆಳಕು ನಿಂತೋಯ್ತು. ಬರೀ ಪ್ರೇತಗಳಾಗ್ಬಿಟ್ರು ಇಬ್ಬರೂ. ಕೊನೆಗೆ ಈ ಮರದ ಹಣ್ಣನ್ನು ತಿನ್ನಲೇಬೇಕು ಅಂತ ತೀರ್ಮಾನ ಮಾಡಿ ತಿಂದ ಮೇಲೆ ಪ್ರಪಂಚ ಶುರುವಾಗ್ಬಿಡ್ತು ಅಂತ ಬರುತ್ತೆ. ತುಂಬ ಸುಂದರವಾದಂಥ ಕಥೆ, ನಾನು ಬಹಳ ಮೆಚ್ತೀನಿ ಅದನ್ನು. ಆಗೋದು ಹೀಗೆ. ಈ ಚಂಚಲಮ್ಮಿ ಮನ ಕೃಷ್ಣದಲ್ಲಿ ಹೇಳೋದನ್ನೇ ಬಹಳ ಸುಂದರವಾಗಿದೆ ನೋಡಿ. ಅದು ಚಂಚಲಮ್ಮಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ. ಚಂಚಲ ಕೃಷ್ಣ ಮನಸ್ಸು. ನೋಡಿ, 3 ಪದ ಇದೆ. ಪ್ರಮಾತಿ ಬಲವದೃಢಂ. ಪ್ರಮಾತಿ ಅಂದರೆ ಮತ್ ಅದದೇ ಬರುವಂಥದ್ದು. ಒಂದ್ಸಾರಿ ಬೇಡ ಅಂತ ಮನಸ್ಸಿಂದ ಬಿಟ್ಟಿದ್ದು ಪುನಃ ಬರುತ್ತೆ. ಪ್ರಮಾತಿ ಬಲವದೃಢಂ ತಸ್ಯಾಹಂ. ಪ್ರಮಾತಿ ಬಲವಾಗಿರುವಂಥದ್ದು, ದೃಢವಾಗಿರುವಂಥದ್ದು. ನೋಡಿ, 3 ಪದ ಇದೆ ಅಲ್ಲಿ. ಪ್ರಮಾತಿ ಬಲವದ್ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ. ಅದನ್ನು ನಿಗ್ರಹ ಮಾಡೋದು ಅಂತಂದರೆ, ಅದನ್ನು ಗೆಲ್ಲೋದು ಅಂತಂದರೆ ಗಾಳಿಯನ್ನು ತಡೆದ ಹಾಗೆ ಅಂತ ಭಾವಿಸ್ತೀನಿ ಅಂತ. ಬೀಸ್ತಾ ಇರುವಂಥ ಗಾಳಿಗೆ ನಾವು ಕೈ ಅಡ್ಡಿಟ್ರೆ ಅದೇನೂ ಪ್ರಯೋಜನ ಮಾಡಲ್ಲ. ಅದ್ರ ಪಾಡಿಗೆ ಅದು ಹೇಗೆ ಬೀಸಿ ಹೋಗುತ್ತೋ ಹಾಗೆ ಗಾಳಿನ ಹೇಗೆ ತಡೆಯೋಕ್ಕೆ ಸಾಧ್ಯ ಇಲ್ವೋ ಹಾಗೆ ಮನಸ್ಸನ್ನು ತಡೆಯೋಕ್ಕಾಗ್ತಾ ಇಲ್ಲ ಕೃಷ್ಣ ಅಂತ ಎಂಥ ಸುಂದರವಾದ ಮಾತನ್ನು ಹೇಳಿದ ಅಂದರೆ, ಇದು ನಮ್ಮ ವಿದ್ಯಾರ್ಥಿಗಳ ವಿಚಾರದಲ್ಲಾಗಲಿ, ಜೀವನ ಮಾಡ್ತಾ ಇರುವಂಥ ವಿಚಾರಗಳಾಗಲಿ, ಅಥವಾ ಮನುಷ್ಯರ ಸಹಜ ಸೈಕಾಲಜಿಯಲ್ಲಿ ಇರುವಂಥ ಸಮಸ್ಯೆ ಇದೆ. ಏನು ಮಾಡಬಾರ್ದು ಅಂತೋ ಅದನ್ನೇ ಮಾಡಬೇಕು ಅಂತ ಹೇಳುವಂಥದ್ದು ಮನಸ್ಸಿನ ಮೂಲ ಲಕ್ಷಣ ಆಗಿರುತ್ತೆ. ಹಾಗೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ ಅಂದರೆ, ಚಂಚಲಮ್ಮಿ ಮನ ಕೃಷ್ಣ ಮನಸ್ಸು ಬಹಳ ಚಂಚಲ. ಪ್ರಮಾತಿ ಬಲವದೃಢಂ. ಪ್ರಮಾತಿ ಮತ್ ಬರುವಂಥದ್ದು, ಬಲವಾದ್ದು, ದೃಢವಾದ್ದು. ತಸ್ಯಾಹಂ ನಿಗ್ರಹಂ ಮನ್ಯೆ. ಅದನ್ನು ನಿಗ್ರಹ ಮಾಡೋದನ್ನು ವಾಯೋರಿವ ಸುದುಷ್ಕರಂ ಅಂತ ಹೇಳಿದ. ಗಾಳಿಯನ್ನು ತಡೆದಷ್ಟು ಕಷ್ಟ ಆಗುತ್ತಪ್ಪ ಕೃಷ್ಣ ಅಂತ ಹೇಳಿಬಿಟ್ಟ. ಬಹಳ ಸುಂದರವಾದಂಥ ಮಾತು ಹೇಳಿದ್ದಾನೆ. ಕೃಷ್ಣ ಏನು ಹೇಳ್ತಾನೆ ಅಂತ ನೋಡೋಣ. ಭಗವಾನ್ ವಾಚ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಕೃಷ್ಣನೂ ಅಷ್ಟೇ ಸುಂದರ ನೋಡಿ. ಇಲ್ಲಿ ನಾನು ಆಶೀರ್ವಾದ ಮಾಡ್ತೀನಿ, ನೀನು ಗೆದ್ಬಿಡ್ತೀನಿ ಅಂತ ಹೇಳಲಿಲ್ಲ.
ಅಸಂಶಯಂ ಮಹಾಬಾಹೋ ಮನೋನಿಗ್ರಹಂ ಚಲಂ. ಮನಸ್ಸನ್ನು ನಿಗ್ರಹ ಮಾಡೋದು ಅಂದರೆ ನಿಸ್ಸಂಶಯವಾಗಿಯೂ ಕಷ್ಟದ ಕೆಲಸವೇ. ಇದು ನೀನು ತಿಳ್ಕೊಂಡಷ್ಟೇನೋ ಸುಲಭ ಅಲ್ಲ, ಖಂಡಿತವಾಗೂ ಕಷ್ಟದ ಕೆಲಸ. ಆದರೆ ಅಭ್ಯಾಸ ಏನತು ಕೌಂತೆಯ, ಸತತವಾದ ಅಭ್ಯಾಸ ಮತ್ತು ವೈರಾಗ್ಯದಿಂದ ಗೆಲ್ತೀಯಪ್ಪ ಅಂತ ಹೇಳಿದೆ. ಇದಕ್ಕಿಂತ ಸುಂದರವಾದಂಥ ಉತ್ತರವನ್ನು ಮನಸ್ಸಿನ ಬಗ್ಗೆ ಯಾರು ಕೊಡೋದಕ್ಕೆ ಸಾಧ್ಯ? ಯಾವ ಸೈಕಾಲಜಿಸ್ಟ್ ಕೊಡೋದಕ್ಕೆ ಸಾಧ್ಯ? ನೋಡಿ, ಗಮನಿಸಿ. ಅಸಂಶಯಂ ಮಹಾಬಾಹೋ, ಖಂಡಿತವಾಗಿಯೂ ಅರ್ಜುನ ಮನೋ ದುರ್ನಿಗ್ರಹಂ ಚಲಂ, ಮನಸ್ಸನ್ನು ನಿಗ್ರಹ ಮಾಡೋದು ಕಷ್ಟನೇ. ಅಭ್ಯಾಸ ಏನತು ಕೌಂತೆಯ, ಸಾಧ್ಯ ಆಗತ್ತೆ. ಹೇಗೆ ಅಂದರೆ ಅಭ್ಯಾಸದಿಂದ ವೈರಾಗ್ಯದಿಂದ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು. ಸತತ ಪ್ರಯತ್ನದಿಂದ ಸಾಧ್ಯ ಆಗದೆ ಇರೋದು ಯಾವುದೂ ಇಲ್ಲ ಅಂತ ನಾವೇ ಮಾಡ್ಕೊಳ್ಬೇಕಾಗತ್ತೆ. ಆ ಬೆಳಗ್ಗೆ ಕೃಷ್ಣಶಾಸ್ತ್ರಿಗಳದ್ದು ಏಗದಾಗ ಎಲ್ಲ ಐತೆ ಅನ್ನುವಂಥ ಪುಸ್ತಕದಲ್ಲಿ ಒಂದು ಸಾರಿ ಯಾವುದೋ ಮರದ ಸೊನೆ ತಾರಿ ಸೊನೆ ಬಿದ್ದುಬಿಟ್ಟು ಬೆಳಗ್ಗೆ ಕೃಷ್ಣಶಾಸ್ತ್ರಿಗಳಿಗೆ ವ್ರಣ ಆಗುತ್ತೆ. ಅವರಿದ್ದಾಗ ಅವರ ಯಾವ ಗುರುಗಳನ್ನು ನಂಬ್ಕೊಂಡಿದ್ರು ಮುಕುಂದೂರು ಸ್ವಾಮಿ ಅಂತ ಅವ್ರು ಬರ್ತಾರೆ. ಮೈಯೆಲ್ಲ ವಾಸನೆ ಬರ್ತಾ ಇರುತ್ತೆ, ಇದು ಬದುಕೇ ಸಾಕು ಅಂದ್ಕೊಂಡಿರುತ್ತೆ. ಅಂಥ ಸ್ಥಿತಿಯಲ್ಲಿ ಗುರುಗಳು ಬರ್ತಾರೆ. ಬಂದವರು ಮನಸ್ಸು ಮಾಡಿದರೆ ಅವ್ರು ಕೇವಲ ಸ್ಪರ್ಶದಿಂದ ಇವರು ಪೂರ್ಣ ಕಾಯಿಲೆ ಗುಣ ಮಾಡುವಂಥ ಚೈತನ್ಯ ಇರಲಿಲ್ಲ ಅಂತಲ್ಲ, ಅವರಿಗೆ ಏನು ಬಿಡೋ ಹೋಗುತ್ತೆ, 4 ದಿವಸ ಇರಲಿ ಅನುಭವಿಸ್ಬಿಡು ಅಂತ ಹೇಳ್ತಾರೆ. ಹಾಗೆ ಅನುಭವಿಸೋದನ್ನು ಗೆದ್ದೆ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟು ಸುಂದರವಾಗಿದೆ ನೋಡಿ. ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯಣಿತ ಗೃಹತೆ. ಅಭ್ಯಾಸ ಮತ್ತು ವೈರಾಗ್ಯದಿಂದ ಗೆಲ್ಲಬೇಕಾಗತ್ತೆ. ಒಂದು ಸಾರಿಗೆ ಆಗದಿದ್ದರೆ ಮತ್ತೆ ಪ್ರಯತ್ನ ಮಾಡು. ನಮ್ಮದು ಕಿಂಗ್ ಬ್ರೂಸ್ ಅಂತ ಒಂದು ಕತೆ ಹೇಳ್ತಿದ್ದೆ ನಾನು. ಮಕ್ಕಳಿಗೆ ಒಂದು ಪದ್ಯ ಪಾಠ ಮಾಡಿದ ನೆನಪಿದೆ. ಒಬ್ಬ ರಾಜ ಕೂತ್ಬಿಟ್ಟಿರ್ತಾನೆ. 14 ಸಾರಿ ಹೋಗಿ ಅವನು ಕೂತ್ಕೊಂಡು ಖಿನ್ನನಾಗಿದ್ದಾಗ ಒಂದು ಜೇಡ್ರು ಹುಲ್ಲು ಮೇಲೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. 1 ಸಾರಿ ಹೋಯಿತು, ಕೆಳಗೆ ಬಿತ್ತು, 2 ಸಾರಿ ಕೆಳಗೆ ಬಿತ್ತು, 3 ಸಾರಿ ಕೆಳಗೆ ಬಿತ್ತು. ಈಗ 12 ಸಾರಿ ಆದಾಗ ರಾಜನಿಗೆ ನೋಡ್ತಾ ಕೂತ್ಕೊಂಡಂಥ ರಾಜನಿಗೆ ಇದು ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆ, ಸಾಧ್ಯ ಇಲ್ಲದಿದ್ದಕ್ಕೆ ಮಾಡ್ತಾ ಇದೆ, ಅನವಶ್ಯಕ ಹೋರಾಟ ಮಾಡ್ತಾ ಇದೆ, ಸೋಲಿಗೋಸ್ಕರ ಹೋರಾಟ ಮಾಡ್ತಾ ಇದೆ ಅಂತ ಕೂತಿರ್ತಾನೆ. ಅದು 14ನೇ ಪ್ರಯತ್ನದಲ್ಲಿ ಮೇಲೆ ಹತ್ಬಿಡ್ತು ಅಂತ ನೋಡ್ತಾನೆ ರಾಜ. ಆಮೇಲೆ ತನ್ನ ಮುಂದಿನ ಪ್ರಯತ್ನದಲ್ಲಿ ರಾಜನು ಗೆದ್ದ ಅಂತ ಪಾಠ ಮಾಡಿದ್ನಂತಿದೆ. ಹಾಗೆ ಇಲ್ಲಿ ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯಣಿತ ಗೃಹ್ಯತೆ ಅಂದರೆ ಅಭ್ಯಾಸ ವೈರಾಗ್ಯಗಳಿಂದ ನೀನು ಗೆಲ್ತೀಯ ಅನ್ನುವಂಥ ಸಂಪೂರ್ಣವಾದ 100ಕ್ಕೆ 100ರ ಭರವಸೆಯನ್ನು ಕೃಷ್ಣ ಅರ್ಜುನನ ಮುಖಾಂತರ ನಮ್ಮೆಲ್ಲರಿಗೂ ಕೊಡ್ತಾ ಇದ್ದಾನೆ ಅನ್ನೋದನ್ನು ನಾವು ಗಮನಿಸಬೇಕು. ಮುಂದಕ್ಕೆ ಹೋಗೋಣ. 36. ಅಸಂಯತಾತ್ಮನ ಯೋಗೋ ದುಷ್ಪ್ರಾಪೈತಿ ಮೇ ಮತಿ ವಶ್ಯಾತ್ಮನಾ ತು ಯತತಾ ಶಕ್ಯೋ ಅವಾಪ್ತುಮುಪಾಯತಃ. ಮನಸ್ಸನ್ನು ವಶಪಡಿಸದೇ ಇರುವ ಪುರುಷನಿಗೆ ಯೋಗ ಸಾಧನೆಯು ಕಷ್ಟ ಆಗಿದೆ. ನನ್ನ ಮನಸ್ಸು ವಶಪಡಿಸೋಕ್ಕಾಗೋದೇ ಇಲ್ಲ ಅಂತಂದರೆ ನನಗೆ ಯೋಗ ಇಲ್ಲ ಅಂತ ತೀರ್ಮಾನನೇ ಮಾಡ್ಕೊಂಬಿಡ್ಬೋದು ಅನ್ನುವಂಥ ಮಾತು ಕೃಷ್ಣ ಹೇಳ್ತಾ ಇದ್ದಾನೆ. ಆದರೆ ಮನಸ್ಸನ್ನು ವಶಪಡಿಸಿಕೊಂಡಿರುವ ಪ್ರಯತ್ನಶೀಲ ಮನುಷ್ಯನಿಗೆ ಸಾಧನೆಯಿಂದ ಅದು ಪ್ರಾಪ್ತವಾಗುವುದು ಸಹಜವಾಗಿದೆ. ಇದು ನನ್ನ ಮತವಾಗಿದೆ ಅಂತ ಮತ್ತೊಂದು ಸಾರಿ ಭರವಸೆ ಕೊಡ್ತಾ ಇದ್ದಾನೆ. ಯಾರು ಖಂಡಿತವಾಗಿಯೂ ಮನಸ್ಸನ್ನು ಗೆಲ್ಲುವಂಥ ವಿಚಾರನ ಇಟ್ಕೊಂಡಿದ್ದೀರಿ, ಎಲ್ಲರೂ ಕೂಡ ಗೆಲ್ತೀರಿ ಎನ್ನುವಂಥ ಮಾತನ್ನು, ಇಂಥ ಭರವಸೆಯನ್ನು ಭಗವಂತನೇ ನಿಮಗೆ ಕೊಟ್ಟಿದ್ದು ಗೊತ್ತಾಗಬೇಕು ಅಂತಂದರೆ ನೀವು ಭಗವದ್ಗೀತೆಗೆ ಹೋಗಬೇಕು. ನಾನು ಹೇಳಿದ್ದೆ ಹಿಂದಿನ ಸಾರಿ, ಇಡೀ ನಮ್ಮ ಸಂಸ್ಕೃತಿಯಲ್ಲಿ ನೇರವಾಗಿ ಭಗವಂತನಿಂದಲೇ ಹೇಳಿದಂತಹ ಮಂತ್ರ ಇರೋದು ಯಾವುದಪ್ಪ ಅಂದರೆ ಭಗವದ್ಗೀತೆ ಒಂದೇ ಅಂತ. ಉಳಿದಿದ್ದೆಲ್ಲ ಋಷಿಗಳು ನಮಗೆ ಧ್ಯಾನದಲ್ಲಿ ಸಿಕ್ತು ಅಂತ ಹೇಳ್ತಾರೆ, ಧ್ಯಾನದಿಂದ ನೋಡಿ ಬರೆದಿದ್ದು, ಅದು ದೊಡ್ಡದಲ್ಲ ಅಂತ ಹೇಳ್ತಿಲ್ಲ ನಾನು. ಆದರೆ ನೇರವಾಗಿ ಭಗವಂತನೇ ಹೇಳಿದ್ದಂಥದ್ದು ಅಂತಿರೋದು ನಮಗೆ ಭಗವದ್ಗೀತೆ ಮಾತ್ರನೇ. ನೇರವಾಗಿ ಭಗವಂತನೇ ಹೇಳಿದಂಥ ಮಂತ್ರ ಎಲ್ಲಿದೆ ಅಂದರೆ ರಾಮಾಯಣದಲ್ಲಿ ಆದಿತ್ಯ ಹೃದಯ ಅಂತ ಒಂದು ಮಂತ್ರ ಬರುತ್ತೆ. ರಾಮ ಸೋಲಾದಾಗ, ರಾಮನಿಗೆ ದಿಕ್ಕೆಟ್ಟು ಹೋದಾಗ ಅದೇ ಅಗಸ್ತ್ಯರು ಅದನ್ನು ಉಪದೇಶ ಮಾಡಿರ್ತಾರೆ ಅಂತಂದ್ಬಿಟ್ಟು ಅದು ರಾಮ ಹೇಳಿದ ಮಂತ್ರ ಅಂತ, ಅದಕ್ಕೂ ಬಹಳ ಬೆಲೆ ಕೊಡ್ತೀನಿ ನಾನು. ಇದು ಕೃಷ್ಣ ಹೇಳಿದ ಈ ಮಂತ್ರ ಏನಿದೆ, ನಮ್ಮ ಜೀವನಕ್ಕೆ ಬೇಕಾಗುವಂಥ ಪಾಠ ಏನಿದೆ, ಇದಕ್ಕಿಂತ ದೊಡ್ಡದು ಇನ್ನೇನು ಸಿಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಮನಸ್ಸನ್ನು ವಶಪಡಿಸದೇ ಇರುವ ಪುರುಷನಿಗೆ ಯೋಗ ಸಾಧನೆ ಕಷ್ಟ ಅಂತ ಹೇಳಿಬಿಟ್ಟ. ಪ್ರಯತ್ನ ಮಾಡದಿದ್ದವನಿಗೆ ಬರೋದೇ ಇಲ್ಲ, ಕಷ್ಟ. ಆದರೆ ಮನಸ್ಸನ್ನು ವಶಪಡಿಸಿಕೊಂಡಿರುವ ಪ್ರಯತ್ನಶೀಲ ಮನುಷ್ಯನಿಗೆ ಸಾಧನೆಯಿಂದ ಅದು ಪ್ರಾಪ್ತವಾಗುವುದು ಸಹಜವಾಗಿದೆ. ಇದು ನನ್ನ ಅಭಿಪ್ರಾಯ, ಭಗವಂತನ ಅಭಿಪ್ರಾಯವನ್ನೇ ಹೇಳಿಬಿಟ್ಟ. ಸಾಧ್ಯ ಆಗತ್ತೆ ಅಂತಂದ್ಬಿಟ್ಟು ಅರ್ಜುನನಿಗೆ ಅನುಮಾನ ಬಂತು. ಮತ್ತೆ ಕೇಳಿದ, ಆಯತೆ ಶ್ರದ್ಧೆಯೋಪೇತೋ ಯೋಗಾಶ್ಚಲತಿ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಇದು 37ನೇ ಶ್ಲೋಕ. ಭಾಳ ಸುಂದರವಾಗಿ ಕೇಳ್ಬಿಟ್ಟ. ಏನನ್ನ ಅಂದರೆ, ಯಾರು ಯೋಗದಲ್ಲಿ ಶ್ರದ್ಧೆ ಇಟ್ಟಿದ್ದಾರೋ, ಆದರೆ ಸಂಯಮಿಗಳಲ್ವೋ,
ಈ ಕಾರಣದಿಂದ ಯೋಗದಿಂದ ವಿಚಲಿತವಾಗಿ ಹೋಗ್ತಾರೋ ಆ ಯೋಗದ ಸಿದ್ಧಿಯನ್ನು ಅಂದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯದೆ ಯಾವ ಗತಿಯನ್ನು ಪಡೆಯುತ್ತಾನೆ. ಅಂದರೆ ಇವನಿಗೆ ಯೋಗ ಸಿದ್ಧಿಯೂ ಆಗಿಲ್ಲ, ಪ್ರಾಪಂಚಿಕ ಸುಖವನ್ನು ಅನುಭವಿಸಿಲ್ಲ ಇವನು, ಅಂಥವನು ಏನಾಗ್ತಾನೆ ಅನ್ನುವಂಥ ಒಂದು ಮಾತನ್ನು ಕೇಳ್ತಾನೆ. ಎಷ್ಟು ಸುಂದರವಾಗಿದೆ ನೋಡಿ. ಇದು 37ನೇ ಶ್ಲೋಕ, ಅಂಡರ್ಲೈನ್ ಮಾಡ್ಕೊಳ್ಳಿ, ಭಾಳ ಸುಂದರವಾದ್ದು. ಅಯತಿ ಶ್ರದ್ಧೆಯೋಪೇತೋ ಯೋಗಾಶ್ಚಲಿತ ಮಾನಸಃ, ಯೋಗದಿಂದ ಚಲಿಸಿದಂತಹ ಮನಸ್ಸುಳ್ಳವನು ಅಪ್ರಾಪ್ಯ ಯೋಗ ಸಂಸಿದ್ಧಿಯನ್ನು ಪಡೆಯದೆ ಕಾಮಗತಿಂ ಕೃಷ್ಣ ಗಚ್ಚತಿ, ಯಾವ ಕಡೆಗೆ ಹೋಗ್ತಾನೆ ಕೃಷ್ಣ, ಅವನೇನಾಗ್ತಾನೆ ಅನ್ನುವಂಥ ಮಾತನ್ನು ಕೇಳ್ತಾನೆ. ಮುಂದಕ್ಕೆ ಹೋಗೋಣ. ಅದು ಅರ್ಜುನದೇ ಶ್ಲೋಕ. ಕಚ್ಚಿನ್ನೋ ಭಯ ವಿಭ್ರಷ್ಟಂ ಚಿನ್ನ ಭ್ರಮ್ಯೋ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಾಹ್ಮಣ ಪತಿ. ಕೃಷ್ಣ, ಭಗವತ್ಪ್ರಾಪ್ತಿಯ ಮಾರ್ಗದಲ್ಲಿ ಮೋಹಿತನಾದ ಹಾಗೂ ಆಶ್ರಯರಹಿತನಾದ ಪುರುಷನು ಚಿನ್ನವಾದ ಮೋಡದಂತೆ ಎರಡೂ ಕಡೆಯಿಂದ ಭ್ರಷ್ಟನಾಗಿ ನಷ್ಟವಾಗುವುದಿಲ್ಲವೇ? ಅಂದರೆ ಪ್ರಾಪಂಚಿಕ ಸುಖನೂ ಪಡಲಿಲ್ಲ ಇವನು, ಆಧ್ಯಾತ್ಮಿಕ ನೆಮ್ಮದಿಯೂ ಸಿಗಲಿಲ್ಲ ಅಂತಾಗಿ ಅಥೋಭ್ರಷ್ಟ ತಥೋಭ್ರಷ್ಟ ಆಗಲಿಲ್ವಾ ಇವನು ಅನ್ನುವಂಥ ಪ್ರಶ್ನೆನ ಕೇಳ್ತಾನೆ ಅರ್ಜುನ ಕೃಷ್ಣನ ಹತ್ರ. ಮುಂದೆ 39. ಏತನ್ಮೇ ಸಂಶಯಂ ಕೃಷ್ಣ ಚೇತುಮರ್ಯಸ್ಯ ಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಚೇತ್ತ ನಹ್ಯುಪಪದ್ಯತೆ. ಬಹಳ ಸುಂದರವಾದಂಥದ್ದು. ನನ್ನ ಸಂಶಯವನ್ನು ಸಮೂಲವಾಗಿ ನೀನಲ್ಲದೆ ನಿವಾರಿಸಬಲ್ಲವರು ಯಾರೂ ಇಲ್ಲ. ಅಂದರೆ ನೋಡಿ, ಇಲ್ಲಿ ಬಹಳ ಸುಂದರವಾದ್ದೇನು ಅಂದರೆ, ಇವನಿಗೆ ಕೇಳಲಿಕ್ಕೆ ಪ್ರಶ್ನೆ ಸಿಕ್ಕಿದ್ದು ನೇರವಾಗಿ ಭಗವಂತನ ಸಿಕ್ಕಿದ್ದಾನೆ. ಇವನಿಗಿಂತ ಪ್ರಶ್ನೆಗೆ ಉತ್ತರ ಗೊತ್ತಿದ್ದವ್ರು ಯಾರು ಇದ್ದಾರೆ ಅಂತ ಅವನೇನು ಇಟ್ಕೊಂಡಿಲ್ಲ. ಹಾಗಾಗಿ ನನ್ನ ಸಂಶಯವನ್ನು ಸಮೂಲವಾಗಿ ನೀನೇ ಇಲ್ಲವಾಗಿಸಬಲ್ಲೆ. ಮತ್ತು ಏಕೆಂದರೆ ನೀನಲ್ಲದೆ ಬೇರೆ ಯಾರೂ ಈ ಸಂಶಯವನ್ನು ದೂರಗೊಳಿಸುವವರು ಸಿಕ್ಕುವ ಸಂಭವವಿಲ್ಲ. ಭಗವಂತನಿಗಿಂತ ದೊಡ್ಡವರು ಯಾರು ಸಿಗ್ತಾರೆ? ಆದ್ದರಿಂದ ಸಿಗೋದೇ ಇಲ್ಲ ನನಗೆ ಯಾರೂ. ಆದ್ದರಿಂದ ನಂದು ಈ ಸಂಶಯನ ಬಗೆಹರಿಸ್ಬೇಕಪ್ಪ, ಯೋಗ ಭ್ರಷ್ಟ ಏನಾಗ್ತಾನೆ ಅನ್ನುವಂಥ ವಿಚಾರನ ತಿಳಿಸುವಂತ ಕೇಳ್ತಾನೆ. ಕೃಷ್ಣ ಮಾತಾಡಬೇಕು. ಶ್ರೀ ಭಗವಾನ್ ವಾಚ. ಶ್ಲೋಕ 40. ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅದಕ್ಕೆ ಕೃಷ್ಣ ಉತ್ತರ ಹೇಳಬೇಕಾಗಿದೆ. ಆ ಪುರುಷನ ಇಹಲೋಕದಲ್ಲಿ ಪರಲೋಕದಲ್ಲಿಯೂ ನಾಶವಾಗುವುದಿಲ್ಲ. ಅವನಿಗೆ ಇಲ್ಲಿಯೂ ನಾಶ ಆಗೋದಿಲ್ಲ, ಅವನು ಮುಂದೆ ನಾಶವಾಗೋದಿಲ್ಲ. ಏಕೆಂದರೆ ಆತ್ಮೋದ್ಧಾರಕ್ಕಾಗಿ ಅರ್ಥಾತ್ ಭಗವತ್ ಪ್ರಾಪ್ತಿಗಾಗಿ ಮಾಡಿದ ಯಾವುದೇ ಕರ್ಮವು ಮನುಷ್ಯನನ್ನು ಅಧೋಗತಿಗೆ ಕೊಂಡೊಯ್ಯುವುದಿಲ್ಲ. ಯಾರು ಒಳ್ಳೆಯ ಕೆಲಸವನ್ನು ಮಾಡಿರ್ತಾರೋ ಆ ಒಳ್ಳೆಯ ಕೆಲಸಕ್ಕೆ ಪರಿಣಾಮ ಇಲ್ಲದೆ ಹೋಗೋದೇ ಇಲ್ಲ ಅನ್ನುವಂಥ ಮಾತನ್ನು ನಾನು ಹಿಂದೂ ಹೇಳಿದ್ದೆ ನಿಮಗೆ. ದ್ರೌಪದಿಯ ಸೀರೆ ಹೊರದು ಕೃಷ್ಣನ ಕೈ ಕಟ್ಟುವಂಥ ಒಂದು ಉದಾಹರಣೆಯನ್ನು ಹೇಳಿದ್ದೆ, ಅದನ್ನು ನೆನೆಸ್ಕೊಳ್ಳಿ. ಹಾಗಾಗಿ ಆ ಒಳ್ಳೆಯ ಕೆಲಸ ಮಾಡಿದ್ದು ಯಾವತ್ತೂ ಫಲ ಕೊಡುತ್ತೆ ಅನ್ನುವಂಥ ಮಾತನ್ನು ಮತ್ತೊಂದು ಸಾರಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ ಶುಚಿನಾಂ ಶ್ರೀಮತಾಂಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಸಾಧನೆ ಮಾಡ್ತಾ ಇದ್ದಂಥ ಮನುಷ್ಯ ಸಿದ್ಧಿ ಆಗದಿದ್ದಾಗ ಸತ್ತು ಹೋಗಿದ್ದ, ಅಂಥವನು ಏನಾಗ್ತಾನೆ ಅಂತ ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ. ಅವನು ಎಲ್ಲಿ ಹುಡ್ತಾನೆ ಅಂತಹ ಮನುಷ್ಯ ಅಂತಂದರೆ ಶುಚಿನಾಂ ಶ್ರೀಮತಾಂಗೇಹೇ, ಶುಚಿಯಾಗಿರೋರ ಶ್ರೀಮಂತರ ಮನೆಯಲ್ಲಿ ಹುಡ್ತಾನೆ ಅಂತ. ಶ್ರೀಮಂತರು ಅಂದರೆ ಇಲ್ಲಿ ಅದು ಕೇವಲ ಆರ್ಥಿಕ ಶ್ರೀಮಂತರನ್ನು ಹೇಳ್ತಾ ಇಲ್ಲ ಕೃಷ್ಣ, ಅಧ್ಯಾತ್ಮ ಶ್ರೀಮಂತರಿರುವಂಥ ಮನೆಯಲ್ಲಿ ಹುಟ್ಟಿ ಸಾಧನೆ ಮಾಡ್ತಾನೆ ಅಂತ. ಇದನ್ನು ನಾವು ಬಹಳ ಸಾರಿ ಗಮನಿಸ್ತೀವಿ. ಕೆಲವು ಮಕ್ಕಳು ಅದ್ಭುತವಾಗಿ ಪೂರ್ವಜನ್ಮದ ಪ್ರೇರಣೆಯಿಂದ ಕೆಲಸ ಮಾಡೋದನ್ನು ನೋಡ್ತೀವಿ. ಸಂಗೀತದ ರಾಗವನ್ನು 2 ವರ್ಷದೊಳಗೆ 100 ರಾಗವನ್ನು ಗುರುತಿಸುವಂಥ ಮಗು ಯಾವುದೋ ಜನ್ಮದಲ್ಲಿ ಸಂಗೀತವನ್ನು ಕಲಿಯುವ ಪ್ರಯತ್ನ ಮಾಡಿತ್ತು, ಸಾಧನೆ ಮಾಡಿತ್ತು ಅಂತ ಭಾವಿಸ್ತೀವಿ. ಇದಕ್ಕೆ ವೈಜ್ಞಾನಿಕವಾಗಿ 1-2 ಉದಾಹರಣೆಗಳಿಂದ ಪ್ರೂವ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋದು ಒಂದು ಬಿಟ್ಬಿಟ್ರೆ, ನಾವು ಮತ್ತೆ ಹಿಂದೆ ಕೂಡ ನಾನು ಹೇಳಿದ್ದೆ, ಪುನರ್ಜನ್ಮವನ್ನು ಇಟ್ಕೊಳ್ಳದೆ ಮನುಷ್ಯ ಜೀವನವನ್ನು ಸ್ಪಷ್ಟವಾಗಿ ವಿವರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದು ಸಾಧ್ಯ ಆಗೋದು ನಮ್ಮ ಧರ್ಮದಲ್ಲೇ ಸಾಧ್ಯ ಆಗುವಂಥದ್ದು ಒಂದೇ ಒಂದು ವಿಚಾರ ಇರೋದನ್ನು ನಾನು ನಿಮ್ಮ ಗಮನಕ್ಕೆ ತಂದಿದ್ದೆ. ಹಾಗಾಗಿ ಇಲ್ಲಿ ಹೆಂಗೆ ಹೇಳಿದ ನೋಡಿ, ಯೋಗಭ್ರಷ್ಟ ಪುರುಷನು ಪುಣ್ಯವಂತರಿಗೆ ಸಿಗುವ ಲೋಕಗಳಿಗೆ ಅರ್ಥಾತ್ ಸ್ವರ್ಗಾದಿ ಉತ್ತಮ ಲೋಕಗಳಿಗೆ ಹೋಗಿ ಅಲ್ಲಿ ಬಹಳಷ್ಟು ವರ್ಷಗಳಿದ್ದು ಬಳಿಕ ಶುದ್ಧ ಆಚರಣೆಯುಳ್ಳ ಶ್ರೀಮಂತರ ಮನೆಯಲ್ಲಿ ಹುಟ್ಟುವನು. ಅಂದರೆ ತನ್ನ ಯೋಗ ಸಾಧನೆಗೆ ಯಾವ ಮನೆಯಲ್ಲಿ ಇದ್ದರೆ ಉಪಯೋಗಕ್ಕೆ ಬರುತ್ತೋ, ಯಾರ ಮಕ್ಕಳಾಗಿದ್ದರೆ ಉಪಯೋಗಕ್ಕೆ ಬರುತ್ತೋ ಅಂಥ ಜಾಗಕ್ಕೆ ಹೋಗ್ತಾನೆ ಅನ್ನುವಂಥ ಮಾತನ್ನು ಕೃಷ್ಣನೇ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 42. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮಯದೀದೃಶಂ.
ಅಥವಾ ಇನ್ನೇನು ಚಾನ್ಸ್ ಇದೆ ಅಂತಂದರೆ, ಅಥವಾ ವೈರಾಗ್ಯಶೀಲನಾದ ಆ ಪುರುಷನು ಆ ಲೋಕಗಳಿಗೆ ಹೋಗದೆ ಜ್ಞಾನವಂತರಾದ ಯೋಗಿಗಳ ಕುಲದಲ್ಲಿಯೇ ಜನಿಸುತ್ತಾನೆ. ಅವನು ಎಷ್ಟು ಸಾಧನೆ ಆಗಿರುತ್ತೋ ಅಲ್ಲಿನ ಮುಂದಿನ ಸಾಧನೆಗೆ ಬೇಕಾಗುವಂತಹ ಯಾವ ಜಾಗ ಇರುತ್ತೋ ಆ ಜಾಗಕ್ಕೆ ಹೋಗ್ತಾನೆ. ಆದರೆ ಇಂತಹ ಜನ್ಮವುದು ಜಗತ್ತಿನಲ್ಲಿ ನಿಸ್ಸಂದೇಹವಾಗಿ ಅತ್ಯಂತ ದುರ್ಲಭವಾಗಿದೆ. ಇದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಇಂತಹ ಸಾಧಕರನ್ನು ಕೆಲವರನ್ನು ಗುರುತಿಸ್ತೀವಿ ನಾವು. ಎಲ್ಲೋ ಹೋಗಿ ಸನ್ಯಾಸ ತಗೊಳ್ಬೇಕು ಅಂತ ಕೇಳಿದಂಥ ಒಬ್ಬ ಮನುಷ್ಯನಿಗೆ, ನಿನಗೆ ಸನ್ಯಾಸ ಅಲ್ಲಪ್ಪ, ನಿನಗೆ ದೇಶದ ನೇತೃತ್ವದ ಜವಾಬ್ದಾರಿ ಇದೆ ಅಂತ ಹೇಳಿ ಕಳಿಸಿದ್ರು ಅನ್ನುವಂಥ ಒಂದು ಮಾತನ್ನು ಒಬ್ಬರ ಬಗ್ಗೆ ಕೇಳಿದೆ ನಾನು. ಹಾಗಾಗಿ ಇದು ಜನ್ಮಾಂತರದ ಸಾಧನೆಯಿಂದ ಬಂದಿರುವಂಥದ್ದು. ಅವನು ಹಾಳಾಗೋದಿಲ್ಲ, ಮುಂದಕ್ಕೆ ಹೋಗ್ತಾನೆ ಅನ್ನುವಂಥ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 43. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯಃ ಸಂಸಿದ್ಧೌ ಕುರು ನಂದನ. ಆ ಮನೆಗಳಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ನಾನು ಸಾಮಾನ್ಯವಾಗಿ ಹೇಳೋದುಂಟು, ಮಕ್ಕಳ ಒಂದು ಸಾಂಸ್ಕೃತಿಕ ಮಟ್ಟ ಎಷ್ಟಪ್ಪ ಅಂದರೆ, ಅಪ್ಪ ಅಮ್ಮನ ವಿದ್ಯಾಭ್ಯಾಸದ ಮಟ್ಟ ಏನಿದೆ ಅದು ಒಂದು ಬೇಸಿಕ್ ಅಸೆಟ್ ಅಂತ. ಅಂದರೆ ಅಷ್ಟು ಸಂಸ್ಕೃತಿ ಇವನಿಗೆ ಬುಡದಲ್ಲೇ ಸಿಕ್ಕಿರುತ್ತೆ, ಅಲ್ಲಿಂದ ಮೇಲೆ ಬೆಳಿಬೇಕು ಅಂತ. ಹಾಗಾಗಿ ಇಂಥ ಮನೆಯಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಬಹಳ ಬೇಗ ಮೇಲೆ ಹೋಗುವಂಥ ಅವಕಾಶ ಸಿಕ್ಬಿಡುತ್ತೆ. ಅದನ್ನೇ ಕೃಷ್ಣನು ಹೇಳ್ತಾ ಇದ್ದಾನೆ. ತಾತ್ಪರ್ಯ ಓದ್ತೀನಿ ನೋಡಿ. ಅಲ್ಲಿ ಹಿಂದಿನ ಶರೀರದಲ್ಲಿ ಸಂಗ್ರಹಿಸಿದ ಬುದ್ಧಿ ಸಂಯೋಗವನ್ನು, ಅಂದರೆ ಸಮತ್ವ ಬುದ್ಧಿರೂಪಿ ಯೋಗದ ಸಂಸ್ಕಾರಗಳನ್ನು ಆಯಾಸವಿಲ್ಲದೆಯೇ ಪಡೆಯುತ್ತಾನೆ. ತಾನಾಗಿ ಬಂದ್ಬಿಡುತ್ತೆ. ಅವನಿಗೆ ಕಷ್ಟನೇ ಆಗೋದಿಲ್ಲ, ಬೇರೆಯವ್ರಿಗೆ ಕಷ್ಟ ಆಗೋದು. ಮತ್ತು ಅರ್ಜುನ, ಅದರ ಪ್ರಭಾವದಿಂದ ಅವನು ಪುನಃ ಪರಮಾತ್ಮ ರೂಪಿ ಸಿದ್ಧಿಗಾಗಿ ಹಿಂದಿಗಿಂತ ಹೆಚ್ಚು ಪ್ರಯತ್ನ ಮಾಡುತ್ತಾನೆ. ಯಾವ ಸಾಧನೆಗೋಸ್ಕರ ಬಂದಿದ್ದಾನೆ, ಆತ್ಮ ಸಾಕ್ಷಾತ್ಕಾರದ ಸಾಧನೆಗೆ ಏನು ಬಂದಿದ್ದಾನೆ, ಆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಮಾತನ್ನು ಕೃಷ್ಣ ಅರ್ಜುನಿಗೆ ಬಹಳ ಸುಂದರವಾಗಿ ಹೇಳ್ತಾ ಇರೋದನ್ನು ಗಮನಿಸ್ಬೋದು. ಮುಂದಕ್ಕೆ ಹೋಗೋಣ. 44. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಭಾಳ ಸುಂದರವಾಗಿ ಹೇಳ್ತಾನೆ ನೋಡಿ ಕೃಷ್ಣ. ಆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಯೋಗಭ್ರಷ್ಟನ ಪರಾಧೀನನಾಗಿದ್ದರೂ ಆ ಮೊದಲ ಜನ್ಮದ ಅಭ್ಯಾಸದಿಂದ ನಿಸ್ಸಂದೇಹವಾಗಿ ಭಗವಂತನ ಕಡೆಗೆ ಆಕರ್ಷಿಸ್ತಾನೆ. ಅದು ತಾನಾಗಿ ಆ ಕಡೆಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ಜೀವನದ ರಥ ಆ ಕಡೆ ಹೋಗ್ತಾನವನು. ಹಾಗೆಯೇ ಸಮಬುದ್ಧಿ ರೂಪಿ ಯೋಗದ ಜಿಜ್ಞಾಸುವು ವೇದದಲ್ಲಿ ಹೇಳಿದ ಸಕಾಮ ಕರ್ಮಗಳ ಫಲವನ್ನು ದಾಟಿ ಹೋಗುತ್ತಾನೆ. ಅಂದರೆ ಇಂಥದ್ದು ಮಾಡೋ ಇಂಥದ್ದಾಗತ್ತೆ ಅಂತ ಆ ಫಲಾಫಲ ಸಕಾಮ ಕರ್ಮದ ವಿಚಾರ ಸುಮಾರು ಕೃಷ್ಣ ಹೇಳಿದೆ ನಾನು 2ನೇ ಅಧ್ಯಾಯದ 42, 43, 44ರಲ್ಲಿ ಹೇಳಿದ್ದೆ. ಅದನ್ನು ದಾಟಿ ಮುಂದೆ ಹೋಗ್ತಾನೆ ಅನ್ನುವಂತಹ ಮಾತನ್ನು ಕೃಷ್ಣ ಮತ್ತೊಂದು ಸಾರಿ ಹೇಳ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ. ಆದರೆ ಪ್ರಯತ್ನಪೂರ್ವಕ ಅಭ್ಯಾಸ ಮಾಡುವ ಯೋಗಿಯಾದರೂ ಹಿಂದಿನ ಅನೇಕ ಜನ್ಮಗಳ ಸಂಸ್ಕಾರ ಬಲದಿಂದ ಇದೇ ಜನ್ಮದಲ್ಲಿ ಸಿದ್ಧನಾಗಿ ಎಲ್ಲ ಪಾಪಗಳಿಂದ ಮುಕ್ತನಾಗಿ ತತ್ಕಾಲದಲ್ಲಿ ಪರಮಗತಿಯನ್ನು ಪಡೆಯುವನು. ಅಂದರೆ ಸಾಧನೆ ಎಷ್ಟು ಮುಂದುವರೆದೇ ಇರುತ್ತೆ ಅವನ ಶರೀರ ಬಿದ್ದು ಹೋಗುವಾಗ ಅಂತಂದರೆ ಹತ್ತಿರ ಬಂದಿರುತ್ತೆ, ಪರಿಪೂರ್ಣತೆ ಬಂದಿರೋದಿಲ್ಲ. ಆ ಪರಿಪೂರ್ಣತೆಗಾಗಿ ಇನ್ನೊಂದು ಜನ್ಮವನ್ನು ಹುಟ್ಟಿ ಅದಕ್ಕೆ ಬೇಕಾಗುವಂತಹ ಮನೆಯಲ್ಲೇ ಹುಟ್ಟಿ ಅದೆಲ್ಲ ಪೂರ್ವ ವಿದ್ಯಾಭ್ಯಾಸಗಳನ್ನು ಅಥವಾ ಪೂರ್ವ ಜ್ಞಾನವನ್ನು ತನ್ನೊಳಗೆ ಇಟ್ಕೊಂಡು ಮುಂದಿನ ಜನ್ಮದಲ್ಲಿ ಮುಂದಕ್ಕೆ ಹೋಗ್ಬಿಡ್ತಾನೆ ಅನ್ನುವಂಥ ಮಾತನ್ನು ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ತುಂಬ ಸುಂದರವಾದಂಥದ್ದು. ಮುಂದಿನ ಶ್ಲೋಕಕ್ಕೆ ಹೋಗೋಣ. 46 ಅಂಡರ್ಲೈನ್ ಮಾಡ್ಕೋಬೇಕು. ತಪಸ್ವಿಭ್ಯಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಸ್ಯಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಅಂಡರ್ಲೈನ್ ಮಾಡಿ ಇದನ್ನು ಮನಸ್ಸೊಳಗೂ ಗಮನಿಸಿ ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತೀನಿ. ಆ ವಿಧಾನದಿಂದ ಮಾಡಿ. ಯೋಗಿ ಅಂದರೆ ಯಾರು ತನ್ನ ಕೆಲಸವನ್ನು ಮಾಡಿ ಪ್ರಾಮಾಣಿಕವಾಗಿ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾನೋ ಅವನು ಅಂಥವನು ಏನಾಗ್ತಾನೆ ಅಂದರೆ ತಪಸ್ವಿಗಿಂತ ಅವನು ಯೋಗಿ ಅಧಿಕ. ತಪಸ್ ಮಾಡ್ತಾ ಇರೋವನಿಗಿಂತ ತನ್ನ ಕೆಲಸವನ್ನು ಪ್ರಾಮಾಣಿಕ ಮಾಡೋನು ಎತ್ತರವನು. ಜ್ಞಾನಿಭ್ಯೋಪಿ ಮತೋಧಿಕ. ಅಂದರೆ ಜ್ಞಾನಿ ಅಂದರೆ ವಿಚಾರದ ಜ್ಞಾನ ಇರೋವನು. ನಾನು ನಿಮ್ಗೆ ಹೇಳಿದೆ ಜ್ಞಾನ ವಿಜ್ಞಾನ ಅಂತ ಎರಡಿದೆ ನಮ್ಮ ಕಲ್ಪನೆಯಲ್ಲಿ. ಒಂದು ಗೊತ್ತಿರೋದು, ಒಂದು ಅನುಭವ ಇರೋದು ಅಂತ. ಇಲ್ಲಿ ಅನುಭವವಿರುವಂಥ ಜ್ಞಾನಿ ವಿಚಾರ ಹೇಳ್ತಾ ಇರೋದಲ್ಲ, ವಿಚಾರ ತಿಳಿದಂಥ ಜ್ಞಾನಿ ವಿಚಾರ ಹೇಳ್ತಾ ಇರೋದು. ಅವನಿಗಿಂತ ಯೋಗಿ ಶ್ರೇಷ್ಠ ಅಂತ. ಕರ್ಮಿಭ್ಯಸ್ಯಾಧಿಕೋಗಿ, ಕರ್ಮವನ್ನು ಫಲಾಪೇಕ್ಷೆ ಪಟ್ಟು ಮಾಡೋವನಿಗಿಂತ ಯೋಗಿ ಶ್ರೇಷ್ಠ. ತಸ್ಮಾತ್ ಯೋಗಿ ಭವಾರ್ಜುನ. ಅಂಡರ್ಲೈನ್ ಮಾಡಿ. ಯೋಗಿ ಭವಾರ್ಜುನ ಅಂದರೆ ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗುವಂಥ ಅನ್ನುವಂಥದ್ದು ಒಂದು ಸುಂದರವಾದಂಥ ಬಹಳ ದೊಡ್ಡದಂಥ ಸಂದೇಶ ಕೃಷ್ಣ ಅರ್ಜುನಿಗೆ ಕೊಡ್ತಾ ಇರೋದು. ಬಹಳ ಸುಂದರವಾದಂಥ ಶ್ಲೋಕ. ಇನ್ನೊಂದು ಸರಿ ಓದ್ತೀನಿ ನೋಡಿ. ತಪಸ್ವಿ ವ್ಯಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ
ಕರ್ಮಿಭ್ಯಸ್ಯಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಯೋಗಿಯು ತಪಸ್ವಿಗಳಿಗಿಂತ ಶ್ರೇಷ್ಠ, ಶಾಸ್ತ್ರಜ್ಞಾನಿಗಳಿಗಿಂತಲೂ ಶ್ರೇಷ್ಠ ಎಂದು ತಿಳಿಯಲಾಗಿದೆ. ಸಕಾಮ ಕರ್ಮಗಳನ್ನು ಮಾಡುವವರಿಗಿಂತಲೂ ಯೋಗಿಯು ಶ್ರೇಷ್ಠ. ಆದ್ದರಿಂದ ಅರ್ಜುನ ಯೋಗಿಯಾಗು. ಯೋಗಿ ಅಂದರೆ ಯಾರು ಅಂದರೆ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಫಲಾಪೇಕ್ಷೆಯನ್ನು ಬಿಟ್ಟು ಏನು ಭಗವಂತ ಕೊಟ್ಟಿದ್ದಾನೋ ಅದರಿಂದ ಸಂತೋಷ ಪಡುವನು ಯೋಗಿ ಅಂತ ಹೇಳಿದ್ದೆ. ಆ ಯೋಗಿ ಆಗುವಂತ ಅರ್ಜುನನಿಗೆ ಕೃಷ್ಣ ಆದೇಶ ಕೊಡ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. 47. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಅಂತಹ ಯೋಗಿಗಳಲ್ಲಿಯೂ ಸಹ ಯಾವ ಶ್ರದ್ಧಾವಂತ ಯೋಗಿಯು ನನ್ನಲ್ಲಿ ಅಂತರಾತ್ಮನನ್ನು ಸ್ಥಾಪಿಸಿ, ಈ ಯೋಗಿ ಕೆಲಸ ಮಾಡ್ತಾನೆ ಸರಿ, ಮಾಡಿದ್ದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂಥವನು ಅವನಿಗಿಂತ ಶ್ರೇಷ್ಠ ಅಂತ ಸ್ಥಾಪಿಸಿ ನನ್ನನ್ನು ಅಖಂಡವಾಗಿ ನೆನೆಯುತ್ತಾನೋ, ಅಖಂಡವಾಗಿ ಪರಮಾತ್ಮನಿಗಾಗಿಯೇ ತನ್ನೆಲ್ಲ ಕೆಲಸವನ್ನು ಮಾಡುತ್ತಾನೋ ಅಂತಹ ಯೋಗಿಯು ನನಗೆ ಪರಮಶ್ರೇಷ್ಠ ಮಾನ್ಯನಾಗಿದ್ದಾನೆ. ಅಂಥ ಯೋಗಿಯು ನನಗೆ ಶ್ರೇಷ್ಠ. ಆದ್ದರಿಂದ ಯೋಗಿ ಆಗು ಅನ್ನುವಂತಹ ಮಾತನ್ನು ಹೇಳ್ತಾನೆ. ಈ ಅಧ್ಯಾಯ ರೋಮಾಂಚಕರವಾದಂತಹ ಅಧ್ಯಾಯ, ನಿತ್ಯಪಾರಾಯಣಕ್ಕೆ ಶ್ರೇಷ್ಠವಾದಂತಹ ಅಧ್ಯಾಯ, ಅಥವಾ ಸಾಧನೆ ಮಾಡೋವರಿಗೆ ಗುರಿ ಕೊಡುವಂತಹ ಅಧ್ಯಾಯ, ಬೇಕಾಗುವಂಥ ಬೆಳಕನ್ನು ಕೊಡುವಂತಹ ಅಧ್ಯಾಯ. ಹಾಗಾಗಿ ತುಂಬ ಹೆಚ್ಚು ಸಾರಿ ಇದನ್ನು ಓದಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಕೃಷ್ಣಾರ್ಜುನ ಸಂವಾದೆ ಆತ್ಮಸಂಯಮ ಯೋಗೋ ನಾಮ 6ಠೋಧ್ಯಾಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.